ಕಿನ್ನಿಗೋಳಿ ಹಾಗೂ ಶ್ರೀ ಕಾಳಿಕಾಂಬ ಮಹಿಳಾ ವೃಂದ ಕಿನ್ನಿಗೋಳಿ ಇದರ 40ನೇ ವಾರ್ಷಿಕೋತ್ಸವ ಸನ್ಮಾನ ಸಮಾರಂಭ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಶಿವಪ್ರಣಾಮ್ ರಿಜಿಸ್ಟರ್ಡ್ ಕಿನ್ನಿಗೋಳಿ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ನೃತ್ಯ ವೈಭವ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದರ ನೃತ್ಯ ನಿರ್ದೇಶನ ಮಾಡಿದ ಗುರುಗಳು ಶ್ರೀಮತಿ ಅನ್ನಪೂರ್ಣ ರಿತೇಶ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀಮತಿ ಮತ್ತು ಶ್ರೀ ಶಾಂತರಾಮ್ ಆಚಾರ್ಯ ಮತ್ತು ಸಹೋದರರು, ಕಮಲ್ ಕುಟೀರ್, ಮೂರು ಕಾವೇರಿ ಕಿನ್ನಿಗೋಳಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಶಿವಪ್ರಣಾಮ್ ರಿಜಿಸ್ಟರ್ಡ್ ಕಿನ್ನಿಗೋಳಿ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ನೃತ್ಯ ವೈಭವ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕಿದೆ.
ಛೀ. ಆತ್ಮೀಯ ಬಂಧುಗಳೇ, ಶಿವಪ್ರಣಾಮ್ ರಿಜಿಸ್ಟರ್ಡ್ ಕಿನ್ನಿಗೋಳಿ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಈ ದಿವಸ ಈ ಒಂದು ಸಂಸ್ಥೆಯ ಜಂಟಿ ಸಂಸ್ಥೆಗಳ ವಾರ್ಷಿಕೋತ್ಸವದ ಸುಂದರ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಈ ನೃತ್ಯ ವೈಭವದ ನಿರ್ದೇಶಕರಾಗಿರುವಂಥ ಶ್ರೀಮತಿ ಅನ್ನಪೂರ್ಣ ರಿತೇಶ್ ಅವರಿಗೆ ಹಾಗೂ ಅವರ ತಂಡಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ, ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀಮತಿ ಮತ್ತು ಶ್ರೀ ಶಾಂತರಾಮ್ ಆಚಾರ್ಯ ಮತ್ತು ಸಹೋದರರು ಕಮಲ್ ಕುಟೀರ್ ಮೂರು ಕಾವೇರಿ ಕಿನ್ನಿಗೋಳಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಜಂಟಿ ಸಂಸ್ಥೆಗಳ ಪರವಾಗಿ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತಾ, ತಮ್ಮೆಲ್ಲರ ಕರತಾಳದೊಂದಿಗೆ ಈ ದಿವಸದ ಶಿವಪ್ರಣಾಮ್ ರಿಜಿಸ್ಟರ್ಡ್ ಕಿನ್ನಿಗೋಳಿ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ನೃತ್ಯ ಕಾರ್ಯಕ್ರಮ ಪ್ರಾರಂಭಿಸಿರುವ ತಮ್ಮೆಲ್ಲರ ಅನುಮತಿಯನ್ನು ಕೇಳ್ತಾ ಇದ್ದೇವೆ. ಶ್ರೀ ಗುರುಭ್ಯೋ ನಮಃ. ಸರ್ವ ವಿಘ್ನ ನಿವಾರಕನಾದ ಗಣೇಶನನ್ನು ನೆನೆಯುತ್ತಾ, ಗುರು ಹಿರಿಯರ ಆಶೀರ್ವಾದದೊಂದಿಗೆ ನೆರೆದಿರುವ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ಶಿವಪ್ರಣಾಮ್ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಾನು ಅನ್ನಪೂರ್ಣ ರಿತೇಶ್. ಮೊದಲಿಗೆ ಗಣೇಶ ಸ್ತುತಿ. ಗಣೇಶನನ್ನು ಕೇವಲ ಪ್ರಥಮ ಪೂಜಿತನೆಂದು ಮಾತ್ರ ಆರಾಧಿಸುವುದಲ್ಲದೆ, ಆತನ ಅದ್ಭುತ ರೂಪವು ಅನೇಕ ಜೀವನ ಮೌಲ್ಯಗಳ ಸಂಕೇತವಾಗಿದೆ. ವಿದ್ಯೆ ಬುದ್ಧಿಯನ್ನು ದಾರೆ ಎಳೆದು ಭಕ್ತರ ಪ್ರಾರ್ಥನೆಯನ್ನು ಕೇಳಲು ಅಗಲವಾದ ಕಿವಿಗಳನ್ನು ಹೊಂದಿರುತ್ತಾನೆ ಗಣೇಶ. ಆತನನ್ನು ನಿಜ ಮನಸ್ಸಿನಿಂದ ದೃಢ ಭಕ್ತಿಯಿಂದ ಪೂಜಿಸಿದರೆ ಮೋದಕ ಕೊಡುವನು ಗಣೇಶ. ದಾರಿ ತಪ್ಪಿದಾಗ ಸತ್ಯದ ಅರಿವು ಮಾಡಲು ಪಾಶವನ್ನು, ಕಷ್ಟಗಳ ಸಾಗರವನ್ನು ದಾಟಿಸಲು ಅಂಕುಶವನ್ನು ಹೊಂದಿದ್ದಾನೆ ಗಣೇಶ. ಇಲಿಗಳನ್ನು ಚಂಚಲತೆಯ ಪ್ರಾಣಿಗಳೆಂದು ನಾವು ತಿಳಿಯುತ್ತೇವೆ. ಅಂತಹ ಇಲಿಯನ್ನೇ ತನ್ನ ವಾಹನವನ್ನವಾಗಿಸಿದ ಗಣೇಶನ ಸ್ತುತಿಯನ್ನು ಮಾಡಲಿದ್ದಾರೆ ಸಂಸ್ಥೆಯ ವಿದ್ಯಾರ್ಥಿಗಳು. ಗಣಪತಿ 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 ಪ್ರಣವಾಕಾರ ಸ್ವರೂಪ ಸಿದ್ಧಿ ವಿನಾಯಕನ ರೂಪ ಪ್ರಣವಾಕಾರ ಸ್ವರೂಪ ಸಿದ್ಧಿ ವಿನಾಯಕನ ರೂಪ ತಾಂ ತದ್ಧಿಂ ತತ್ತುಂ ತನಂ ತತಾಂ ತಕ್ಕ ತದ್ಧಿಂಗಿಣ್ಣ ತುಂ ತಕ್ಕ ತದ್ಧಿಂ ತತುಂ ತನಂ ತತೆ ತಕ್ಕ ತದ್ಧಿಂಗಿಣ್ಣ ತುಂ ವಿದ್ಯಾ ಬುದ್ಧಿ ಪ್ರದಾತನೆ ಗಣನಾಯಕನೆ ವಿದ್ಯಾ ಬುದ್ಧಿ ಪ್ರದಾತನೇ ಗಣನಾಯಕನೇ ಧಿ ತುಂ ನಂ ತದ್ಧಿತ್ತುಂ ನಂ ತಕಧಿತ್ತುಂ ನಂ ತದ್ಧಿತ್ತುಂ ನಂ ತಗಧಿತ್ತುಂ ನಂ ತಗಧಿತ್ತುಂ ನಂ ತದ್ಧಿಂಗಿಣ್ಣ ತುಂ ಭಕ್ತ ಜನರ ಪ್ರಾರ್ಥನೆಗಳ ಆಲಿಸಲೆಂದೇ ಇಹುದು ಗಜಕರ್ಣ 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 ತಡ್ಡಿಂಕು ತಕ ತಡ್ಡಿಂಕು ಕಿಡತಕದ ತಡ್ಡಿಂಕು ಲಂಬೋದರ 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 ಉರಗಧರ ಶ್ರಿತ ಜನ ಪಾಲನಧರ ಆಶ್ರಿತ ಜನ ಸಂಕಟಹರ ಶ್ರಿತ ಜನ ಪಾಲನಧರ ಆಶ್ರಿತ ಜನ ಸಂಕಟಹರ ತಾಂ ತಜ್ಜಂ ತಾಂ ತಾಂ ತಜ್ಜಂ ಧಿಂ ತಜ್ಜಂ ಧಿಂ ಧಿಂ ತಜ್ಜಂ ತುಂ ತಜ್ಜಂ ತುಂ ತುಂ ತಜ್ಜಂ ನಂ ತಜ್ಜಂ ನಂ ನಂ ತಜ್ಜಂ ಹೊಂದಿಹತಾ ಚತುರ್ಭುಜ ಪಾಶ ಅಂಕುಶ ಅಭಯಹಸ್ತ ಮೋದಕಧರ ಧಿರ್ಗಿಡತುಂ ತಜ್ಜಂ ತದ್ದಿ ಧಣ್ಣ ತದ್ಧಿರ್ಗಿಡತುಂ ಧಣ್ಣಂ ಧಣ್ಣ ಜುಣ್ಣು ಸತ್ಯ ಪಥ ಕೆಳೆವುದು ಪಾಶ ಸತ್ಯಪಥ ಕೆಳೆವುದು ಪಾಶ ಭವಬಂಧವ ಕಳೆವುದಂಕುಶ ಅವನಂಕುಶ ಭವಬಂಧವ ಕಳೆವುದಂಕುಶ ಅವನಂಕುಶ ಧಿಂ ಧಿಂ ತಟಿ ಧಿಂ ಧಿಂ ಧಣ್ಣ ಧಿಂ ಧಿಂ ಜುಣ್ಣು ತರಿಗಿಡತುಂ ಧನಕಿಡತುಂ ಧಿಂ ಧಿಂ ತಟಿ ಧಿಂ ಧಿಂ ಧಣ್ಣ ಧಿಂ ಧಿಂ ಜುಣ್ಣು ತರಿಗಿಡತುಂ ಕಿಡತಕತುಂ ಅಭಯ
ಹಸ್ತ ಸಿದ್ಧಿ ಪ್ರಿಯನ ಅಭಯ ಹಸ್ತ ಅಭಯ ನೀಡುತ್ತಿರನು ಹಸ್ತ ಸಿದ್ಧಿ ಪ್ರಿಯದ ಅಭಯ ಹಸ್ತ ರೇ ಕುಜಂ ಧಣೆ ಕುಜಂ ಧಣೆ ಕುಜಂ ಕಿಣ ಕುಜಂ ಮೋದಕ ದೊರೆಯುವುದು ನಿಜ ಭಕುತಿಗೆ ದೃಢ ಮನಸ್ಸಿಗೆ ಮೋದಕ ದೊರೆಯುವುದು ನಿಜ ಭಕುತಿಗೆ ದೃಢ ಮನಸ್ಸಿಗೆ ತಾಂತರೆತ್ತ ಧಣತಕ ಧಿಂಧಣತ್ತ ಝುಣುತಕ ವಾಹನ ಮೂಷಿಕ ಜಿತೇಂದ್ರಿಯದ ದ್ಯೋತಕ ವಾಹನ ಮೂಷಿಕ ಜಿತೇಂದ್ರಿಯದ ದ್ಯೋತಕ ಧಣ್ಣತಕ್ಕ ಧಿಂಧಣ್ಣ ಝುಣುತಕ್ಕ ತುಂಝುಣು ಧಿಮ್ಮಿತಕ್ಕ ಸದಾ ನಮಿಪೆವು ನಿನಗೆ ಗಕಾರ ಗಂಗಣಪನೆ ಪ್ರಸನ್ನನಾಗುತ್ತ ಯಮಗೆ ಸದ್ಬುದ್ಧಿಯ ಕರುಣಿಸೋ ಪ್ರಸನ್ನನಾಗುತ್ತ ಎಮ್ಮಲಿ ಸಚ್ಚಿಂತನೆ ಮೂಡಿಸೋ ಪ್ರಸನ್ನನಾಗುತ್ತ ಯಮಗೆ ಸತ್ಸಂಗವ ಮಾಡಿಸೋ ಪ್ರಸನ್ನನಾಗುತ್ತ ಯಮಗೆ ಸದ್ಬುದ್ಧಿಯ ಕರುಣಿಸೋ ಪ್ರಸನ್ನನಾಗುತ್ತ ಎಮ್ಮಲಿ ಸಚ್ಚಿಂತನೆ ಮೂಡಿಸೋ ಪ್ರಸನ್ನನಾಗುತ್ತ ಯಮಗೆ ಸತ್ಸಂಗವ ಮಾಡಿಸೋ ಗಂಗಣಪತಿ ಗಣಪತಿ 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 ಕರ್ನಾಟಕ ಸಂಗೀತದ ಪಿತಾಮಹರಾದ ಶ್ರೀ ಪುರಂದರದಾಸರು ರಚಿಸಿದ ದೇವರ ನಾಮಗಳಲ್ಲಿ ಒಂದಾದ ಈ ಹಾಡಿನಲ್ಲಿ ಭಕ್ತರು ಶ್ರೀ ಮಹಾಲಕ್ಷ್ಮಿಯನ್ನು ಪ್ರತಿ ಶುಕ್ರವಾರ ಭಕ್ತಿರಸದಿಂದ ಆಹ್ವಾನಿಸಿ ಐಶ್ವರ್ಯ, ಸಮೃದ್ಧಿ, ಸೌಭಾಗ್ಯ ಮತ್ತು ನೆಮ್ಮದಿಯನ್ನು ಕರುಣಿಸಬೇಕಾಗಿ ಕೇಳಿಕೊಳ್ಳುತ್ತಾರೆ. ಶ್ರೀದೇವಿಯು ಕೇವಲ ಸಂಪತ್ತಿನ ದೇವಿಯಾಗಿ ಮಾತ್ರವಲ್ಲ, ಧರ್ಮ, ಶಾಂತಿ ಮತ್ತು ಸುಖವನ್ನು ನೀಡುವವಳು ಎಂದು ಇಲ್ಲಿ ಕೊಂಡಾಡುತ್ತಾಳೆ. ಇದೀಗ ಭಕ್ತಿಭರಿತ ನೃತ್ಯ ನಿಮ್ಮ ಮುಂದೆ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳಿಂದ. ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜ ಕಾಲ್ಗಳ ಧ್ವನಿಯ ಮಾಡುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣಯದೆ ಭಾಗ್ಯದ ಲಕ್ಷ್ಮೀ ವಾಗಿ ಕೊಂಡೊಯ್ಯುವ ಮಾಧ್ಯಮವೆಂದು ನಂಬಿದವರು ನಾವು. ಅದರಲ್ಲಿಯೂ ನಮ್ಮೆಲ್ಲರ ಇಷ್ಟ ದೈವವಾದ
ಪ್ರಿಯನಾದ ವಿಠಲನನ್ನು ನೆನೆಯದಿದ್ದರೆ ಸಿಹಿ ಇಲ್ಲದ ಭೋಜನದಂತೆ. ಈತ ಪಂಢರಾಪುರದಲ್ಲಿ ನೆಲೆ ನಿಂತು ಅಲ್ಲಿನ ಸಾಹುಕಾರನೂ ಹೌದು. ಚಂದ್ರಭಾಗದಲ್ಲಿ ಮಿಂದು ಆತನ ದರ್ಶನವನ್ನು ಪಡೆಯುವ ಭಾಗ್ಯ ನಮ್ಮದೆಲ್ಲರದು ಆಗಲಿ ಎಂದು ಬಯಸುತ್ತಾ ಇದೀಗ ವಿಠಲನನ್ನು ಭಕ್ತಿಯಿಂದ ಆರಾಧಿಸಲು ಬರುತ್ತಿದ್ದಾರೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು. ಪಂಢರಾಪುರವೆಂಬ ದೊಡ್ಡ ನಗರ, ಪಂಢರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಪಂಢರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ವಿಠೋಬನಿರುವುದು ನದಿ ತೀರ, ವಿಠೋಬನಿರುವುದು ನದಿ ತೀರ, ಅಲ್ಲಿ ಪಂಢಾರಿ ಭಜನೆ ವ್ಯಾಪಾರ. ಪಂಢರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಪಂಢರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಜೈ ಜೈ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. ತಂದೆ ನೀನೆ ತಾಯಿ ನೀನೆ ಪಾಂಡುರಂಗ, ತಂದೆ ನೀನೆ ತಾಯಿ ನೀನೆ ಪಾಂಡುರಂಗ, ನಮ್ಮ ಬಂಧು ನೀನೆ ಬಳಗ ನೀನೆ ಪಾಂಡುರಂಗ. ತಂದೆ ನೀನೆ ತಾಯಿ ನೀನೆ ಪಾಂಡುರಂಗ, ನಮ್ಮ ಬಂಧು ನೀನೆ ಬಳಗ ನೀನೆ ಪಾಂಡುರಂಗ. ಭಕ್ತರ ಪೋಷಕ ಪಾಂಡುರಂಗ, ಭಕ್ತರ ಪೋಷಕ ಪಾಂಡುರಂಗ, ನಮ್ಮ ಮುಕ್ತಿದಾಯಕ ಪಾಂಡುರಂಗ. ಪಂಢರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಪಂಢರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಜೈ ಜೈ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. ವಿಠೋಬನಿಗೆ ಪ್ರಿಯ ತುಳಸಿಹಾರ, ವಿಠೋಬನಿಗೆ ಪ್ರಿಯ ತುಳಸಿಹಾರ, ಅಲ್ಲಿ ಭಕ್ತ ಜನರ ವ್ಯಾಪಾರ. ವಿಠೋಬನಿಗೆ ಪ್ರಿಯ ತುಳಸಿಹಾರ, ಅಲ್ಲಿ ಭಕ್ತ ಜನರ ವ್ಯಾಪಾರ. ವಿಠೋಬನಿಗೆ ಪ್ರಿಯ ಬುಕ್ಕಿಯ ಗಂಧ, ವಿಠೋಬನಿಗೆ ಪ್ರಿಯ ಬುಕ್ಕಿಯ ಗಂಧ, ಅಲ್ಲಿ ಚಂದ್ರಭಾಗ ಸ್ಥಾನ ಬಲುವಂದ. ಪಂಢರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಪಂಢರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಜೈ ಜೈ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. ಶ್ರೀಹರಿ ವಿಠಲ ಪಾಂಡುರಂಗ,
श्रीहरि विठ्ठल पांडुरंगा जय हरि विठ्ठल पांडुरंगा श्रीहरि विठ्ठल पांडुरंगा जय हरि विठ्ठल पांडुरंगा विठ्ठल विठ्ठल पांडुरंगा विठ्ठल विठ्ठल पांडुरंगा ನಮ್ಮ ಪುರಂದರ ವಿಠ್ಠಲ ಪಾಂಡುರಂಗ ಪಂಢರಾಪುರವೆಂಬ ದೊಡ್ಡ ನಗರ ಪಂಢರಾಪುರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ ಪಂಢರಾಪುರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ ವಿಠೋಬನಿರುವುದು ನದಿ ತೀರ ವಿಠೋಬನಿರುವುದು ನದಿ ತೀರ ಅಲ್ಲಿ ಪಂಢಾರಿ ಭಜನೆ ವ್ಯಾಪಾರ ಪಂಢರಾಪುರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ ಪಂಢರಾಪುರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ ಜೈ ಜೈ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜೈ ಜೈ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜೈ ಜೈ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಮುಂದಕ್ಕೆ ವೃಂದಾವನಿ ವೇಣು ಎಂಬ ವಿಠಲನನ್ನು ವರ್ಣಿಸುವ ಅಭಂಗ್. ಇಲ್ಲಿ ಶ್ರೀಕೃಷ್ಣನು ತನ್ನ ಮಧುರವಾದ ವೇಣುನಾದವನ್ನು ಕೇಳಿ ಗೋಕುಲದ ಸ್ತ್ರೀಯರು ಮೈಮರೆತು ಆತನನ್ನು ಭಜಿಸುವ ದೃಶ್ಯವನ್ನು ವರ್ಣಿಸಲಾಗಿದೆ. ಕೃಷ್ಣನ ವೇಣುನಾದವು ಎಷ್ಟು ಮಧುರವೋ ಅಂದರೆ ಅದನ್ನು ಕೇಳಿದ ಗೋಪಿಕೆಯರು, ಗೋವುಗಳು ಮತ್ತು ವೃಂದಾವನದ ಸಕಲ ಜೀವಜಾಲವು ಅವನತ್ತ ಆಕರ್ಷಿತವಾಗುತ್ತದೆ. ವೃಂದಾವನದ ಸುಂದರ ವಾತಾವರಣ, ಕೃಷ್ಣನ ವೇಣುನಾದದ ಮಾಧುರ್ಯ ಮತ್ತು ಭಕ್ತಿಭಾವವನ್ನು ನೃತ್ಯದ ಮೂಲಕ ಪ್ರಸ್ತುತಪಡಿಸಲಿದ್ದಾರೆ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು.
तृणचारा चरु विसरली तृणचारा चरु विसरली तृणचारा चरु विसरली गाई व्याघ्र एक ठाई साली गाई व्याघ्र एक ठाई साली गाई व्याघ्र एक ठाई साली पक्षी कुले निवात राहिली पक्षी कुले निवात राहिली पक्षी कुले निवात राहिली वैरभाव समुद विसरली वैरभाव समुद विसरली वृंदावनी वेणु आजे वृंदावनी वेणु ध्वनि मंजुळ मंजुळ उमरती ध्वनि मंजुळ मंजुळ उमरती वाजी ऋण जुळ ऋण जुळ वाजती वाजी ऋण जुळ ऋण जुळ वाजती देव विमानी भैसोनी स्तुती गाते देव विमानी भैसोनी स्तुती गाते भानुदासा बाबली प्रेम भक्ती भानुदासा बाबली प्रेम भक्ती विठ्ठल विठ्ठला 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 विठ्ठल 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 भानुदास मावली प्रेम भक्ती प्रेम भक्ती प्रेम भक्ती वेणुनादे गोवर्धनु वाजे वेणुनादे गोवर्धनु वाजे वेणुनादे गोवर्धनु वाजे वेणुनादे गोवर्धनु वाजे वृंदावनी वेणु वृंदावनी वेणु वृंदावनी वेणु वृंदावनी वेणु वृंदावनी वेणु ಮುಂದಕ್ಕೆ ಅಷ್ಟಲಕ್ಷ್ಮಿ ಸ್ತುತಿ. ಲಕ್ಷ್ಮಿಯು ಆದಿಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ ಹಾಗೂ ಧನಲಕ್ಷ್ಮಿ. ಈ 8 ರೂಪಗಳು ಜೀವನದಲ್ಲಿ ಐಶ್ವರ್ಯ, ಜ್ಞಾನ, ಧೈರ್ಯ, ಸಂತಾನ, ವಿಜಯ, ಸಮೃದ್ಧಿ ಮತ್ತು ಮಂಗಳವನ್ನು ನೀಡುವ ದೈವಿಕ ಆಶೀರ್ವಾದವನ್ನು ಸೂಚಿಸುತ್ತದೆ. ಇದೀಗ ಲಕ್ಷ್ಮ್ಯಾಷ್ಟಕ ಸಂಸ್ಥೆಯ ಕಿರಿಯ ವಿದ್ಯಾರ್ಥಿಗಳಿಂದ
ಮುಂದಿನ ಪ್ರಸ್ತುತಿ ಭಾರತ ದೇಶದ ಏಕತೆ, ಪ್ರೀತಿ, ಶಾಂತಿ ಮತ್ತು ಆಶಯ ಸಂದೇಶವನ್ನು ಸಾರುತ್ತದೆ. ವಸುದೈವ ಕುಟುಂಬಕಂ ಎಂಬ ಭಾವನೆಯ ಮೂಲಕ ಇಡೀ ಜಗತ್ತೇ ಒಂದು ಕುಟುಂಬ ಎಂದು ಸಾರುವ ಹಾಗೂ ಬೇರೆ ಬೇರೆ ಭಾಷೆ, ಸಂಸ್ಕೃತಿ ಇದ್ದರೂ ಎಲ್ಲರೂ ಒಂದೇ ಹೃದಯದಿಂದ ದೇಶಕ್ಕಾಗಿ ಒಂದಾಗುವುದನ್ನು ಈ ಹಾಡಿನ ಮೂಲಕ ವರ್ಣಿಸಲಾಗಿದೆ. ಹೊಸ ಬೆಳಕು, ಹೊಸ ದಾರಿ ಮತ್ತು ಉತ್ತಮ ಭವಿಷ್ಯದ ಕನಸುಗಳನ್ನು ಹೊಂದಿರುವ ಶಿವಪ್ರಣಾಮ್ ಸಂಸ್ಥೆಯ ಹಿರಿಯ ಕಿರಿಯ ವಿದ್ಯಾರ್ಥಿಗಳಿಂದ ಈ ದೇಶಭಕ್ತಿ ಗೀತೆ. जयतु जयतु भारतं, जयतु जयतु भारतं, विश्व प्रेम की ओर चदरिया जगा हुआ भारत विश्व प्रेम की ओढ़ चदरिया, विश्व प्रेम की ओढ़ चदरिया सच्चे सुर में गाता है। एक सुरीली आशा लेकर सूरज नए उगाता है। विश्व प्रेमेर चादर ढेके शुद्धेर शूरे गानाए सिंधमिळ्वानिल पुदिय पुन्विडियल आयिरमादवन तोडिडुदे विश्व प्रेमाची ओढून चादर खऱ्या सुरांनी गाता है। एक सुरीली आशा लईने सूरज नवो उगाडे छे। जागा हुआ भारत है ये, जागा हुआ भारत है ये, जागा हुआ भारत है ये, जागा हुआ भारत है ये। जयतु भारतम, जयतु भारतम, वसुधैव कुटुम्बकम भारतम, जयतु भारतम। लिख देंगे आशाएं। श्वास मेरी प्राण मेरा तू ही मेरा मन, बस तू ही है प्रेम मेरा पहला और प्रथम। धर्मधात्री कर्मधात्री जन्मधात्री कै माणुवणुवो धारको से अंकितमौता। सुर अनेक स्वर अनेक एक है धड़कन, शब्द सारे भाव सारे हैं तुझे अर्पण। सुर तेरे स्वर तेरे कोई तड़कन शब्द मोर श्रद्धा मोर तू मते अर्पण। प्रेम का मृदंग रंग एकता का तू, युगों युगों से एक छंद साधना का तू। ಎಲ್ಲ ಬಣ್ಣ ಸೇರಿ ಮಿಡಿವ ಪ್ರೇಮ ನಾದನಿ, ಯುಗ ಯುಗಗಳ ಸಾಧನೆಯ ಶಿಖರ ನಾದನಿ। तेरी शान तू महान ज्योति तू किरण, पवन पवन गगन गगन करे तुझे नमन। ಅಭಿಮಾನ ಮಾಡು ನೀ ಕೆಡ ಬಿಳತ್ತು ನೀ, ये वार भूमि निंदे मुल्ले कुम्भिडुन्निदा। जागल हमार भारत है एक, जागे उठो भारत सजो। आज जागृत आम भारत, तारी इंडिया बाजार बितो। जयतु भारतम, जयतु
तमसोमा ज्योतिर्गमय, अंधकार को जीते मन, यही प्रार्थना करता भारत, विजयी भव मानव जीवन। विश्व प्रेम की ओर चल, विश्व प्रेम की ओर जनरिया। ಮುಂದಿನ ಪ್ರಸ್ತುತಿ ಇನ್ನೊಂದು ದೇಶಭಕ್ತಿ ಗೀತೆ, ವಂದೇ ಮಾತರಂ.
ಮಂಗಳ ರಾಗ ರೇವತಿ, ಸಂಗೀತ ಸಂಯೋಜನೆ ವಿದ್ವಾನ್ ಬಾಲಸುಬ್ರಹ್ಮಣ್ಯ ಶರ್ಮಾ. ಮಂಗಳವು ಮಂಗಳವು ಶುಭ ಸಿದ್ಧಿ ಮಂಗಳವು ಮಂಗಳವು ಚೈತನ್ಯಧೀಶಕ್ತಿಗೆ. ಮಂಗಳವು ಮಂಗಳವು ಶುಭ ಸಿದ್ಧಿ ಮಂಗಳವು ಮಂಗಳವು ಚೈತನ್ಯಧೀಶಕ್ತಿಗೆ. ಮೊದಲಿಗೆ ಮಂಗಳವು ಭೂತಾಯಿ ಮಾನಿನಿಗೆ, ಪದವಿಟ್ಟ ಪಾಮರರ ಪರಿತಾಪ ಹರಿಸು. ಮೊದಲಿಗೆ ಮಂಗಳವು ಭೂತಾಯಿ ಮಾನಿನಿಗೆ, ಪದವಿಟ್ಟ ಪಾಮರರ ಪರಿತಾಪ ಹರಿಸು. ವಾಮಹಸ್ತ ಅಗ್ನಿ ಬಲಕರದಿ ಢಮರು, ಏಕಪಾದ ನೃತ್ಯ ನಟರಾಜ ಶರಣು. ವಾಮಹಸ್ತ ಅಗ್ನಿ ಬಲಕರದಿ ಢಮರು, ಏಕಪಾದ ನೃತ್ಯ ನಟರಾಜ ಶರಣು. ಬ್ರಹ್ಮ ವಿಷ್ಣು ರುದ್ರ ಪ್ರತಿರೂಪ ಗುರುವಿಗೆ, ಶ್ರುತಿಲಯ ದ್ವೈರ್ಯು ಸಂಗೀತ ಶಕ್ತಿಗೆ. ಬ್ರಹ್ಮ ವಿಷ್ಣು ರುದ್ರ ಪ್ರತಿರೂಪ ಗುರುವಿಗೆ, ಶ್ರುತಿಲಯ ದ್ವೈರ್ಯು ಸಂಗೀತ ಶಕ್ತಿಗೆ. ದೈವ ಸ್ವರೂಪಿ ರಸಿಕ ಸಂಪನ್ನರಿಗೆ, ಮಾತಾ ಪಿತಾದಿ ಸಕಲ ಬಂಧುಗಳಿಗೆ. ದೈವ ಸ್ವರೂಪಿ ರಸಿಕ ಸಂಪನ್ನರಿಗೆ, ಮಾತಾ ಪಿತಾದಿ ಸಕಲ ಬಂಧುಗಳಿಗೆ. ಮಂಗಳವು ಮಂಗಳವು ಶುಭ ಸಿದ್ಧಿ ಮಂಗಳವು ಮಂಗಳವು ಚೈತನ್ಯಧೀಶಕ್ತಿಗೆ. ಮಂಗಳವು ಚೈತನ್ಯಧೀಶಕ್ತಿಗೆ. ಮಂಗಳಂ ಜಯ ಮಂಗಳಂ, ಮಂಗಳಂ ಜಯ ಮಂಗಳಂ, ಜಯ ಮಂಗಳಂ ಜಯ ಮಂಗಳಂ, ಜಯ ಮಂಗಳಂ ಜಯ ಮಂಗಳಂ, ಮಂಗಳಂ. ಶ್ರೀ ಗುರುಭ್ಯೋ ನಮಃ. ಇಂದಿನ ನೃತ್ಯ ಪ್ರಸ್ತುತಿ ಮಾಡಿದಂತಹ ಸಂಸ್ಥೆಯ ವಿದ್ಯಾರ್ಥಿಗಳನ್ನು ನಿಮ್ಮ ಮುಂದೆ ಪರಿಚಯಿಸಲು ಇಷ್ಟಪಡುತ್ತೇನೆ. ಮೊದಲಿಗೆ ಭೂಮಿಕಾ ಎಸ್, ಸಂಸ್ಥೆಯ ಅಧ್ಯಾಪಕಿ ಕೂಡ ಹೌದು. ಸ್ಪರ್ಶ ಶೆಟ್ಟಿ, ಕ್ಷಮಾ ಈಕೆ ಈ ಬಾರಿಯ ಶಿಷ್ಯವೇತನವನ್ನು ಕೂಡ ಪಡೆದಿರ್ತಾಳೆ. ತೃಪ್ತಿ ಎಂ ಶೆಟ್ಟಿ, ಶ್ರೇಯಾಜಿ ಸಂಸ್ಥೆಯ ಅಧ್ಯಾಪಕಿ, ಶಾನ್ವಿ ಸುಧೀರ್, ಅನುಷ್ಕಾ ಎಸ್ ಆಚಾರ್ಯ, ತಿತಿಕ್ಷಾ ಶೆಟ್ಟಿ, ಶಾನ್ವಿ ಹಾಗೂ ನಮ್ಮ ಸಂಸ್ಥೆಯ ಕಿರಿಯ ಪುಟಾಣಿಗಳು ಅಕ್ಷರ ಎಸ್ ಆಚಾರ್ಯ, ಇಶಾನಿ, ಗೌರಿ, ಸಿದೀಕ್ಷಾ, ಉಜ್ವಲಿತಾ ಯುರಾವ್, ಗೃತಿಕಾ, ನನ್ವಿತಾ, ಮಿಶಿಕಾ, ಚಿರಾಲಿ, ಆರಾಧನಾ, ಅವಿಷ್ಕಾ, ಹಂಶಿಕಾ,
ವಜ್ರ, ಪ್ರಿಷಾ, ಮಾನ್ಯ ಶೆಟ್ಟಿ, ಐಶ್ವರ್ಯ, ಮಾನ್ಯ, ರಿದ್ದಿ, ಅನನ್ಯ ಉದಯ್ ಆಚಾರ್ಯ, ಅನ್ಯ ಪೃಥ್ವಿರಾಜ್ ಆಚಾರ್ಯ ಹಾಗೂ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿನಿ ಕಾರುಣ್ಯ ಎಸ್, ನಮ್ಮ ಸಂಸ್ಥೆಯ ಅಧ್ಯಾಪಕ ಕೂಡ ಹೌದು. ಇಂದಿನ ಕಾರ್ಯಕ್ರಮದ ಪ್ರಾಯೋಜಕರಾದ ಶ್ರೀಮತಿ ಮತ್ತು ಶ್ರೀ ಶಾಂತಾರಾಮ್ ಆಚಾರ್ಯ ಮತ್ತು ಸಹೋದರರು, ಕಮಲ್ ಕುಟೀರ್, 3 ಕಾವೇರಿ ಕಿನ್ನಿಗೋಳಿ ಇವರಿಗೆ ಶಿವಪ್ರಣಾಮ್ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಹಾಗೂ ಉತ್ತಮ ಧ್ವನಿವರ್ಧಕ ನೀಡಿದ ಸಹೋದರರಾದ ಸಾಯಿ ಪೂಜಾ ಹಳೆಯಂಗಡಿ ಇವರಿಗೂ ಧನ್ಯವಾದಗಳು. ಉತ್ತಮ ವೇದಿಕೆಯನ್ನು ಒದಗಿಸಿದ ವಿಶ್ವಬ್ರಾಹ್ಮಣ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಹಾಗೂ ಶ್ರೀ ಕಾಳಿಕಾಂಬ ಮಹಿಳಾ ವೃಂದ ಕಿನ್ನಿಗೋಳಿ ಇವರಿಗೂ ಶಿವಪ್ರಣಾಮ್ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಹಾಗೂ ನೆರೆದಿರುವ ಎಲ್ಲ ಹಿರಿಯರಿಗೂ ನಿಮ್ಮ ಆಶೀರ್ವಾದವನ್ನು ಬಯಸುತ್ತಾ ನಿಮ್ಮ ಪ್ರೀತಿಯ ಅನ್ನಪೂರ್ಣ ರಿತೇಶ್ ಮಾಡುವ ವಂದನೆಗಳು. ಆತ್ಮೀಯ ಬಂಧುಗಳೇ, ಸರಿಸುಮಾರು 1 ಗಂಟೆಯ ಹೊತ್ತು ನಮ್ಮನ್ನೆಲ್ಲ ರಂಜಿಸಿದಂಥ ಶಿವಪ್ರಣಾಮ್ ರಿಜಿಸ್ಟರ್ಡ್ ಕಿನ್ನಿಗೋಳಿ ಈ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳಿಗೆ ವಿಶ್ವಬ್ರಾಹ್ಮಣ ಸಮಾಜ ಸೇವಾ ಸಂಘ ಹಾಗೂ ಕಾಳಿಕಾಂಬ ಮಹಿಳಾ ಮಂಡಳಿಯ ಅಧ್ಯಕ್ಷರಾಗೂ ಸರ್ವ ಪದಾಧಿಕಾರಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದೀಗ ವೇದಿಕೆಯಲ್ಲಿ ಗೌರವಾರ್ಪಣಾ ಕಾರ್ಯಕ್ರಮ. ಈ ಒಂದು ನೃತ್ಯ ವೈಭವದ ನಿರ್ದೇಶನವನ್ನು ಮಾಡಿದಂಥ ಶ್ರೀಮತಿ ಅನ್ನಪೂರ್ಣ ರಿತೇಶ್ ಇವರಿಗೆ, ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕರಾಗಿರುವಂಥ ಶ್ರೀ ಶಾಂತರಾಮ್ ಆಚಾರ್ಯ ಮತ್ತು ಸಹೋದರರು ಕಮಲ್ ಕುಟೀರ್, 3 ಕಾವೇರಿ ಕಿನ್ನಿಗೋಳಿ ಅವರು ಗೌರವಿಸುವಂತೆ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಮಹಿಳಾ ಮಂಡಲದ ಅಧ್ಯಕ್ಷರಾದಂಥ ಶ್ರೀಮತಿ ಅನಿತಾ ಪೃಥ್ವಿರಾಜ್ ಆಚಾರ್ಯ ಇವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರುವಂತೆ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೂ ವಿಶ್ವಬ್ರಾಹ್ಮಣ ಸಮಾಜ ಸೇವಾ ಸಂಘದ ಅಧ್ಯಕ್ಷರು ಕೂಡ ಜಗದೀಶ್ ಆಚಾರ್ಯ ಇವರು ಕೂಡ ತಮ್ಮ ಉಪಸ್ಥಿತಿಯಲ್ಲಿ ಈ ಒಂದು ಗೌರವಾರ್ಪಣೆ ನೆರವೇರಿಸುವಂತೆ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಆಧುನಿಕ ಕಾಲಘಟ್ಟದಲ್ಲಿ ಭರತನಾಟ್ಯ ಎನ್ನುವಂಥ ಸಂಸ್ಕಾರಭರಿತವಾದಂಥ ಸಂಸ್ಕೃತಿಯನ್ನು ಮೂಡಿಸುವಂಥ ವಿಚಾರಧಾರೆಯಲ್ಲಿ ಈ ದಿವಸ ಸುಂದರ ಕಾರ್ಯಕ್ರಮ ಕಳೆದ ಈ ಒಂದು 1 ಗಂಟೆಯ ಹೊತ್ತಿನಿಂದ ಈ ಒಂದು ಕಾರ್ಯಕ್ರಮ ನಮ್ಮನ್ನೆಲ್ಲ ಮನರಂಜಿಸಿದೆ. ನಿಮ್ಮ ತರಬೇತಿ, ನಿಮ್ಮ ನಿರ್ದೇಶನ ಮಕ್ಕಳ ಭವಿಷ್ಯದಲ್ಲಿ ಹೊಸ ಸಂಚಲನವನ್ನು ಮೂಡಿಸಲಿ, ಭವಿಷ್ಯತ್ತಿನಲ್ಲಿ ಉತ್ತಮ ಪ್ರತಿಭೆಗಳಿಗೆ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂಥ ಅನ್ನಪೂರ್ಣ ಈ ಒಂದು ಶಿವಪ್ರಣಾಮ್ ರಿಜಿಸ್ಟರ್ಡ್ ಇದರ ಮುಖ್ಯಸ್ಥರಾಗಿರುವಂಥ ಶ್ರೀಮತಿ ಅನ್ನಪೂರ್ಣ ರಿತೇಶ್ ಇವರಿಗೆ ಜಂಟಿ ಸಂಸ್ಥೆಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇನ್ನು ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ವಿಶ್ವಬ್ರಾಹ್ಮಣ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಇದರ ಹಾಗೂ ಶ್ರೀ ಕಾಳಿಕಾಂಬ ಮಹಿಳಾ ವೃಂದದ 40ನೇ ವಾರ್ಷಿಕೋತ್ಸವ ಸನ್ಮಾನ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಲಿಕ್ಕಿದೆ.
ಇವ ಪ್ರತಿಭೆಗಳಿಗೆ ವೇದಿಕೆಯನ್ನು ಒದಗಿಸುವುದರೊಂದಿಗೆ ಉತ್ತಮ ಸಂಸ್ಕಾರವನ್ನು ನೀಡುವಂಥ ಭರತನಾಟ್ಯದ ಈ ಸುಂದರ ನೃತ್ಯವನ್ನು ಪ್ರಸ್ತುತಪಡಿಸಿದ ನಮಗೆದು ವಂದನೆಗಳು, ಅಭಿನಂದನೆಗಳು. ಹಲೋ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. 40ನೇ ವಾರ್ಷಿಕೋತ್ಸವ ಹಾಗೂ ಸನ್ಮಾನ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಲಿಕ್ಕಿದೆ. ಎಲ್ಲ ಬಂದಂಥ ಅತಿಥಿ ಅಭ್ಯಾಗತರು ವೇದಿಕೆಯ ಮುಂಭಾಗದಲ್ಲಿರುವಂಥ ಆಸನ ಅಲಂಕರಿಸುವಂತೆ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ದಿವಸ ಈ ಸಮಾರಂಭದ ಅಧ್ಯಕ್ಷರಾಗಿ ಶ್ರೀ ಶಾಂತರಾಮ್ ಆಚಾರ್ಯ ಕಿನ್ನಿಗೋಳಿ, ಸ್ಥಾಪಕ ಅಧ್ಯಕ್ಷರು ಶ್ರೀ ವಿಶ್ವಕರ್ಮ ಸೇವಾ ಸಮಿತಿ UAE ದುಬೈ, ಆಶೀರ್ವಚನವನ್ನು ನೀಡಲಿಕ್ಕಿರುವವರು ವೇದಮೂರ್ತಿ ಶ್ರೀ ಅನಂತ ಹಸರಣ್ಣ, ಆನುವಂಶಿಕ ಅರ್ಚಕರು ಶ್ರೀ ಕ್ಷೇತ್ರ ಕಟೀಲು, ಮುಖ್ಯ ಅತಿಥಿಗಳಾಗಿ ಶ್ರೀ ಎಂ ಶ್ರೀನಿವಾಸ ಆಚಾರ್ಯ, ನಿರ್ಮಲ್ ಜುವೆಲ್ಲರ್ಸ್ ಸುರತ್ಕಲ್, ಶ್ರೀ ಬಾಲಕೃಷ್ಣ ಆಚಾರ್ಯ ಮೂಡಬಿದ್ರಿ, ಆಡಳಿತ ಮುಕ್ತೇಶ್ವರರು ಶ್ರೀ ಗುರುಮಠ ಕಾಳಿಕಮ್ಮ ದೇವಸ್ಥಾನ ಮೂಡಬಿದ್ರಿ, ಶ್ರೀ ನಿತಿನ್ ಶೆಟ್ಟಿ ಗುತ್ತಿನಾರು ಕುಡೆತ್ತೂರು ಗುತ್ತು, ಶ್ರೀಮತಿ ಶಶಿಕಲಾ ಪ್ರಭಾಕರ ಆಚಾರ್ಯ,
ವಿಶ್ವಬ್ರಾಹ್ಮಣ ಪೋಷಕ ಅಧ್ಯಕ್ಷರು, ವಿಶ್ವಬ್ರಾಹ್ಮಣ ಸಂಸ್ಕೃತ ವಿದ್ಯಾಪೀಠ ಕೊಡಂಕೂರು. ವೇದಿಕೆಯಲ್ಲಿ ಉಪಸ್ಥಿತಿ ಶ್ರೀ ಜಗದೀಶ್ ಆಚಾರ್ಯ ಸುರಗಿರಿ, ಅಧ್ಯಕ್ಷರು ವಿಶ್ವಬ್ರಾಹ್ಮಣ ಸಮಾಜ ಸೇವಾ ಸಂಘ ಕಿಣಿಗೋಳಿ. ಶ್ರೀ ಎಂ ಪೃಥ್ವಿರಾಜ್ ಆಚಾರ್ಯ, ಅಧ್ಯಕ್ಷರು ಸರಪ್ ಅಣ್ಣೆ ಆಚಾರ್ಯ ಸಭಾಭವನ ಸಮಿತಿ. ಶ್ರೀಮತಿ ಅನಿತಾ ಪೃಥ್ವಿರಾಜ್ ಆಚಾರ್ಯ, ಅಧ್ಯಕ್ಷೆ ಶ್ರೀ ಕಾಳಿಕಾಂಬ ಮಹಿಳಾ ವೃಂದ ಕಿನ್ನಿಗೋಳಿ. ಈ ದಿವಸ 3 ಜನ ಸಾಧಕರನ್ನು ಗೌರವಿಸುವಂಥ ಕಾರ್ಯಕ್ರಮ ಇದೆ. ಶ್ರೀ ವಿಠ್ಠಲ ಆಚಾರ್ಯ ತಾಳಿಪಾಡಿ, ರಂಜಿತಾ ಜಿ ಆಚಾರ್ಯ ಖ್ಯಾತ ಕಲಾವಿದೆ ನೀಲವರ, ಕುಮಾರಿ ಅನ್ಯ ಆಚಾರ್ಯ ಕಿನ್ನಿಗೋಳಿ. ರಾಜ್ಯ ಮಟ್ಟದಲ್ಲಿ ರಾಜ್ಯಕ್ಕೆ 8ನೇ ರ್ಯಾಂಕ್ ತಂದುಕೊಟ್ಟ ಅಪ್ರತಿಮ ಪ್ರತಿಭೆ ಕುಮಾರಿ ಅನ್ಯ ಆಚಾರ್ಯ ಕಿನ್ನಿಗೋಳಿ. ಇವರೆಲ್ಲರ ಸಮ್ಮುಖದಲ್ಲಿ ಈ ದಿವಸ 40ನೇ ವಾರ್ಷಿಕೋತ್ಸವ ವಿಶ್ವಬ್ರಾಹ್ಮಣ ಸಮಾಜ ಸೇವಾ ಸಂಘ ಕಿನ್ನಿಗೋಳಿ ಹಾಗೆ ಶ್ರೀ ಕಾಳಿಕಾಂಬ ಮಹಿಳಾ ವೃಂದ ಕಿನ್ನಿಗೋಳಿ ಇವರ ಜಂಟಿ ವಾರ್ಷಿಕೋತ್ಸವ ನಡೆಯಲಿಕ್ಕಿದೆ. ಮಹಿಳಾ ವೃಂದ ಕಿನ್ನಿಗೋಳಿ ಇದರ ವಾರ್ಷಿಕೋತ್ಸವ ಕಾರ್ಯಕ್ರಮ ಇದೀಗ ಪ್ರಾರಂಭಿಸ್ತಾ ಇದ್ದೇವೆ. ವೇದಿಕೆಗೆ ಈ ದಿವಸದ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂಥ ಶ್ರೀ ಶಾಂತರಾಮ್ ಆಚಾರ್ಯ ಕಿನ್ನಿಗೋಳಿ, ಸ್ಥಾಪಕ ಅಧ್ಯಕ್ಷರು ಶ್ರೀ ವಿಶ್ವಕರ್ಮ ಸೇವಾ ಸಮಿತಿ UAE ದುಬೈ, ಇವರು ಈ ದಿವಸದ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಆಶೀರ್ವಚನವನ್ನು ಹೇಳಿರುವಂಥ ವೇದಮೂರ್ತಿ ಶ್ರೀ ಅನಂತ ಆಸರಣ್ಣ, ಆನುವಂಶಿಕ ಅರ್ಚಕರು ಶ್ರೀ ಕ್ಷೇತ್ರ ಕಟೀಲು. ಮುಖ್ಯ ಅತಿಥಿಗಳಾಗಿ ಶ್ರೀ ಎಂ ಶ್ರೀನಿವಾಸ್ ಆಚಾರ್ಯ, ನಿರ್ಮಲ್ ಜ್ಯುವೆಲ್ಲರ್ಸ್ ಸುರತ್ಕಲ್, ಶ್ರೀ ಬಾಲಕೃಷ್ಣ ಆಚಾರ್ಯ ಮೂಡಬಿದ್ರಿ, ಆಡಳಿತ ಮುಕ್ತೇಶ್ವರರು ಶ್ರೀ ಗುರುಮಠ ಕಾಳಿಕಾಂಬ ದೇವಸ್ಥಾನ ಮೂಡಬಿದ್ರಿ, ಶ್ರೀ ನಿತಿನ್ ಶೆಟ್ಟಿ ಗುತ್ತಿನಾರು ಕುಡೆತ್ತೂರು ಗುತ್ತು, ಶ್ರೀಮತಿ ಶಶಿಕಲಾ ಪ್ರಭಾಕರ್ ಆಚಾರ್ಯ, ಪೋಷಕ ಅಧ್ಯಕ್ಷರು ವಿಶ್ವಬ್ರಾಹ್ಮಣ ಸಂಸ್ಕೃತ ವಿದ್ಯಾಪೀಠ ಕೊಡಂಕೂರು. ವೇದಿಕೆಯಲ್ಲಿ ಗೌರವ ಉಪಸ್ಥಿತಿ ಶ್ರೀ ಜಗದೀಶ್ ಆಚಾರ್ಯ ಸುರಗಿರಿ, ಅಧ್ಯಕ್ಷರು ವಿಶ್ವಬ್ರಾಹ್ಮಣ ಸೇವಾ ಸಂಘ ಕಿನ್ನಿಗೋಳಿ. ಶ್ರೀ ಎಂ ಪೃಥ್ವಿರಾಜ್ ಆಚಾರ್ಯ, ಅಧ್ಯಕ್ಷರು ಸರಪ್ ಅಣ್ಣ ಆಚಾರ್ಯ ಸಭಾಭವನ ಸಮಿತಿ. ಶ್ರೀಮತಿ ಅನಿತಾ ಪೃಥ್ವಿರಾಜ್ ಆಚಾರ್ಯ, ಅಧ್ಯಕ್ಷೆ ಶ್ರೀ ಕಾಳಿಕಾಂಬ ಮಹಿಳಾ ವೃಂದ ಕಿನ್ನಿಗೋಳಿ. ಇವರೆಲ್ಲ ವೇದಿಕೆಯಲ್ಲಿರುವಂತಹ ಆಸನ ಅಲಂಕರಿಸುವಂತೆ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಇವರನ್ನೆಲ್ಲ ಈ ವಿಶ್ವಬ್ರಾಹ್ಮಣ ಸಮಾಜ ಸೇವಾ ಅಧ್ಯಕ್ಷರು ಹಾಗೂ ಕಾಳಿಕಾಂಬ ಮಹಿಳಾ ವೃಂದ ಅಧ್ಯಕ್ಷರು ವೇದಿಕೆ ಮೇಲೆ ಬರಮಾಡಿಕೊಳ್ಳುವಂತೆ ನಿಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡ್ತಾ ಇದ್ದೇವೆ. ಯಾವುದೇ ಒಂದು ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೀಬೇಕಾದ್ರೆ ದೇವರ ಆಶೀರ್ವಾದ ಬೇಡುವುದು ಅತ್ಯಗತ್ಯ. ಆ ಪ್ರಕಾರವಾಗಿ ಸಭಾ ಸಂಪ್ರದಾಯದಂತೆ ದೇವರ ಪ್ರಾರ್ಥನೆಯೊಂದಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಶ್ರೀಮತಿ ಪ್ರತಿಮಾ ಪ್ರಕಾಶ್, ಶ್ರೀಮತಿ ಅನಿತಾ ಪ್ರಶಾಂತ್, ಶ್ರೀಮತಿ ಶಶಿಕಲಾ ಯೋಗೀಶ್ ಇವರು ಪ್ರಾರ್ಥನೆಯನ್ನು ನೆರವೇರಿಸುವಂತೆ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ.
ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಸ್ಮರಿಸುವೆ ನಿನ್ನಯ ದಿವ್ಯನಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಸ್ಮರಿಸುವೆ ನಿನ್ನಯ ದಿವ್ಯನಾಮ. ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ, ವಿದ್ಯೆಯ ನೀಡೋ ಶ್ರೀವರದಾಯಕ. ಚರಣ ಕಮಲ ನಿನ್ನ ಪೂಜಿಪೆ ಅನುದಿನ, ಚರಣ ಕಮಲ ನಿನ್ನ ಪೂಜಿಪೆ ಅನುದಿನ. ಪಾವನಗೊಳಿಸೋ ಈ ಶಾಂತಿಧಾಮ, ಪಾವನಗೊಳಿಸೋ ಈ ಶಾಂತಿಧಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ. ಗಂಗಾಧರ ಸುತ ಚಂದ್ರ ಸುಧಾರಕ, ಮಂಗಳ ಹರಿಸೋ ಶ್ರೀ ಶುಭಕಾರಕ. ಭವಸಾಗರವನ್ನು ದಾಟಲು ಅನುದಿನ, ಭವಸಾಗರವನ್ನು ದಾಟಲು ಅನುದಿನ. ಸಾಧನವೇ ತವ ತಾರಕ ನಾಮ, ಸಾಧನವೇ ತವ ತಾರಕ ನಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಸ್ಮರಿಸುವೆ ನಿನ್ನಯ ದಿವ್ಯನಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಪ್ರಥಮ ಪ್ರಣಾಮ, ಪ್ರಥಮ ಪ್ರಣಾಮ. ಧನ್ಯವಾದಗಳು. ಪೂಜ್ಯರಾದಂಥ ಕಟೀಲು ದೇವಳದ ಪ್ರಧಾನ ಅನುವಂಶಿಕ ಅರ್ಚಕರು ವೇದಮೂರ್ತಿ ಶ್ರೀ ಅನಂತ ಶರಣವರನ್ನು ನಾನು ವೇದಿಕೆ ಮೇಲೆ ಬರಮಾಡಿಕೊಳ್ಳುತ್ತಾ ಇದ್ದೇನೆ. ಸಭಾ ಸಂಪ್ರದಾಯದಂತೆ ಬಂದಂಥ ಎಲ್ಲ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸುವುದು ನಮ್ಮ ಧರ್ಮ. ಆ ಪ್ರಕಾರವಾಗಿ ಬಂದಂಥ ಎಲ್ಲ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸುವಂತೆ ಶ್ರೀ ಜಗದೀಶ್ ಆಚಾರ್ಯ ಸುರಗಿರಿ, ಅಧ್ಯಕ್ಷರು ವಿಶ್ವ ಬ್ರಾಹ್ಮಣ ಸಮಾಜ ಸೇವಾ ಸಂಘ ರಿಜಿಸ್ಟ್ರೇಡ್ ಕಿನ್ನಿಗೋಡಿ ಇವರಲ್ಲಿ ವಿನಂತಿಸ್ತಾ ಇದೆ. ಓಂ ಶ್ರೀ ಗುರುಭ್ಯೋ ನಮಃ. ಪರಮಪೂಜ್ಯ ಜಗದ್ಗುರು ಅನಂತ ವಿಭೂಷಿತ ಕಾಲಾಸ್ತೇಂದ್ರ ಮಹಾಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡುತ್ತಾ, ವಿಶ್ವಬ್ರಾಹ್ಮಣ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಕಿನ್ನಿಗೋಳಿ ಹಾಗೂ ಶ್ರೀ ಕಾಳಿಕಾಂಬ ಮಹಿಳಾ ವೃಂದ ಕಿನ್ನಿಗೋಳಿ ಇದರ 40ನೇ ವಾರ್ಷಿಕೋತ್ಸವದ ಈ ಶುಭ ಸಮಾರಂಭಕ್ಕೆ ನಮ್ಮ ಊರಿನವರೇ ಆದ ಶ್ರೀ ಶಾಂತರಾಮ ಆಚಾರ್ಯ ಸ್ಥಾಪಕಾಧ್ಯಕ್ಷರು, ಶ್ರೀ ವಿಶ್ವಕರ್ಮ ಸೇವಾ ಸಮಿತಿ UAE ದುಬೈ ಇವರನ್ನು ನಾವು ಕೇಳಿಕೊಂಡಾಗ ಅತ್ಯಂತ ಪ್ರೀತಿಯಿಂದ ಬಂದಿರುತ್ತಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ನಮ್ಮ ಸಮಾಜದ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಶ್ರೀ ಶಾಂತರಾಮ ಆಚಾರ್ಯ ಸಭಾಧ್ಯಕ್ಷರಿಗೆ ಶ್ರೀ ಉದಯ್ ಕುಮಾರ್ ಕಿನ್ನಿಗೋಳಿಯವರು ಶಾಲು ಹೊದಿಸಿ ಸ್ಮರಣಿಕೆಯ ಗೌರವದೊಂದಿಗೆ ಪುಷ್ಪಗುಚ್ಛದ ಗೌರವವನ್ನು ಸಮರ್ಪಿಸುವಂತೆ ವಿನಂತಿ ಮಾಡ್ತಾ ಇದ್ದೇನೆ. ಗಣ್ಯರಿಗೆ ನಮ್ಮ ಕೈ ಚಪ್ಪಾಳೆಯ ಸ್ವಾಗತವಿರಲಿ. ಹಾಗೆ ಮುಂದಿನ ಆಶೀರ್ವಚನ ನೀಡಿ ನಮ್ಮನ್ನು ಅರಸಲು ಬಂದಿರುವಂತಹ ನಮ್ಮ ಪ್ರೀತಿಯ ವೇದಮೂರ್ತಿ ಅನಂತ ಆಸರಣ ಅನುವಂಶಿಕ ಮುಕ್ತೇಶ್ವರರು ಶ್ರೀಕ್ಷೇತ್ರ ಕಟೀಲು ಇವರನ್ನು ನಮ್ಮ ಸಮಾಜದ ಪರವಾಗಿ ಅತ್ಯಂತ ಪ್ರೀತಿಯಿಂದ ಹಾಗೂ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಪೂಜ್ಯರಾದ ವೇದಮೂರ್ತಿ ಶ್ರೀ ಅನಂತ ಆಸರಣ ಇವರಿಗೆ ಶ್ರೀ ಪೃಥ್ವಿರಾಜ ಆಚಾರ್ಯ ಇವರು ಫಲಪುಷ್ಪಗಳನ್ನು ನೀಡಿ ಶಾಲನ್ನು ಹಾಕಿ ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಅಧ್ಯಕ್ಷರು ಅಣ್ಣಾಚಾರ್ಯ ಸಭಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀ ಎಂ ಪೃಥ್ವಿರಾಜ್ ಆಚಾರ್ಯ ಇವರು
ಪೂಜ್ಯ ಆಸರಣ್ಣವನ್ನು ಗೌರವಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಅತಿಥಿ ನಮ್ಮವರೇ ಆದಂಥ ಶ್ರೀಯುತ ಎಂ ಶ್ರೀನಿವಾಸ ಆಚಾರ್ಯ ನಿರ್ಮಲಾ ಜ್ಯುವೆಲರ್ಸ್ ಸುರತ್ಕಲ್. ಇವರು ನಮ್ಮ ಸಂಘದ ಬೆನ್ನೆಲುಬು ಎಂದರೂ ತಪ್ಪಾಗಲಾರದು. ಯಾಕೆಂದರೆ ಇವರು ನಮ್ಮ ಸಂಘದ ಸಭಾಂಗಣಕ್ಕೆ ಕೊಟ್ಟ ಕೊಡುಗೆ ಅಪಾರವಾದದ್ದು. ಮುಂದೆಯೂ ನಿಮ್ಮ ಸಹಾಯ ಸಹಕಾರ ನಮಗೆ ಇರಲಿ ಎಂದು ಕೇಳಿಕೊಳ್ಳುತ್ತಾ ಅವರಿಗೂ ನಮ್ಮ ಸಂಘದ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಶ್ರೀನಿವಾಸ ಆಚಾರ್ಯವರಿಗೆ ಶ್ರೀ ದಿನೇಶ್ ಆಚಾರ್ಯ, ದಿನೇಶ್ ಜ್ಯುವೆಲರ್ಸ್ ಕಿನಿಗೋಡಿಯವರು ವೇದಿಕೆ ಬಂದು ಅವರಿಗೆ ಶಾಲು ಹಾಕಿ ಪುಷ್ಪಗುಚ್ಛ ಸ್ಮರಣಿಕೆಯ ಗೌರವದೊಂದಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿ ಮಾಡುತ್ತಿದೆ. ಹಾಗೆ ಇನ್ನೋರ್ವ ಅತಿಥಿ ಶ್ರೀ ಬಾಲಕೃಷ್ಣ ಆಚಾರ್ಯ, ಆಡಳಿತ ಮುಕ್ತೇಶ್ವರು, ಶ್ರೀ ಗುರುಮಠ ಕಾಳಿಕಾಂಬ ದೇವಸ್ಥಾನ ಮೂಡಬಿದ್ರಿ. ಇವರನ್ನು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ನಮ್ಮ ಮೇಲೆ ಪ್ರೀತಿ ಇಟ್ಟು ಬಂದಿರುತ್ತಾರೆ. ಇವರಿಗೂ ನಮ್ಮ ಸಂಘದ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ಬಾಲಕೃಷ್ಣ ಆಚಾರ್ಯವರಿಗೆ ವಿಶ್ವ ಬ್ರಾಹ್ಮಣ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಕಿನಿಗೋಡಿಯ ಮಾಜಿ ಅಧ್ಯಕ್ಷರಾಗಿರುವಂಥ ಶ್ರೀ ಯೋಗೀಶ್ ಆಚಾರ್ಯ ಮಾರಡ್ಕ ಇವರು ಶ್ರೀಯುತರನ್ನು ಗೌರವಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಅತಿಥಿ ಶ್ರೀ ನಿತಿನ್ ಶೆಟ್ಟಿ ಗುತ್ತಿನಾರು ಇತಿಹಾಸವಿರುವ ಕೊಡೆತ್ತೂರು ಗುತ್ತಿನ ಗಡಿ ಪ್ರಧಾನರು, ಕಟೀಲು ಬ್ರಹ್ಮರಾಂಬೆಯ ಪರಮ ಭಕ್ತರು, ಸದೃಢೆಯ ನಿತಿನ್ ಶೆಟ್ಟಿ ಗುತ್ತಿನಾರ್. ಇವರು ಉದ್ಯಮಿಯಾಗಿ ಖ್ಯಾತಿ ಪಡೆದವರು. ಧರ್ಮ ಸಂಸ್ಕೃತಿ ಬಗ್ಗೆ ಅಪಾರ ಶ್ರದ್ಧೆ ಹೊಂದಿರುವ ಶ್ರೀಯುತರು. ಹಿರಿಯರಲ್ಲಿ ಕಿರಿಯರಾಗಿ ಕಿರಿಯರಲ್ಲಿ ಹಿರಿತನ ಮೆರೆದ ಶ್ರೀಯುತರು. ಇವರಿಗೆ ನಮ್ಮ ಸಮಾಜದ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ನಿತಿನ್ ಶೆಟ್ಟಿ ಗುತ್ತಿನಾರು ಇವರಿಗೆ ಶಿಲ್ಪಿ ಶಿವಪ್ರಸಾದ್ ಆಚಾರ್ಯವರು ಈ ಒಂದು 40ನೇ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಅವರನ್ನು ಶಾಲು ಹೊದಿಸಿ ಸ್ಮರಣಿಕೆಯ ಗೌರವ ಕೊಟ್ಟು ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಇನ್ನೋರ್ವ ಮಹಿಳಾ ಅತಿಥಿ ಶ್ರೀಮತಿ ಶಶಿಕಲಾ ಪ್ರಭಾಕರ ಆಚಾರ್ಯ, ಪೋಷಕ ಅಧ್ಯಕ್ಷರು, ಕೊಡಂಕೂರು ಸಂಸ್ಕೃತ ವಿದ್ಯಾಪೀಠ, ಉಡುಪಿ. ಇವರು ನಮ್ಮ ಪ್ರೀತಿಗೆ ಕರೆಗೆ ಹೂಗುಟ್ಟು ನಮ್ಮ ಸಂಘದ ಕಾರ್ಯಕ್ರಮದಲ್ಲಿ ಹಾಜರಿರುತ್ತಾರೆ. ಇವರಿಗೂ ನಮ್ಮ ಸಂಘದ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀಮತಿ ಅನಿತಾ ಪೃಥ್ವಿರಾಜ ಆಚಾರ್ಯ ಇವರು ಶಾಲು ಹೊದಿಸಿ ಸ್ಮರಣಿಕೆಯ ಗೌರವದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಾಗಿರುವಂಥ ಶ್ರೀ ಎಂ ಪೃಥ್ವಿರಾಜ ಆಚಾರ್ಯ, ಅಧ್ಯಕ್ಷರು, ಅಣ್ಣಾಚಾರ್ಯ ಸಭಾಭವನ, ಇವರಿಗೂ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಶ್ರೀ ಕಾಳಿಕಾಂಬ ಮಹಿಳಾ ವೃಂದ ಕಿನ್ನಿಗೋಳಿ, ಇದರ ಅಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ಅನಿತಾ ಪೃಥ್ವಿರಾಜ್, ಇವರಿಗೂ ನಮ್ಮ ಸಂಘದ ಪರವಾಗಿ ಆರ್ಥಿಕ ಸ್ವಾಗತ ಬಯಸ್ತೇನೆ. ಮುಂದೆ ನಮ್ಮಿಂದ ಸನ್ಮಾನಗೊಳ್ಳಲಿರುವ ವಿಠ್ಠಲ ಆಚಾರ್ಯ ತಾಲ್ಪಾಡಿ, ರಂಜಿತಾ ಜಿ ಆಚಾರ್ಯ, ಖ್ಯಾತಿ ಕಲಾವಿದೆ ನೀಲಾವರ, ಹಾಗೆ ರಾಜ್ಯಕ್ಕೆ 8ನೇ ರ್ಯಾಂಕ್ ಗಳಿಸಿದಂತಹ ಕುಮಾರಿ ಅನ್ಯ ಆಚಾರ್ಯ, ಇವರಿಗೂ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಮತ್ತು ನಮ್ಮ ಸಂಘದ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸುತ್ತಾ ಬಂದಿರುವ ನಮ್ಮ ಸಂಘದ ಎಲ್ಲ ಸದಸ್ಯರಿಗೂ ಹಾಗೂ ಮಹಿಳಾ ವೃಂದದ ಸದಸ್ಯರಿಗೂ, ಸಮಾಜ ಬಾಂಧವರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಅತ್ಯಂತ ವಿನಯಪೂರ್ವಕವಾಗಿ ಸ್ವಾಗತವನ್ನು ಬಯಸುವ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಎಲ್ಲರನ್ನೂ ಸ್ವಾಗತಿಸಿದ ಶ್ರೀ ಜಗದೀಶ್ ಆಚಾರ್ಯ ಸುರಗಿರಿ, ಅಧ್ಯಕ್ಷರು, ವಿಶ್ವ ಬ್ರಾಹ್ಮಣ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಕಿನಿಗೋಡಿ, ಇವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ ಇನ್ನು ಮುಂದಕ್ಕೆ ದೀಪ ಪ್ರಜ್ವಲನೆಯ ಹೊತ್ತು ವೇದಿಕೆಯ ಗಣ್ಯರು ದೀಪ ಪ್ರಜ್ವಲನೆಯನ್ನು ನೆರವೇರಿಸಿಕೊಡಬೇಕಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ.
ವೇದಿಕೆಯ ಗಣ್ಯರು, ಪೂಜ್ಯ ಆಸರಣರು, ಜೊತೆಯಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು 40ನೇ ವಾರ್ಷಿಕೋತ್ಸವದ ಈ ಪರ್ವ ಕಾಲದಲ್ಲಿ ದೀಪ ಪ್ರಜ್ವಲಿಸಿ ಮತ್ತಷ್ಟು ನಿಮ್ಮಿಂದ ಆಶೀರ್ವಾದ ಈ ಸಂಸ್ಥೆಗೆ ಸದಾ ಇರಲಿ, ಮತ್ತಷ್ಟು ಸಮಾಜಮುಖಿಯಾದಂಥ ಕಾರ್ಯವನ್ನು ನಡೆಯುವಲ್ಲಿ ಕಟೀಲು ದುರ್ಗೆಯ ಹಾಗೂ ವಿರಾಟ್ ಸ್ವರೂಪನಾದ ವಿಶ್ವಕರ್ಮ ಹಾಗೂ ಕಾಳಿಕಾ ಮಾತೆಯ ಅನುಗ್ರಹ ಸರ್ವರಿಗಿರಲಿ ಎಂಬುದಾಗಿ ದೀಪ ಪ್ರಜ್ವಲನೆಯ ಕಾರ್ಯದಲ್ಲಿ ನಾವು ತೊಡಗ್ತಾ ಇದ್ದೇವೆ. ಅಸತು ಮಾ ಸದ್ಗಮಯ, ತಮಸು ಮಾ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂ ಗಮಯ. ಪ್ರಕಾಶಮಾನವಾದ ದೀಪ ಯಾವ ರೀತಿ ಲೋಕವೆಲ್ಲ ಬೆಳಕನ್ನು ನೀಡುತ್ತದೆ, ಅದೇ ರೀತಿ ಜಂಟಿ ಸಂಸ್ಥೆಗಳ ಎಲ್ಲ ಕಾರ್ಯಗಳಿಗೆ ದೇವರ ಅನುಗ್ರಹ ಸದಾ ಇರಲಿ. ಧನ್ಯವಾದಗಳು. ಇದೀಗ ಸಂಘದ ವಾರ್ಷಿಕ ವರದಿಯನ್ನು ನಮ್ಮೆದುರು ಬಿತ್ತರಿಸಲಿಕ್ಕಿದ್ದಾರೆ ಶ್ರೀ ರಂಜನ್ ಕುಮಾರ್, ಕಾರ್ಯದರ್ಶಿ, ವಿಶ್ವ ಬ್ರಾಹ್ಮಣ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಕಿನ್ನಿಗೋಳಿ ಇವರು. ವಿಶ್ವ ಬ್ರಾಹ್ಮಣ ಸಮಾಜ ಸೇವಾ ಸಂಘ ಕಿನ್ನಿಗೋಳಿ ರಿಜಿಸ್ಟರ್ ಕಿನ್ನಿಗೋಳಿ 24/5/2026 ಆದಿತ್ಯವಾರ ವಾರ್ಷಿಕ ವರದಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ. ಮಾನ್ಯರೇ, ನಮ್ಮ ಸಂಘದ 40ನೇ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ 2025-26ನೇ ವಾರ್ಷಿಕ ವರದಿಯನ್ನು ನಿಮ್ಮ ಮುಂದಿಡಲು ಇಚ್ಛಿಸುತ್ತೇನೆ. ಬಂಧುಗಳೇ, ಮುಂದಿನ 2 ವರ್ಷ ಅವಧಿಗೆ 2024-2026ರಿಂದ ಅವಧಿಗೆ ಇದ್ದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ. ನಮ್ಮ ಸಂಘದಿಂದ ಸಮಾಜ ಬಾಂಧವರಿಗೆ ಹಾಗೂ ಸಮಾಜದ ಒಳಿತಿಗಾಗಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗೂ ಅವುಗಳನ್ನು ನೆರವೇರಿಸಿದ್ದೇವೆ ಎಂಬ ಧನ್ಯತೆಯ ಭಾವವು ನಮಗಿದೆ. ಪ್ರತಿ ವರ್ಷವೂ ನಾವು ಭಗವಾನ್ ಶ್ರೀ ವಿಶ್ವಕರ್ಮ ಪೂಜೆ, ನಾಗದೇವರ ಸನ್ನಿಧಿಯಲ್ಲಿ ಪ್ರತಿಷ್ಠಾ ಮಹೋತ್ಸವ, ಅಶ್ಲೇಷ ಪೂಜೆ, ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಪೂಜೆ, ಉಪಕರ್ಮ ಹೋಮ, ತುಳಸಿ ಪೂಜೆ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಸಂಘದ ಸದಸ್ಯರ ಸಂಯೋಗದಿಂದ ನಡೆಸಿಕೊಂಡು ಬರುತ್ತಿದ್ದೇವೆ. ನಮ್ಮ ಸಂಘದ ವತಿಯಿಂದ ಮಹಿಳಾ ವೃಂದ ಮತ್ತು ಸಮಾಜ ಬಾಂಧವರೊಂದಿಗೆ ಪ್ರತಿ ವರ್ಷವೂ ಪರಮಪೂಜ್ಯ ಗುರುಗಳ ಚಾತುರ್ಮಾಸ ವೃತ್ತದ ಸಂದರ್ಭದಲ್ಲಿ ಭಾಗವಹಿಸಿ ಗುರುಗಳ ಪಾದಪೂಜೆಯನ್ನು ನೆರವೇರಿಸಿ ಕೃಪೆಗೆ ಪಾತ್ರರಾಗಿರುತ್ತೇವೆ. ಪ್ರತಿ ವರ್ಷ ಆಗಸ್ಟ್ 15ರಂದು ರಾಷ್ಟ್ರೀಯ ಹಬ್ಬವಾದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಿಕೊಂಡು ಬಂದಿರುತ್ತೇವೆ. ಹಾಗೂ ಪ್ರತಿ ವರ್ಷ AJ ಆಸ್ಪತ್ರೆಯ ಸಂಯೋಗದಿಂದ ಹಾಗೂ ನಮ್ಮ ಸುತ್ತಮುತ್ತಲಿನ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ರಕ್ತದಾನ ಶಿಬಿರವನ್ನು ನಡೆಸಿಕೊಂಡು ಬರುತ್ತಿದ್ದೇವೆ. ನಮ್ಮ ಸಂಘದ ಸದಸ್ಯರು ಹಾಗೂ ಮಹಿಳಾ ವೃಂದದ ಸದಸ್ಯರು ನಮ್ಮ ಪರಿಸರದ ಅನೇಕ ದೇವಸ್ಥಾನಗಳ ಬ್ರಹ್ಮಕಲಶೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಅತ್ಯಂತ ಉತ್ಸಾಹದಿಂದ ಸ್ವಯಂ ಸೇವಕರಾಗಿ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿರ್ತೇವೆ. ನಮ್ಮ ಸಂಘದ ಸಭಾಂಗಣದಲ್ಲಿ ಪ್ರತಿ ಶುಕ್ರವಾರ ಸಂಜೆ 7:30ರಿಂದ 8ರವರೆಗೆ ಭಜನೆ ಸಂಕೀರ್ತನೆಯನ್ನು ನಡೆಸಿಕೊಂಡು ಬಂದಿರುತ್ತೇವೆ. ಹಾಗೂ ಪ್ರತಿ ವರ್ಷ ಸಂಘದ ವತಿಯಿಂದ ಭಜನಾ ಮಂಗಳೋತ್ಸವವನ್ನು ನಡೆಸಿಕೊಂಡು ಬರುತ್ತಿದ್ದೇವೆ. ನಮ್ಮಲ್ಲಿ ಪುರುಷರ ಶ್ರೀ ವಿಶ್ವಕರ್ಮ ಭಜನಾ ಮಂಡಳಿ ಹಾಗೂ ಮಹಿಳಾ ವೃಂದದ ಕಾಳಿಕಾಂಬಾ ಭಜನಾ ಮಂಡಳಿಯನ್ನು ನವರಾತ್ರಿ ಹಾಗೂ ಇನ್ನಿತರ ಸಂದರ್ಭಗಳಲ್ಲಿ ಭಜನಾ ಸಂಕೀರ್ತನೆಯನ್ನು ನಡೆಸಿಕೊಂಡು ಬರುತ್ತಿದ್ದೇವೆ.
ಭಜನೆ ನಡೆಸಿಕೊಂಡು ಬಂದ ಸ್ಥಳ ಮಂಗಳೂರು, ಮೂಡಬಿದ್ರೆ, ಕೊಲಕಾಡಿ, ಕಟೀಲು, ಕಿನ್ನಿಗೋಳಿ, ನೇಕಾರ ಕೊಲನಿ, ಗುತ್ತಕಾಡು, ಸುರಗಿರಿ, ಎಳತ್ತೂರು, ಪುನರೂರು, ಹಳೆಂಗಡಿ ಇನ್ನಿತರ ಸಂಕೀರ್ತನೆಯನ್ನು ನಡೆಸಿಕೊಂಡು ಬಂದಿರುತ್ತೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಾಧಕರಿಗೆ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೂ ನಮ್ಮ ಸಮಾಜ ಬಾಂಧವರಿಗೆ ಆಟೋಟ ಸ್ಪರ್ಧೆಯನ್ನು ಹಮ್ಮಿಕೊಂಡಿರುವುದು ನಮ್ಮ ಸಂಘದ ಸದಸ್ಯರು ಹಾಗೂ ಮಹಿಳಾ ವೃಂದದ ಸದಸ್ಯರು ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರ ಜೊತೆಗೆ ವಿಶೇಷವಾಗಿ ಪಟ್ಟಣ ಪಂಚಾಯತ್ ಸಹಯೋಗದಿಂದ ಪರಿಸರದ ಸ್ವಚ್ಛತೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತೇವೆ ಎಂದು ತಿಳಿಸಲು ಇಚ್ಛೆಪಡಿಸುತ್ತೇವೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಹಾಗೂ ಸೇರಿರುವ ಎಲ್ಲ ಸಮಾಜ ಬಾಂಧವರನ್ನು ನಮಸ್ಕರಿಸುತ್ತಾ ವಾರ್ಷಿಕ ವರದಿಯನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ರಂಜನ್ ಕುಮಾರ್ ಅವರೇ. ಇದೀಗ ವರದಿ ವಾಚನ, ಕಾಳಿಕಾಂಬ ಮಹಿಳಾ ವೃಂದದ ವರದಿ ವಾಚನವನ್ನು ನಿರ್ವಹಿಸಿಕೊಡಬೇಕಾಗಿ ಶ್ರೀಮತಿ ಸವಿತಾ ದಿನೇಶ್ ಆಚಾರ್ಯ, ಕಾರ್ಯದರ್ಶಿ, ಶ್ರೀ ಕಾಳಿಕಾಂಬ ಮಹಿಳಾ ವೃಂದ ಕಿನ್ನಿಗೋಡಿ ಇವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಕಾಳಿಕಾಂಬ ಮಹಿಳಾ ವೃಂದದ 18ನೇ ವರ್ಷದ ಕಾರ್ಯಚಟುವಟಿಕೆಗಳ ವರದಿಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಶ್ರೀ ಕಾಳಿಕಾಂಬ ಮಹಿಳಾ ವೃಂದವು 11/2/2008 ಪರಮ ಪೂಜ್ಯ ಶ್ರೀ 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 ಕಾಳಹಸ್ತೇಂದ್ರ ಸರಸ್ವತಿ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಶ್ರೀಮತಿ ರತ್ನಾವತಿ ಜೆ ಬೈಕಾಡಿ ಇವರಿಂದ ಉದ್ಘಾಟಿಸಲ್ಪಟ್ಟಿತು. ಮಹಿಳಾ ವೃಂದದ ಅಧ್ಯಕ್ಷೆಯಾಗಿ ಮಮತಾ ಸುರೇಂದ್ರ ಇವರು ಆಯ್ಕೆಯಾದರು. ನಂತರ 2012-14 ಸಾಲಿನ ಅಧ್ಯಕ್ಷೆಯಾಗಿ ರತ್ನ ಪ್ರಭಾಕರಾಚಾರ್ಯ, 14-15 ಸಾಲಿನ ಅಧ್ಯಕ್ಷೆಯಾಗಿ ಹೇಮಾ ವಿಶ್ವನಾಥಾಚಾರ್ಯ, 15-18 ಸಾಲಿನ ಅಧ್ಯಕ್ಷೆಯಾಗಿ ಗೀತಾ ಯೋಗೀಶ್, 18-22 ಸಾಲಿನ ಅಧ್ಯಕ್ಷೆಯಾಗಿ ಶುಭಾ ಕೇಶವ್, 22-26 ಸಾಲಿನ ಅಧ್ಯಕ್ಷೆಯಾಗಿ ಶಶಿಕಲಾ ಯೋಗೀಶ್ ಇವರು ಆಯ್ಕೆಯಾಗಿದ್ದರು. ನಮ್ಮ ಸಂಘದಿಂದ ಸಮಾಜದ ಒಳಿತಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷವೂ ವಿಶ್ವಕರ್ಮ ಪೂಜೆ, ಆಶ್ಲೇಷ ಪೂಜೆ, ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಮ್ಮ ವೃಂದದ ಸದಸ್ಯರ ಸಹಕಾರದೊಂದಿಗೆ ನಡೆಸಿಕೊಂಡು ಬರುತ್ತಿದ್ದೇವೆ. ನಮ್ಮ ಮಹಿಳಾ ವೃಂದದ ವತಿಯಿಂದ ಪ್ರತಿ ವರ್ಷ ಗುರುಗಳ ಚಾತುರ್ಮಾಸ್ಯ ಸಂದರ್ಭದಲ್ಲಿ ಗುರುಗಳ ಪಾದಪೂಜೆಯನ್ನು ಮಾಡಿ ಗುರುಗಳ ಕೃಪೆಗೆ ಪಾತ್ರರಾಗಿರುತ್ತೇವೆ. ನಮ್ಮ ಮಹಿಳಾ ವೃಂದದಿಂದ ಪ್ರತಿ ಮಂಗಳವಾರ ಮತ್ತು ಶನಿವಾರದಂದು ಭಜನಾ ಅಭ್ಯಾಸ ಮಾಡಿ ನಮ್ಮ ಪರಿಸರದ ಕಿನ್ನಿಗೋಳಿ ಶಾರದೆ, ಬಾಲಗಣಪತಿ, ರಾಮಮಂದಿರ, ಪುನರೂರು, ಸುರಗಿರಿ, ಯುಗಪುರುಷದ ರಾಯರ ಮಠ, ಉಳೆಪಾಡಿ ದೇವಸ್ಥಾನ, ದೀಪಾರಾಧನೆಯೊಂದು ಕೊಲಕಾಡಿಯಲ್ಲಿ, ಕುತ್ತಿಗೆ ಶ್ರೀ ಸೋಮನಾಥ ದೇವಸ್ಥಾನದಲ್ಲಿ ಹೀಗೆ ಬೇರೆ ಬೇರೆ ಕಡೆ ಭಜನಾ ಸೇವೆ ಕೊಟ್ಟಿದ್ದೇವೆ. ಕಿನ್ನಿಗೋಳಿ ರಾಮಮಂದಿರದವರು ಆಯೋಜಿಸಿದ್ದ ಅಮ್ಮ ನಡಿಗೆ ನಮ್ಮ ಭಜನಾ ನಡಿಗೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೆವು. ಪ್ರತಿ ವರ್ಷ ನಮ್ಮ ಸಂಘದಲ್ಲಿ ಭಜನಾ ಮಂಗಲೋತ್ಸವವನ್ನು ಆಚರಿಸುತ್ತೇವೆ. ನಮ್ಮ ಪರಿಸರದ ದೈವಸ್ಥಾನಗಳ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆಯಲ್ಲಿ ಸ್ವಯಂ ಸೇವಕರಾಗಿ ಪಾಲ್ಗೊಂಡಿರುತ್ತೇವೆ. ನವೆಂಬರ್ 9, 2025 ಶ್ರೀ ಗುರುಮಠ ಕಾಳಿಕಾಂಬ ದೇವಸ್ಥಾನ ಮೂಡಬಿದ್ರೆ ಇವರ ರಜತ ಸಂಭ್ರಮದಂದು ಆಯೋಜಿಸಿದ್ದ ರಂಗೋಲಿಯಲ್ಲಿ ನಮ್ಮ ಸಂಘದ ಸದಸ್ಯೆಯಾಗಿರುವ ಶುಭಾ ಕೇಶವ ಆಚಾರ್ಯ ಇವರು ಪ್ರಥಮ ಬಹುಮಾನವನ್ನು ಪಡೆದಿರುತ್ತಾರೆ. 20/7/2025 17ನೇ ವರ್ಷದ ಆಟಿ ಆಚರಣೆಯನ್ನು ಬಹು ವಿಜೃಂಭಣೆಯಿಂದ ಆಚರಿಸಿದ್ದೆವು. 14/3/2026 ಶನಿವಾರದಂದು ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಿ ಶ್ರೀಮತಿ ವಿಶಾಲಾಕ್ಷಿ ಗಂಗಾಧರಾಚಾರ್ಯ ಬಲ್ಕುಂಜೆ ಹಾಗೂ ನಮ್ಮ ಸಂಘದ ಸದಸ್ಯೆಯಾಗಿರುವ ಮಲ್ಲಿಕಾ ಪ್ರಕಾಶ್ ಬಲವಿನಗುಡ್ಡೆ ಇವರು ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ನ ಸದಸ್ಯೆಯಾಗಿ ಆಯ್ಕೆಯಾಗಿರುವುದರಿಂದ ಅವರನ್ನು ಗೌರವಿಸಲಾಯಿತು. ಪ್ರಸ್ತುತ 2026 ಸಾಲಿನ ಅಧ್ಯಕ್ಷೆಯಾಗಿ ಅನಿತಾ ಪೃಥ್ವಿರಾಜ್ ಆಚಾರ್ಯ ಇವರು ಆಯ್ಕೆಯಾಗಿರುತ್ತಾರೆ. ಉಪಾಧ್ಯಕ್ಷೆಯಾಗಿ ಸವಿತಾ ಸತೀಶ್, ಕಾರ್ಯದರ್ಶಿಯಾಗಿ ಸವಿತಾ ದಿನೇಶ್, ಜೊತೆ ಕಾರ್ಯದರ್ಶಿಯಾಗಿ ರೇಣುಕಾ ಹರಿಶ್ಚಂದ್ರ, ಕೋಶಾಧಿಕಾರಿಯಾಗಿ ಸವಿತಾ ಜಗದೀಶ್, ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಅಂಬಿಕಾ ಕೇಶವ್, ಕ್ರೀಡಾ ಕಾರ್ಯದರ್ಶಿಯಾಗಿ ಸೌಮ್ಯ ಪ್ರಕಾಶ್ ಇವರು ಆಯ್ಕೆಯಾಗಿರುತ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ಒಳ್ಳೆಯ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಆಶಯಗಳೊಂದಿಗೆ ನನ್ನ ವರದಿಯನ್ನು ಮುಗಿಸುತ್ತೇನೆ. ಧನ್ಯವಾದಗಳು ಸವಿತಾ ದಿನೇಶ್ ರವರೇ. ಇದೀಗ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀ ಬಾಲಕೃಷ್ಣ ಆಚಾರ್ಯ ಮೂಡಬಿದ್ರೆ, ಆಡಳಿತ ಮುಕ್ತೇಸರರು ಶ್ರೀ ಗುರುಮಠ ಕಾಳಿಕಾಂಬ ದೇವಸ್ಥಾನ ಮೂಡಬಿದ್ರೆ ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಓಂ ನಮೋ ವಿಶ್ವಕರ್ಮಣಿ. ಓಂ ಶ್ರೀ ಗುರುಭ್ಯೋ ನಮಃ. ಕಾಳಿಕಾಂಬೆ ನಮಃ. ವಿಶ್ವಬ್ರಾಹ್ಮಣ ಸಮಾಜ ಸೇವಾ ಸಂಘ ಹಾಗೂ ಶ್ರೀ ಕಾಳಿಕಾಂಬ ಮಹಿಳಾ ವೃಂದ ಕಿನ್ನಿಗೋಳಿ ಇದರ
40ನೇ ವಾರ್ಷಿಕೋತ್ಸವ ಹಾಗೂ ಸನ್ಮಾನ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಇವತ್ತು ಆಶೀರ್ವಚನವನ್ನು ನೀಡಲಿರುವಂತಹ ಕಟೀಲು ಕ್ಷೇತ್ರದ ಆನುವಂಶಿಕ ಅರ್ಚಕರಾಗಿರುವಂತಹ ವೇದಮೂರ್ತಿ ಅನಂತ ಶ್ರೀ ಅಸ್ತ್ರಣ್ಣರ ಆಶೀರ್ವಾದವನ್ನು ಬೇಡುತ್ತಾ ಇವತ್ತಿನ ಸಮಾರಂಭದ ಸಭಾ ಅಧ್ಯಕ್ಷರು ಆಗಿರುವಂತಹ ಶಾಂತರಾಮಾಚಾರ್ಯರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ ಹಾಗೂ ಸಭೆಯಲ್ಲಿ ಉಪಸ್ಥಿತರಿರುವ ಎರಡೂ ಸಮಿತಿಗಳ ಪದಾಧಿಕಾರಿಗಳು ಸರ್ವ ಸದಸ್ಯರು ಹಾಗೂ ಉಪಸ್ಥಿತರಿರುವ ಎಲ್ಲ ಬಂಧುಗಳಿಗೆ ಕೂಡ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಮೊದಲಾಗಿ ನಾನು ಕಿನ್ನುಗೋಳಿ ವಿಶ್ವಬ್ರಾಹ್ಮಣ ಸಮಾಜ ಸೇವಾ ಸಂಘಕ್ಕೆ ನಾನು ಆಭಾರಿಯಾಗಿದ್ದೇನೆ. ಯಾಕೆಂದರೆ 1983ರಲ್ಲಿ ಚಿನ್ನದ ಕೆಲಸ ಕಲಿಯೋದಕ್ಕೋಸ್ಕರ ನಾನು ಕಿನ್ನುಗೋಳಿಗೆ ಬಂದವ. ನನ್ನ ಗುರುಗಳಾದ ಅಡ್ವೆ ಮಾಧವಾಚಾರ್ಯರ ಪ್ರೇರಣೆಯಿಂದ ಪ್ರಾರಂಭದ ವರ್ಷದಲ್ಲೇ ಈ ಒಂದು ಸಂಘಕ್ಕೆ ನಾನು ಸೇರಿಕೊಂಡವ. ಅಂದಿನಿಂದ ಹಲವು ವರ್ಷಗಳ ಪರ್ಯಂತ ನಾನು ಈ ಸಂಘದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾ ಸಂಘದ ಅಭಿವೃದ್ಧಿಯಲ್ಲಿ ನನ್ನದೇ ಆದ ಕೊಡುಗೆಯನ್ನು ನೀಡುತ್ತಾ ಬಂದವ. ನಂತರ ಹಲವು ಸಂಘ ಸಂಸ್ಥೆಗಳಲ್ಲಿ ನಾನು ಸಕ್ರಿಯವಾಗಿ ತೊಡಗಿಸಿಕೊಂಡು ಈಗ ಮೂಡುಬಿದಿರೆ ಗುರುಮಠ ಕಾಳಿಕಾಂಬ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿ ಸೇವೆಯನ್ನು ಮಾಡುತ್ತಾ ಬಂದಿರುವಂಥದ್ದು. ಇದೆಲ್ಲವೂ ಕೂಡ ನನಗೆ ಸಂಘ ನೀಡಿದಂತಹ ಕೊಡುಗೆ ಅಂತಲೇ ಹೇಳಬೇಕು. ಅದರಲ್ಲೂ ಮುಖ್ಯವಾಗಿ ಕಿನ್ನುಗೋಳಿ ಸಂಘ ಪ್ರಥಮವಾಗಿ ನಾನು ತೊಡಗಿಸಿಕೊಂಡಿರುವಂಥದ್ದು ಕಿನ್ನುಗೋಳಿ ಸಂಘ. ಹಾಗಾಗಿ ನಾನು ಯಾವತ್ತೂ ಕಿನ್ನುಗೋಳಿ ಸಂಘವನ್ನು ಮರೆಯುವಂತಿಲ್ಲ. ಹಾಗೆಯೇ ಬಂಧುಗಳೇ, ಪ್ರತಿಯೊಬ್ಬರಲ್ಲೂ ಕೂಡ ಪ್ರತಿಭೆ ಎನ್ನುವಂಥದ್ದು ಇದ್ದೇ ಇರುತ್ತದೆ. ಕೆಲವರು ಶಿಕ್ಷಣದಲ್ಲಿ ಸಾಧನೆ ಮಾಡಿದರೆ, ಇನ್ನು ಕೆಲವರು ಕ್ರೀಡೆಯಲ್ಲಿ ಮಾಡ್ತಾ ಇದ್ದಾರೆ. ಹಾಗೆ ವೃತ್ತಿಯಲ್ಲಿ ಕೂಡ ಸಾಧನೆಯನ್ನು ಮಾಡ್ಬೋದು. ಹಾಗೂ ಉತ್ತಮ ಮಾತುಗಾರನಾಗಿಯೂ ಕೂಡ ಸಮಾಜದಲ್ಲಿ ಸಾಧನೆ ಮಾಡುವ ಅವಕಾಶಗಳು ಖಂಡಿತ ಇದೆ. ಪ್ರತಿಯೊಬ್ಬರಲ್ಲೂ ಕೂಡ ಸಾಧನೆ ಎಂಬುವಂಥದ್ದು ಇದ್ದೇ ಇದೆ. ಬಹುಶಃ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಖಂಡಿತವಾಗಿಯೂ ಇಂಥ ಸಂಘ ಸಂಸ್ಥೆಗಳಲ್ಲಿ ಸೇರಿಕೊಳ್ಳಿ. ಯಾಕಂದರೆ ಅಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಸಂಘ ನೀಡಿರುವಂಥ ಏನು ಜವಾಬ್ದಾರಿ ಉಂಟು ಅದನ್ನು ಯಶಸ್ವಿಯಾಗಿ ನಿರ್ವಹಿಸುವಾಗ ಖಂಡಿತವಾಗಿಯೂ ನಿಮ್ಮನ್ನು ಗುರುತಿಸುತ್ತದೆ. ಸಮಾಜದಲ್ಲಿ ಆದರ್ಶ ವ್ಯಕ್ತಿಗಳಾಗಿ ನೀವು ಬದುಕುವಲ್ಲಿ ಸಂಘ ತಮಗೆ ಸಹಕಾರವನ್ನು ನೀಡುತ್ತದೆ. ಹಾಗೆಯೇ ಕಳೆದ 40 ವರ್ಷಗಳಲ್ಲಿ ಕೂಡ ನಿರಂತರವಾಗಿ ಈ ಸಂಘ ನಡೆದು ಬಂದಿದೆ. ಅದರೊಟ್ಟಿಗೆ ಅನೇಕ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಂಡು ಸುಸಜ್ಜಿತವಾದ ಹವಾನಿಯಂತ್ರಿತವಾದ ಈ ಸಭಾಭವನ ಲೋಕಾರ್ಪಣೆಗೊಂಡಿದೆ ಅಂದರೆ ಇಲ್ಲಿಯ ಸಂಘದ ಸದಸ್ಯರ ಪ್ರಯತ್ನ ಬಹಳಷ್ಟಿದೆ. ಇನ್ನು ಮುಂದೆ ಕೂಡ ನಿರಂತರವಾಗಿ ಈ ಸಂಘ ಇನ್ನಷ್ಟು ಅಭಿವೃದ್ಧಿ ಕಾಣುವಲ್ಲಿ ಸಂಘದ ಸದಸ್ಯರ ಪ್ರತಿಯೊಬ್ಬರ ಸಹಕಾರ ಇರಲಿ ಎಂದು ತಮ್ಮಲ್ಲಿ ವಿನಂತಿಯನ್ನು ಮಾಡುತ್ತಾ ಈ ಕಾರ್ಯಕ್ರಮದೊಟ್ಟಿಗೆ ಇನ್ನೂ ಅನೇಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಇಲ್ಲಿ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಬಹುಶಃ ಮಕ್ಕಳಲ್ಲಿರುವ ಪ್ರತಿಭೆ, ಹಿರಿಯರಲ್ಲಿರುವಂಥ ಪ್ರತಿಭೆಯನ್ನು ಗುರುತಿಸಿಗೋಸ್ಕರ ಅನೇಕ ಆಟೋಟ ಸ್ಪರ್ಧೆಗಳನ್ನು ಹಮ್ಮಿಕೊಂಡು ಮಕ್ಕಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮಗಳಿಗೂ ಇಟ್ಟುಕೊಂಡಿದ್ದೀರಿ. ಬಹುಶಃ ಪ್ರತಿಭೆಗೆ ಒಳ್ಳೆಯ ಪ್ರೋತ್ಸಾಹ ಈ ಸಂಘದ ಮುಖಾಂತರ ಸಿಗುತ್ತಾ ಇದೆ. ಹಾಗೆಯೇ ಮುಂದಕ್ಕೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಅದರೊಟ್ಟಿಗೆ ಸನ್ಮಾನ ಕೂಡ ನಡೀಲಿಕ್ಕಿದೆ. ಅನೇಕ ಸಾಧಕರನ್ನು ಗುರುತಿಸಿ ಇವತ್ತು ಸನ್ಮಾನ ಕೂಡ ಆಗಲಿಕ್ಕಿದೆ. ಆ ಸನ್ಮಾನ ಸ್ವೀಕರಿಸುವಂಥ ಎಲ್ಲ ಸಾಧಕರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಮುಂದಕ್ಕೆ ಇನ್ನಷ್ಟು ಸಾಧನೆ ಮಾಡುವಂಥ ಶಕ್ತಿಯನ್ನು ಭಗವಂತ ಅವರಿಗೆ ಕರುಣಿಸಬೇಕು. ಹಾಗೆಯೇ ಕಳೆದ ಪ್ರಾರಂಭದ ಹಲವು ವರ್ಷಗಳಲ್ಲಿ ಈ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆಯನ್ನು ಮಾಡಿ ಸಕ್ರಿಯವಾಗಿ ಸಂಘದಲ್ಲಿ ತೊಡಗಿಸಿಕೊಂಡಿರುವಂತಹ KB ಸುರೇಶ್ ಆಚಾರ್ಯರ ಜೊತೆಯಾಗಿ ನಾನು ಈ ಸಂಘದಲ್ಲಿ ತೊಡಗಿಸಿಕೊಂಡವ. ಹಾಗಾಗಿ ಸುರೇಶ್ ಆಚಾರ್ಯರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಸಂಘದ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕು, ನಿರಂತರವಾಗಿ ನಡೀಬೇಕು, ಏನೇ ಕಾರ್ಯಕ್ರಮದಲ್ಲಿ ಯಾವುದೇ ತೊಂದರೆ ಆಗಬಾರ್ದೆನ್ನೋ ನಿಟ್ಟಿನಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂಥ ಸಭಾಭವನ ಸಮಿತಿಯ ಅಧ್ಯಕ್ಷರಾದ ಪೃಥ್ವಿರಾಜ ಆಚಾರ್ಯರಿಗೂ ಅಭಿನಂದನೆ ಸಲ್ಲಿಸ್ತಾ ಪ್ರಾರಂಭದಿಂದಲೂ ಈ ಸಂಘದಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥ ಅನೇಕ ಹಿರಿಯರು ಈ ಸಂಘದಲ್ಲಿ ಇನ್ನೂ ಕೂಡ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರಿಗೂ ಅಭಿನಂದನೆ ಸಲ್ಲಿಸ್ತಾ ಈ ಸಂಘ ಇನ್ನು ಹಮ್ಮಿಕೊಳ್ಳುವಂಥ ಏನೆಲ್ಲ ಕಾರ್ಯಕ್ರಮಗಳುಂಟೋ ಎಲ್ಲದಕ್ಕೂ ಗುರುಗಳ ಆಶೀರ್ವಾದ, ದೇವರ ಅನುಗ್ರಹ ಸದಾ ಇರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಇವತ್ತು ನನಗೆ ಈ ಒಂದು ವೇದಿಕೆಯಲ್ಲಿ ಅವಕಾಶವನ್ನು ನೀಡಿರುವಂಥ
ಕಿನ್ನಿಗೋಳಿ ವಿಶ್ವಬ್ರಾಹ್ಮಣ ಸಮಾಜ ಸೇವಾ ಸಂಘ ಹಾಗೂ ಕಾಳಿಕಾಂಬ ಮಹಿಳಾ ವೃಂದದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಎಲ್ಲ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸಿ ಅವಕಾಶಕ್ಕಾಗಿ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಧನ್ಯವಾದಗಳು. ಶ್ರೀ ಬಾಲಕೃಷ್ಣಾಚಾರ್ಯ ಮೂಡುಬಿದ್ರೆಯವರೇ, ವಿಶೇಷವಾಗಿ ನಮ್ಮ ಸಂಘ ಮಾಡುವಂಥ ಕಾರ್ಯಕ್ರಮಗಳ ಬಗ್ಗೆ ವಿಶೇಷವಾಗಿ ಶ್ಲಾಘಿಸಿ ಈ ಸಂಸ್ಥೆಗೆ ಶುಭ ಹಾರೈಸಿದಂಥ ನಿಮಗೆ ವಂದನೆಗಳನ್ನು ಸಮರ್ಪಿಸುತ್ತಾ, ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಡೆದಂಥ ವಿವಿಧ ಕ್ರೀಡಾಕೂಟಗಳನ್ನು ಆಯೋಜಿಸಿತ್ತು. ಈ ಕ್ರೀಡಾಕೂಟಗಳಲ್ಲಿ ವಿಜೇತರಾದವರ ಪಟ್ಟಿಯನ್ನು ವಾಚಿಸಬೇಕಾಗಿ ಶಿಲ್ಪಿ ಶಿವಪ್ರಸಾದ್ ಆಚಾರ್ಯ ಇವರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಮೊದಲಿಗೆ ಬಾಲಕರ ವಿಭಾಗದಲ್ಲಿ 100 ಮೀಟರ್ ಓಟ ಪ್ರಥಮ ಪ್ರಣವ್. ದಯವಿಟ್ಟು ವೇದಿಕೆ ಬಂದು ಆದಷ್ಟು ಬೇಗ ಬಹುಮಾನವನ್ನು ಪಡ್ಕೊಳ್ಬೇಕು. ಶಾಂತರಾಮಾಚಾರ್ಯವರು ಬಹುಮಾನವನ್ನು ವಿಜೇತರಿಗೆ ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷರು ಶಾಂತರಾಮಾಚಾರ್ಯವರು ವಿಜೇತರಿಗೆ ಬಹುಮಾನಗಳನ್ನು ನೀಡಬೇಕು. ವೇದಿಕೆ ಮುಂಭಾಗದ ನಾವೆಲ್ಲ ಕೈ ಚಪ್ಪಾಳೆ ಮೂಲಕ ವಿಜೇತರನ್ನು ಅಭಿನಂದಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ದ್ವಿತೀಯ ಅನ್ವಯ್. ಬಾಂಬ್ ಇನ್ ದ ಸಿಟಿ ಪ್ರಥಮ ಪ್ರತೀಕ್, ದ್ವಿತೀಯ ಹರ್ಷಿತ್. ಪಾಸಿಂಗ್ ದ ಬಾಲ್ ಪ್ರಥಮ ಸುಬ್ರಹ್ಮಣ್ಯ, ದ್ವಿತೀಯ ಅಕ್ಷಯ್. ಧನ್ಯವಾದಗಳು. ಮುಂದಿನ ಬಹುಮಾನವನ್ನು ಶ್ರೀ ಬಾಲಕೃಷ್ಣ ಆಚಾರ್ಯ ಮೂಡುಬಿದ್ರೆಯವರು ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಮ್ಯೂಸಿಕ್ ಚೇರ್ ಪ್ರಥಮ ಅನ್ವಯ್, ದ್ವಿತೀಯ ಪ್ರತೀಕ್. ಬ್ಯಾಲೆನ್ಸ್ ಪ್ರಥಮ ಅಕ್ಷಯ್, ದ್ವಿತೀಯ ಚೈತನ್ಯ. ಅಡಕೆ ಹೊಡೆಯುವುದು ಪ್ರಥಮ ಅನ್ವಯ್. ಧನ್ಯವಾದಗಳು. ಮುಂದಿನ ಬಹುಮಾನವನ್ನು ಶ್ರೀ ಎಂ ಶ್ರೀನಿವಾಸಾಚಾರ್ಯ, ನಿರ್ಮಲ್ ಜುವೆಲ್ಲರ್ಸ್ ಇವರು ಮುಂದಿನ ಬಹುಮಾನವನ್ನು ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಹಗ್ಗ ಜಗ್ಗಾಟ ಪ್ರಥಮ ಸ್ವಸ್ತಿಕ್ ಆ್ಯಂಡ್ ಟೀಮ್, ಅನ್ವಯ್, ಆದೀಶ್, ಪವನ್, ಚೈತನ್ಯ, ಆಶ್ರಿತ್. ಎಲ್ಲರೂ ಕೈ ಚಪ್ಪಾಳೆ ಮೂಲಕ ಮಕ್ಕಳಿಗೆ ಪ್ರೋತ್ಸಾಹಿಸಿ. ದ್ವಿತೀಯ ಸಂಪ್ರೀತ್ ಆ್ಯಂಡ್ ಟೀಮ್, ಪ್ರಣವ್, ಸಮರ್ಥ್, ಪ್ರತೀಕ್, ಸಾತ್ವಿಕ್, ಹರ್ಷಿತ್, ಅಮೃತ.
ಪುರುಷರ ವಿಭಾಗದಲ್ಲಿ 100 ಮೀಟರ್ ಓಟ ಪ್ರಥಮ ರಂಜನ್ ಆಚಾರ್ಯ. ಮುಂದಿನ ಬಹುಮಾನವನ್ನು ಸಂಘದ ಅಧ್ಯಕ್ಷರಾದ ಜಗದೀಶ್ ಆಚಾರ್ಯ ಅವರು ನೀಡುವಂತೆ ವಿನಂತಿ ಮಾಡ್ತಾ ಇದ್ದೇನೆ. ದ್ವಿತೀಯ ಅರವಿಂದ್ ಆಚಾರ್ಯ. ಪಾಸಿಂಗ್ ದ ಬಾಲ್ ಪ್ರಥಮ ಅಶೋಕ್ ಆಚಾರ್ಯ. ದ್ವಿತೀಯ ನಾಗರಾಜ ಆಚಾರ್ಯ. ಜೋರಾಗ ಬರಲಿ ಕೈ ಚಪ್ಪಾಳೆ. ಮುಂದಿನ ಬಹುಮಾನವನ್ನು ನಿತಿನ್ ಶೆಟ್ಟಿ ಗುತ್ತಿನಾರು ಕೊಡಿತುರುಗುತ್ತಿ ಇವರು ನೀಡುವಂತೆ ವಿನಂತಿ ಮಾಡ್ತಾ ಇದ್ದಾರೆ. ಮ್ಯೂಸಿಕ್ ಚೇರ್ ಪ್ರಥಮ ದಿನೇಶ್ ಆಚಾರ್ಯ. ದ್ವಿತೀಯ ರಂಜನ್ ಆಚಾರ್ಯ. ಬಾಂಬ್ ಇನ್ ದ ಸಿಟಿ ಪ್ರಥಮ ನವೀನ್ ಆಚಾರ್ಯ. ದ್ವಿತೀಯ ಯೋಗೀಶ್ ಆಚಾರ್ಯ ಮಿತ್ತಬೈಲ್. ಬಾಟಲ್ ಬ್ಯಾಲೆನ್ಸ್ ಪ್ರಥಮ ಕಿರಣ್ ಆಚಾರ್ಯ. ಧನ್ಯವಾದಗಳು. ಮುಂದಿನ ಬಹುಮಾನವನ್ನು ಪೂಜ್ಯ ಆಸರಣ್ಣರು ಅನಂತ ಆಸರಣ್ಣರು ಪ್ರಶಸ್ತಿಯನ್ನು ನೀಡುವಂತೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ದ್ವಿತೀಯ ನವೀನ್ ಆಚಾರ್ಯ. ಪ್ರಥಮ ಆದಷ್ಟು ಬೇಗನೆ ಬಂದು ನಮ್ಮ ಬಹುಮಾನವನ್ನು ಪಡ್ಕೊಳ್ಬೇಕಾಗಿ ವಿನಂತಿ. ಪ್ರಥಮ 2 ಕಿರಣಾಚಾರ್ಯ ಮತ್ತು ನವೀನಾಚಾರ್ಯ. ದ್ವಿತೀಯ ಹರಿಪ್ರಸಾದ್ ಆಚಾರ್ಯ. ವಿಜೇತರಿಗೆ ಎಲ್ಲರೂ ಕೂಡ ಕೈ ಚಪ್ಪಾಳೆಯನ್ನು ನೀಡಿ ವರ್ಷಂಪ್ರತಿ ವಾರ್ಷಿಕ ಉತ್ಸವದಂದು ತಮ್ಮ ಕ್ರೀಡೆಯಲ್ಲಿ ನಮ್ಮ ಪ್ರತಿಭೆಗಳನ್ನು ತೋರಿಸ್ಪಡಿಸ್ತಾ ಇದ್ದಾರೆ. ಇವರಿಗೆ ವಿಶೇಷ ಅಭಿನಂದನೆಗಳು. ಇನ್ನು ಮಡಕೆ ಹೊಡೆಯುವ ಸ್ಪರ್ಧೆ ದಿನೇಶ್ ಆಚಾರ್ಯ. ಮುಂದಿನ ಬಹುಮಾನವನ್ನು ಪೃಥ್ವಿರಾಜ್ ಆಚಾರ್ಯ ಇವರು ನೀಡುವಂತೆ ವಿನಂತಿ ಮಾಡ್ತಾ ಇದ್ದೇನೆ. ಹಗ್ಗ ಜಗ್ಗಾಟ ಪ್ರಥಮ ಪೃಥ್ವಿರಾಜ್ ಆಚಾರ್ಯ ಅಂಡ್ ಟೀಮ್. ಪೂಜ್ಯ ಆಸರಣ್ಣರು ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಟೀಮ್ನ ಸದಸ್ಯರೆಲ್ಲರೂ ವೇದಿಕೆಗೆ ಬರಬೇಕಂತ ಕೇಳ್ತೀನಿ. ದ್ವಿತೀಯ ಯೋಗೀಶ್ ಆಚಾರ್ಯ ಮತ್ತು ಟೀಮ್ ಮಲ್ಲಿಗೆ ಅಂಗಡಿ. ಟೀಮ್ನ ಸದಸ್ಯರು ಎಲ್ಲರೂ ಬರಬೇಕಾಗಿ ಕೇಳಿಕೊಳ್ತೇನೆ. ಧನ್ಯವಾದಗಳು. ಇದೀಗ ಮಹಿಳಾ ವಿಭಾಗದವರ ವಿಜೇತರ ಪಟ್ಟಿಯನ್ನು ಓದಬೇಕಾಗಿ ಶ್ರೀಮತಿ ಸೌಮ್ಯ ಪ್ರಕಾಶ್ ಆಚಾರ್ಯ ಇವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ.
ವಿಭಾಗದಲ್ಲಿ ಬಾಂಬ್ ಇನ್ ದ ಸಿಟಿ ಪ್ರಥಮ ಸವಿತಾ ಸತೀಶ್, ದ್ವಿತೀಯ ಸೌಮ್ಯ ಪ್ರಕಾಶ್. ಶ್ರೀಮತಿ ಶಶಿಕಲಾ ಪ್ರಭಾಕರಾಚಾರ್ಯ ಇವರು ಈ ಮುಂದಿನ ಬಹುಮಾನವನ್ನು ನೀಡುವಂತೆ ವಿನಂತಿ ಮಾಡ್ತಾ ಇದ್ದೇನೆ. ಪಾಸಿಂಗ್ ದ ಬಾಲ್ ಪ್ರಥಮ ನಿಶ್ಮಿತಾ ರಂಜನ್, ದ್ವಿತೀಯ ರತ್ನ ಪ್ರಭಾಕರ್. ಆದಷ್ಟು ಬೇಗನೆ ನಮ್ಮ ಪ್ರಶಸ್ತಿಯನ್ನು ಪಡೆಯಲು ವೇದಿಕೆ ಬರಬೇಕಾಗಿ ವಿನಂತಿ. ರಿಂಗ್ ಪಾಸಿಂಗ್ ಪ್ರಥಮ ಅನಿತಾ ಪೃಥ್ವಿರಾಜ್, ದ್ವಿತೀಯ ವಸಂತಿ ಗಣೇಶ್. ಮ್ಯೂಸಿಕಲ್ ಚೇರ್ ಪ್ರಥಮ ವೀಣಾ ಹರೀಶ್, ದ್ವಿತೀಯ ಅನಿತಾ ಪೃಥ್ವಿರಾಜ್. ಮುಂದಿನ ಬಹುಮಾನವನ್ನು ಅನಿತಾ ಪೃಥ್ವಿರಾಜ್ ಆಚಾರ್ಯ ನೀಡಬೇಕಾಗಿ ವಿನಂತಿ. ನಿಮಗೆ ಓಕೆ, ಶಶಿಕಲಾ ಪ್ರಭಾಕರಾಚಾರ್ಯ ನೀಡುವಂತೆ ವಿನಂತಿ ಮಾಡ್ತಾ ಇದ್ದೇನೆ. ಅಗ್ಗಜಗ್ಗಾಟ ಪ್ರಥಮ ಗೀತಾ ಯೋಗೀಶ್ ಟೀಮ್, ದ್ವಿತೀಯ ಪ್ರತಿಮಾ ಪ್ರಕಾಶ್ ಟೀಮ್. ಸದಸ್ಯರೆಲ್ಲ ವೇದಿಕೆಗೆ ಬರಬೇಕು. ಅಗ್ಗಜಗ್ಗಾಟದಲ್ಲಿ ವಿಜೇತರಾದವರು ದಯವಿಟ್ಟು ವೇದಿಕೆಗೆ ಎಲ್ಲ ತಮ್ಮ ತಂಡದೊಂದಿಗೆ ವೇದಿಕೆ ಬಂದು ಬಹುಮಾನವನ್ನು ಅನಿತಾ ಪೃಥ್ವಿರಾಜ್ ಆಚಾರ್ಯವರಲ್ಲಿ ನೀಡುವಂತೆ ವಿನಂತಿ ಮಾಡ್ತಾ ಇದ್ದೇನೆ. ದ್ವಿತೀಯ ಪ್ರತಿಮಾ ಪ್ರಕಾಶ್ ಟೀಮ್, ಬಾಟಲ್ ಬ್ಯಾಲೆನ್ಸ್ ಪ್ರಥಮ ಸವಿತಾ ದಿನೇಶ್ ಟೀಮ್, ದ್ವಿತೀಯ ರೂಪಾ ದೇವರಾಜ್ ಟೀಮ್. ಧನ್ಯವಾದಗಳು. ನಿತಿನ್ ಶೆಟ್ಟಿ ಕುರಿತರು ಗೊತ್ತು ಕಾರ್ಯಕ್ರಮವನ್ನು ಮುಂದೂಡಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ತಮ್ಮ ಮೌನವೇ ತಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಸೇರಕ್ಷೆ ಎನ್ನುವಂಥ ನಿಟ್ಟಿನಲ್ಲಿ ವೇದಿಕೆಯಲ್ಲಿ ಪೂಜ್ಯ ಶರಣರ ಸಮ್ಮುಖದಲ್ಲಿ 3 ಜನ ಪ್ರತಿಭಾನ್ವಿತರಿಗೆ ಹಿರಿಯರಿಗೆ ಈ ಒಂದು ವೇದಿಕೆಯಲ್ಲಿ ಗೌರವಾರ್ಪಣೆ ಮಾಡುವಂಥ ಕಾರ್ಯಕ್ರಮ ಇದೀಗ ನಡೆಯಲಿಕ್ಕಿದೆ. ಈ ದಿವಸ ಗೌರವವನ್ನು ಸ್ವೀಕರಿಸುವವರು ಶ್ರೀ ವಿಠ್ಠಲಾಚಾರ್ಯ ತಾಳಿಪಾಡಿ, ರಂಜಿತ್ ಜಿ ಆಚಾರ್ಯ ಖ್ಯಾತ ಕಲಾವಿದೆ ನೀಲವರ,
ವೇದಿಕೆಗೆ 3 ಜನ ಸಾಧಕರು ಶ್ರೀ ವಿಠಲಾಚಾರ್ಯ ತಾಳಿಪಾಡಿ, ರಂಜಿತಾ ಜಿ ಆಚಾರ್ಯ ಖ್ಯಾತ ಕಲಾವಿದೆ ನೀಲಾವರ, ಕುಮಾರಿ ಅನ್ಯ ಆಚಾರ್ಯ ಕಿನ್ನಿಗೋಡಿ, ರಾಜ್ಯಕ್ಕೆ 8ನೇ ರ್ಯಾಂಕ್ ವಿಜೇತರಾಗಿರುವಂಥ ಅನ್ಯ ಆಚಾರ್ಯ ಇವರು ಕೂಡ ವೇದಿಕೆಯ ಸನ್ಮಾನದ ಪೀಠವನ್ನು ಅಲಂಕರಿಸುವಂತೆ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಅನ್ಯ ಆಚಾರ್ಯ ಕೆಲವೊತ್ತಿನಲ್ಲಿ ಸನ್ಮಾನದ ಪೀಠವನ್ನು ಅಲಂಕರಿಸಲಿಕ್ಕಿದ್ದಾರೆ. ವೇದಿಕೆಯ ಗಣ್ಯರು ಈ ಒಂದು ಗೌರವಾರ್ಪಣೆಯನ್ನು ನೆರವೇರಿಸಿಕೊಡುವಂತೆ ನಿಮ್ಮಲ್ಲಿ ವಿನಂತಿ ಮಾಡ್ತಾನೆ. ಈ ನಡುವೆ ಅವರ ಸನ್ಮಾನ ಪತ್ರ ವಾಚನೆ ಮಾಡುವಂಥ ಹೊತ್ತು ಪ್ರಥಮವಾಗಿ ವಿಠ್ಠಲ ಆಚಾರ್ಯ ಇವರ ಸನ್ಮಾನ ಪತ್ರ ವಾಚನೆ ಮಾಡಬೇಕಾಗಿ ಜಗದೀಶ್ ಆಚಾರ್ಯ ಗುತ್ತಕಾಡು ಇವರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಕೋಶಾಧಿಕಾರಿಗಳು ವಿಶ್ವಬ್ರಾಹ್ಮಣ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಕಿನ್ನಿಗುಡಿ ಜಗದೀಶ್ ಆಚಾರ್ಯ ಇದೀಗ ಶ್ರೀ ವಿಠ್ಠಲಾಚಾರ್ಯ ಇವರ ಸನ್ಮಾನ ಪತ್ರ ವಾಚನೆ ಮಾಡಲಿಕ್ಕಿದ್ದಾರೆ. ಓಂ ಶ್ರೀ ಗುರುಭ್ಯೋ ನಮಃ. ವಿಶ್ವಬ್ರಾಹ್ಮಣ ಸಮಾಜ ಸಂಘ ರಿಜಿಸ್ಟರ್ಡ್ ಕಿನ್ನಿಗೋಳಿ ಇದರ 40ನೇ ವರ್ಷ ಹಾಗೂ ಕಾಳಿಕಾಂಬ ಮಹಿಳಾ ವೃಂದ ಕಿನ್ನಿಗೋಳಿ ಇದರ 18ನೇ ವರ್ಷದ ವಾರ್ಷಿಕೋತ್ಸವದ ಸುಸಂದರ್ಭದಲ್ಲಿ ಕಾಷ್ಟಕರ್ಮಿ ಆಧ್ಯಾತ್ಮಿಕ ಸೇವಕ ಶ್ರೀ ವಿಠ್ಠಲ ಆಚಾರ್ಯ ಇವರಿಗೆ ಗೌರವಪೂರ್ವಕವಾಗಿ ನೀಡಿದ ಸಮಾನ ಪತ್ರ. ಮಾನ್ಯರೇ, ಗೋಪಾಲಾಚಾರ್ಯ ಹಾಗೂ ಶ್ರೀಮತಿ ಕಲ್ಯಾಣಿ ದಂಪತಿಗಳ 5ನೇ ಪುತ್ರನಾಗಿ 1940ರಲ್ಲಿ ಜನಿಸಿದ ತಾವು ಕಿನ್ನಿಗೋಳಿ ಸೈಂಟ್ ಮೇರಿಸ್ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದಿರಿ. ಬಳಿಕ ಮನೆಯ ಆರ್ಥಿಕ ಸಂಕಷ್ಟದ ಕಾಲದಲ್ಲಿ ತನ್ನ ತಂದೆಯೊಂದಿಗೆ ನೆರವಾಗಲು ಮರದ ಕೆಲಸಗಳನ್ನು ಕಲಿತರು. ಇದನ್ನೇ ವೃತ್ತಿಯನ್ನಾಗಿಸಿ ಬದುಕನ್ನು ರೂಪಿಸಿಕೊಂಡಿರಿ. ದೇವರ ಭಜನೆ, ಕೀರ್ತನೆ, ದೇವರ ನಾಮಸ್ಮರಣೆ ಮಾಡುವುದು ತಮ್ಮ ಜೀವನದ ದಿನನಿತ್ಯದ ಭಾಗವಾಗಿದೆ. ದಿನಂಪ್ರತಿ ಸಾಯಂಕಾಲ ಕಟೀಲು ಕ್ಷೇತ್ರಕ್ಕೆ ತೆರಳಿ ದೇವರ ದರ್ಶನವನ್ನು ಪಡೆದರಷ್ಟೇ ತಮ್ಮ ಮನಸ್ಸಿಗೆ ಸಮಾಧಾನ, ಆನಂದ. ಪುರಾಣ ಕಥೆಗಳಲ್ಲಿ ಬಹಳ ಆಸಕ್ತಿದಾಯಕರಾಗಿದ್ದು ಯಕ್ಷಗಾನ ತಾಳಮದ್ದಲೆಗಳನ್ನು ನೋಡಲು ಸದಾ ಉತ್ಸುಕರಾಗಿದ್ದ ತಾವು ಎಲ್ಲರೊಂದಿಗೂ ಸರಳ ಸಜ್ಜನಿಕೆಯಿಂದ ಇದ್ದು ಪ್ರೀತಿ ಪಾತ್ರರಾಗಿದ್ದೀರಿ. ಜಯಂತಿಯವರನ್ನು ವಿವಾಹವಾಗಿ 6 ಮಂದಿ ಪುತ್ರರು, 3 ಪುತ್ರಿಯರ ಸುಖ ಸಂಸಾರ ತಮ್ಮದು. ತಮ್ಮ ಮುಂದಿನ ಬಾಳು ನೆಮ್ಮದಿಯ ಗೂಡಾಗಲಿ, ಆರೋಗ್ಯಪೂರ್ಣವಾಗಲಿ ಎಂದು ಪ್ರಾರ್ಥಿಸಿ ಪ್ರೀತಿ ಗೌರವಗಳೊಂದಿಗೆ ನೀಡಿದ ಸನ್ಮಾನ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ವಿಶ್ವಬ್ರಾಹ್ಮಣ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಕಿನ್ನಿಗೋಳಿ ತಾರೀಕು 24/5/2026. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ಕಾಳಿಕಾಂಬ ಮಹಿಳಾ ವೃಂದ ಕಿನ್ನಿಗೋಳಿ, ಸ್ಥಳ ರಾಜರತ್ನಪುರ ಕಿನ್ನಿಗೋಳಿ. ಧನ್ಯವಾದಗಳು. ಇದೀಗ ರಂಜಿತಾ ಜಿ ಆಚಾರ್ಯ ಇವರ ಸನ್ಮಾನ ಪತ್ರ ವಾಚಿಸಬೇಕಾಗಿ ಶ್ರೀಮತಿ ರೇಣುಕಾ ಹರಿಶ್ಚಂದ್ರಾಚಾರ್ಯ, ಜೊತೆ ಕಾರ್ಯದರ್ಶಿ ಶ್ರೀ ಕಾಳಿಕಾಂಬ ಮಹಿಳಾ ವೃಂದ ಕಿನ್ನಿಗೋಳಿ ಇವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಓಂ ಶ್ರೀ ಗುರುಭ್ಯೋ ನಮಃ. ವಿಶ್ವಬ್ರಾಹ್ಮಣ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಕಿನ್ನಿಗೋಳಿ ಇದರ 40ನೇ ವರ್ಷ ಹಾಗೂ ಶ್ರೀ ಕಾಳಿಕಾಂಬ ಮಹಿಳಾ ವೃಂದ ಕಿನ್ನಿಗೋಳಿ ಇದರ 18ನೇ ವರ್ಷದ ವಾರ್ಷಿಕೋತ್ಸವದ ಸುಸಂದರ್ಭದಲ್ಲಿ ಪ್ರತಿಭಾನ್ವಿತ ಕಲಾವಿದೆ ಕುಮಾರಿ ರಂಜಿತಾ ಜಿ ಆಚಾರ್ಯ ಇವರಿಗೆ ಗೌರವಪೂರ್ವಕವಾಗಿ ನೀಡಿದ ಸನ್ಮಾನ ಪತ್ರ. ಮಾನ್ಯರೇ, ಗಂಗಾಧರಾಚಾರ್ಯ ಮತ್ತು ವಸಂತಿ ಆಚಾರ್ಯ ದಂಪತಿಗಳ ಸುಪುತ್ರಿಯಾಗಿರುವ ತಾವು 13 ವರ್ಷಗಳಿಂದ ಸ್ವಯಂ ಶಿಕ್ಷಿತ ಕಲಾವಿದೆಯಾಗಿದ್ದೀರಿ. ನಿಪುಣ ಸ್ಪೀಡ್ ಪೇಂಟರ್ ಆಗಿ ಗುರುತಿಸಲ್ಪಟ್ಟಿರುವ ತಾವು ವಿವಿಧ ಮಹತ್ವದ ವೇದಿಕೆಗಳಲ್ಲಿ 30ಕ್ಕೂ ಹೆಚ್ಚು ಲೈವ್ ಸ್ಪೀಡ್ ಪೇಂಟಿಂಗ್ ಪ್ರದರ್ಶನಗಳ ಮೂಲಕ ಪ್ರೇಕ್ಷಕರನ್ನು ಆಕರ್ಷಿಸಿದ್ದೀರಿ. ಮಂಗಳೂರಿನ ಕೆನರಾ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲಿನಲ್ಲಿ ಕಲಾ ಮತ್ತು ಕರಕುಶಲ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುವ ತಾವು ಪ್ರಸ್ತುತ ಕುಂದಾಪುರದ ಸುಜ್ಞಾನ ಎಜುಕೇಷನಲ್ ಟ್ರಸ್ಟ್ನೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದೀರಿ. ತಾವು ಕಲೆ ಮತ್ತು ಸೃಜನಶೀಲತೆಯನ್ನು ಉತ್ತೇಜಿಸುವ ಕ್ರಾಫ್ಟ್ ಜಿ ಆರ್ಟ್ ಗ್ಯಾಲರಿಯ ಸಂಸ್ಥಾಪಕಿ ಹೌದು. ಕರಾವಳಿಯ ಅತ್ಯುತ್ತಮ ಕಲಾವಿದರಲ್ಲೊಬ್ಬರಾಗಿರುವ ತಾವು ಭಾವಚಿತ್ರ, ಚಿತ್ರಕಲೆ, ಗೃಹ ಅಲಂಕಾರ ಕಲೆ, ಭಿತ್ತಿಚಿತ್ರಗಳು ಮತ್ತು ಗ್ರಾಹಕರ ಅಗತ್ಯಗಳಿಗೆ ತಕ್ಕಂತೆ ರೂಪಿಸಿದ ವಿಶೇಷ ಕಲಾಕೃತಿಗಳಲ್ಲಿ ತಮ್ಮ ಪರಿಣತಿಯನ್ನು ಕಾಣಬಹುದು. ಚೈತನ್ಯಪೂರ್ಣ ಸ್ಪೀಡ್ ಪೇಂಟಿಂಗ್ ಮತ್ತು ಭಾವಚಿತ್ರಗಳಲ್ಲಿ ಅಸಾಧಾರಣ ನಿಖರತೆಗೆ ಹೆಸರುವಾಸಿಯಾದ ತಾವು
ಚಿತ್ರಗಳಲ್ಲಿನ ಗಮನಾರ್ಹ ವಿವರಗಳು ಮತ್ತು ಭಾವನೆಗಳಿಂದ ಜೀವ ತುಂಬುವ ಪ್ರತಿಭಾನ್ವಿತೆಯಾಗಿದ್ದೀರಿ. ತಾಂತ್ರಿಕ ಕೌಶಲ್ಯ ಮತ್ತು ಸೃಜನಾತ್ಮಕ ಅಭಿವ್ಯಕ್ತಿ ತಮ್ಮ ಸಾಮರ್ಥ್ಯವನ್ನು ಮೆರೆಸಿವೆ. ನವಭಾರತ ರಾಷ್ಟ್ರೀಯ ಜ್ಞಾನಪೀಠ ನ್ಯಾಷನಲ್ ಆರ್ಟ್ ಅಚೀವರ್ಸ್ ಪ್ರಶಸ್ತಿ 2023, ಅಖಿಲ ಭಾರತ ರಾಷ್ಟ್ರೀಯ ಮಟ್ಟದ ಆನ್ಲೈನ್ ಚಿತ್ರಕಲಾ ಸ್ಪರ್ಧೆ ಉತ್ತರ ಪ್ರದೇಶ 2023 ಕರ್ನಾಟಕವನ್ನು ಪ್ರತಿನಿಧಿಸಿ ಪ್ರಶಸ್ತಿ, ನ್ಯಾಷನಲ್ ಪ್ರೈಡ್ ಅವಾರ್ಡ್ 2023, ಮಂಗಳೂರು ಗಾಟ್ ಟ್ಯಾಲೆಂಟ್ ಸೀಸನ್ 3 ಪ್ರಥಮ ರನ್ನರ್ ಅಪ್, ಕರುನಾಡು ಗಾಟ್ ಟ್ಯಾಲೆಂಟ್ ಸೀಸನ್ 2 ಸ್ಪೆಷಲ್ ಆ್ಯಕ್ಟ್ ವಿಜೇತೆ, ಸ್ಪಂದನ ಟಿವಿಯಲ್ಲಿ ಪ್ರಸಾರವಾಗುವ ಬಹುಪ್ರತಿಭೆಗಳ ರಿಯಾಲಿಟಿ ಶೋ, ಹೀಗೆ ತಾವು ಅನೇಕ ಗೌರವ ಬಹುಮಾನ ಪ್ರಶಸ್ತಿಗಳಿಂದ ಅಲಂಕೃತರು. ತಮ್ಮಂತಹ ಸಾಧಕಿಯನ್ನು ಗೌರವಿಸಲು ನಮಗೆ ಹೆಮ್ಮೆ, ಅಭಿಮಾನ, ಸಂಭ್ರಮ. ತಮಗೆ ಒಳಿತಾಗಲಿ, ಇನ್ನಷ್ಟು ಸಾಧನೆಗಳಾಗಲಿ, ತಮ್ಮ ಕಲಾ ಪ್ರೌಢಿಮೆ ಸಂಪನ್ನತೆ ಸಮಾಜಕ್ಕೆ ಸದುಪಯೋಗಲಿ ಎಂದು ಸದಾಶಯದೊಂದಿಗೆ ಈ ಸನ್ಮಾನ ಪತ್ರ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ವಿಶ್ವಬ್ರಾಹ್ಮಣ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಕಿನ್ನಿಗೋಳಿ, ತಾರೀಖು 24/5/2026. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ಕಾಳಿಕಾಂಬೆ ಮಹಿಳಾ ವೃಂದ ಕಿನ್ನಿಗೋಳಿ, ಸ್ಥಳ ರಾಜರತ್ನಪುರ ಕಿನ್ನಿಗೋಳಿ. ಧನ್ಯವಾದಗಳು. ಮುಂದಕ್ಕೆ ಕುಮಾರಿ ಅನ್ಯ ಆಚಾರ್ಯ ಕಿನ್ನಿಗೋಳಿಯವರ ಸನ್ಮಾನ ಪತ್ರವನ್ನು ಶ್ರೀಮತಿ ಅಂಬಿಕಾ ಕೇಶವಾಚಾರ್ಯ ಅವರು ವಾಚಿಸಬೇಕಾಗಿ ವಿನಂತಿ. ಓಂ ಶ್ರೀ ಗುರುಭ್ಯೋ ನಮಃ. ವಿಶ್ವ ಬ್ರಾಹ್ಮಣ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಕಿನ್ನಿಗೋಳಿ ಇವರ 40ನೇ ವರ್ಷ ಹಾಗೂ ಶ್ರೀ ಕಾಳಿಕಾಂಬ ಮಹಿಳಾ ವೃಂದ ಕಿನ್ನಿಗೋಳಿ ಇವರ 18ನೇ ವರ್ಷದ ವಾರ್ಷಿಕೋತ್ಸವದ ಸುಸಂದರ್ಭದಲ್ಲಿ ಶೈಕ್ಷಣಿಕ ಸಾಧಕಿ ಕುಮಾರಿ ಅನ್ಯ ಆಚಾರ್ಯ ಇವರಿಗೆ ಗೌರವಪೂರ್ವಕವಾಗಿ ನೀಡಿದ ಸನ್ಮಾನ ಪತ್ರ. ಮಾನ್ಯರೇ, ಕಿನ್ನಿಗೋಳಿ ಅನುಗ್ರಹ ಜ್ಯುವೆಲರ್ಸಿನ ಮಾಲಕರಾಗದಂಥ ದಿವಂಗತ ಶ್ರೀಧರ್ ಆಚಾರ್ಯ ಹಾಗೂ ದಿವಂಗತ ಕಮಲಾಕ್ಷಿಯವರ ಮೊಮ್ಮಗಳು ಹಾಗೂ ಎಂ ಪೃಥ್ವಿರಾಜ್ ಮತ್ತು ಅನಿತಾ ಪೃಥ್ವಿರಾಜ್ ದಂಪತಿಗಳ ಮಗಳಾಗಿ ತಾವು ಜನಿಸಿದ್ದೀರಿ. ತಮ್ಮ ಪ್ರೌಢ ಶಿಕ್ಷಣವನ್ನು ನಿಟ್ಟೆ MRSM ಸೆಂಟ್ರಲ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪೂರೈಸಿ %90 ಗಳಿಸಿದ್ದೀರಿ. ಭರತನಾಟ್ಯ ಜೂನಿಯರ್ ಗ್ರೇಡ್ ಹಾಗೂ ಸೀನಿಯರ್ ಗ್ರೇಡ್ ಪರೀಕ್ಷೆಯಲ್ಲಿಯೂ ಡಿಸ್ಟೆಂಟ್ ಪಡೆದಿದ್ದೀರಿ. 2026 ಜನವರಿಯಲ್ಲಿ ಕಂಪನಿ ಸಿವಿಲರ್ ಎಂಟ್ರೆನ್ಸ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದುತ್ತೀರಿ. ಹಾಗೆಯೇ ಕಟ್ಪಾಡಿ ತ್ರಿಷಾ ವಿದ್ಯಾ ಪದವಿ ಪೂರ್ವ ಕಾಲೇಜಿನಲ್ಲಿ 2025-26ನೇ ಸಾಲಿನ ದ್ವಿತೀಯ PUC ವಾಣಿಜ್ಯ ವಿಭಾಗದಲ್ಲಿ 600ರಲ್ಲಿ 593 98.83 ಅಂಕಗಳು ಪಡೆದು ರಾಜ್ಯಕ್ಕೆ 8ನೇ ರ್ಯಾಂಕ್ ಪಡೆದು ವಿಶ್ವಕರ್ಮ ಸಮಾಜಕ್ಕೆ ಗೌರವವನ್ನು ತಂದಿದ್ದೀರಿ. ಪ್ರಸ್ತುತ 2026 ಮೇಯಲ್ಲಿ ನಡೆದ CA ಫೌಂಡೇಶನ್ ಪರೀಕ್ಷೆಯಲ್ಲಿ ಬರೆದು ಉತ್ತಮ ಫಲಿತಾಂಶದ ನಿರೀಕ್ಷೆಯಲ್ಲಿರುತ್ತೀರಿ. ಇಂತಹ ಅನೇಕ ಸಾಧನೆಯನ್ನು ಮಾಡಿ ಸಮಾಜಕ್ಕೆ ಮಾದರಿಯಾಗಬೇಕೆಂದು ಹಾರೈಸುತ್ತೇನೆ. ಉಜ್ವಲ ಭವಿಷ್ಯದ ಜೊತೆಗೆ ಶ್ರೀ ಗುರುಗಳು ಹಾಗೂ ಭಗವಂತನ ತಮಗೆ ಆಯುರಾರೋಗ್ಯ ಸಕಲ ಸೌಭಾಗ್ಯವನ್ನು ಕರುಣಿಸಲೆಂದು ಪ್ರಾರ್ಥಿಸುತ್ತಾ ಗೌರವಿಸಿ ಸನ್ಮಾನಿಸುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ವಿಶ್ವ ಬ್ರಾಹ್ಮಣ ಸೇವಾ ಸಂಘ ರಿಜಿಸ್ಟರ್ ಕಿನ್ನಿಗೋಳಿ 24/5/2026. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ಕಾಳಿಕಾಂಬ ಮಹಿಳಾ ವೃಂದ ಕಿನ್ನಿಗೋಳಿ, ಸ್ಥಳ ರಾಜರತ್ನಪುರ ಕಿನ್ನಿಗೋಳಿ. ಧನ್ಯವಾದಗಳು. ವೇದಿಕೆಯ ಗಣ್ಯರು ಈ 3 ಸಾಧಕರನ್ನು ಗೌರವಿಸುವಂತೆ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದೆ.
ಮೂರು ಜನ ಸಾಧಕರಿಗೆ ಜೋರಾದ ಕೈ ಚಪ್ಪಾಳೆ ನೀಡಿ ಅವರನ್ನು ಅಭಿನಂದಿಸಬೇಕಾಗಿ ಎಲ್ಲ ಬಣ್ಣದ ಅತಿಥಿ ಭಾಗದಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಇದೀಗ 3 ಜನ ಸಾಧಕರನ್ನು ವೇದಿಕೆಯಲ್ಲಿ ಗೌರವಿಸಿದ್ದಾರೆ. 3 ಜನ ಸಾಧಕರಲ್ಲಿ ಕುಮಾರಿ ಅನ್ಯ ಆಚಾರ್ಯ ಕಿನಿಗೋಳಿ ಇವರು ಈ ಒಂದು ಸನ್ಮಾನಕ್ಕೆ ತಮ್ಮ ಉತ್ತರವನ್ನು ನೀಡಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಓಂ ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಸಭಿಕರಿಗೆ ನನ್ನ ವಂದನೆಗಳು. ಸೊ ಫಸ್ಟ್ ಆಫ್ ಆಲ್ ನನ್ನನ್ನು ಇಲ್ಲಿ ಗುರುತಿಸಿ ಸನ್ಮಾನಿಸಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ನನಗೆ ಇಲ್ಲಿ ಬೇರೆ ಸಂಘ ಅಂತ ಹೇಳುವಾಗಿಲ್ಲ, ನಮ್ಮದೇ ಸಂಘದವರು ನಮ್ಮನ್ನು ಗುರುತಿಸಿ ಸನ್ಮಾನಿಸಿದ್ದಕ್ಕೆ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್. ಮತ್ತು ನಂಗೆ ಒಂದು ವಿಷಯ ಹೇಳಲಿಕ್ಕಿತ್ತು, ಎಂತಂದರೆ ನಂಗೆ 10th ತುಂಬ ವಿಷಯಗಳಲ್ಲಿ ಬೇಜಾರು ಮಾಡಿದ್ದುಂಟು. ಅಂದರೆ ನಂಗೆ 10th ನಮ್ಮ ಶಾಲೆಯಲ್ಲಿ ಇದು ಲೈಕ್ ವಿ ಹ್ಯಾಡ್ ಅ ಸಪ್ರೇಟ್ ಸಬ್ಜೆಕ್ಟ್ IT ಅಂತ ಹೇಳೋದು. ಬಟ್ ದೆನ್ ಅದನ್ನು ಎವ್ರಿ ಇಯರ್ ಅವರು ಇನ್ಕ್ಲೂಡ್ ಮಾಡ್ತಾರೆ. ಸೊ ಇನ್ಕ್ಲೂಡ್ ಮಾಡಿದಾಗ ನನಗೊಂದು ಸರ್ಟೆನ್ ಪರ್ಸೆಂಟೇಜ್ ಬಂದಿತ್ತು. ಸೊ ನನ್ನ ಸೋಲಿಗ ಅಂತ ಗೊತ್ತಿಲ್ಲ, ಆ ವರ್ಷ ಆ ಸಬ್ಜೆಕ್ಟ್ ಇನ್ಕ್ಲೂಡ್ ಮಾಡಿರಲಿಲ್ಲ. ಸೊ ತುಂಬ ಜನ ಹೇಳಿದ್ದುಂಟು ನಾನು ಸುಮ್ಮನೆ ನಾನು ಮಾರ್ಕನ್ನೆಲ್ಲ ಹೇಳ್ಕೊಂಡು ಬರ್ತಿದ್ದೇನೆ ಹಾಗೆ ಹೀಗೆಲ್ಲ. ಸೊ ಆ ವಿಷಯದಲ್ಲಿ ತುಂಬ ಬೇಜಾರಾಗಿದ್ದುಂಟು. ಸೊ ಅದನ್ನು ನಾನು ಮೋಟಿವೇಶನ್ ಆಗಿ ತಗೊಂಡು ಸೆಕೆಂಡ್ PUCಗೆ ಓದಿದ್ದು ಹೌದು. ಸೊ ಲೈಕ್ ನಿಮ್ಮದು ನೀವೆಂತೆ ಡ್ರೀಮ್ಸ್ ಇಟ್ಕೊಳ್ಳಿ, ಎಲ್ಲದಕ್ಕೆ ಸಡ್ಡು ಹಾಕೋರು ಬರ್ತಾರೆ. ಇರ್ರೆಸ್ಪೆಕ್ಟಿವ್ ಆಫ್ ದ್ಯಾಟ್ ಯು ಜಸ್ಟ್ ಹ್ಯಾವ್ ಟು ವರ್ಕ್ ಹಾರ್ಡ್. ಅದೇ ನನ್ನ ಲೈಕ್ ಎಲ್ಲ ಮಕ್ಕಳಿಗೆ ಹೇಳೋದು ಒಂದೇ, ವರ್ಕ್ ಹಾರ್ಡ್, ಸ್ಟೇ ಕನ್ಸಿಸ್ಟೆಂಟ್. ಹಾಗೆ ಲೈಕ್ 10th ಸೆಕೆಂಡ್ PU ಒಳ್ಳೆ ಮಾರ್ಕ್ ತೆಗೆದು ನೀವು ಸಹ ಇಲ್ಲಿ ಕುತ್ಕೊಂಡಿದ್ದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ಕೇಳ್ತೇನೆ. ಹಾಗೆ 10th 12th ಆದವ್ರು ಖಾಲಿ 10th ಅಥವಾ 12th ಮಾರ್ಕ್ಸ್ ಅಲ್ಲದೆ ಇನ್ನೂ ಬೇರೆ ಬೇರೆ ವಿಷಯದಲ್ಲಿ ಸಹ ನಿಮಗೆ ಅಪರ್ಚುನಿಟೀಸ್ ಉಂಟು. ಸೊ ಅದನ್ನೆಲ್ಲ ನೀವು ಮುಂದಿಟ್ಕೊಂಡು ಜೀವನದಲ್ಲಿ ಮುಂದುವರಿರಿ. ಹಾಗೆ ನೀವೆಂತ ಲೈಕ್ ಹಾರ್ಡ್ ವರ್ಕಿಗೆ ಯಾವಾಗ ಸಹ ದೇವರದು ಆಶೀರ್ವಾದ ಇದ್ದೇ ಇರ್ತದೆ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಕೇವಲ ವಿದ್ಯೆಯೊಂದೇ ಅಲ್ಲ, ಸಾಂಸ್ಕೃತಿಕ ಕಲೆಯಲ್ಲೂ ಕೂಡ ತನ್ನ ಪ್ರಾವೀಣ್ಯತೆಯನ್ನು ತೋರಿದಂಥವಳು ಕುಮಾರಿ ಅನ್ಯ. ನಮ್ಮ ಊರಿಗೆ ಕೀರ್ತಿಯನ್ನು ತಂದುಕೊಟ್ಟಂಥ ಹುಡುಗಿ, ಅವಳಿಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತಾ ಇದೀಗ ಪ್ರತಿಭಾ ಪುರಸ್ಕಾರದ ನಾವು ತೆರಳುತ್ತಾ ಇದ್ದೇವೆ. 5 ಜನರಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಿಕ್ಕಿದ್ದೇವೆ. ಈ ಒಂದು ಗೌರವವನ್ನು ನಡೆಸಿಕೊಡ್ಬೇಕಾಗಿ ಪೂಜ್ಯ ಆಸ್ರಣ್ಣರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಪ್ರಥಮವಾಗಿ ಶ್ರೇಯ ಆಚಾರ್ಯ 97.4 ಕಟೀಲು ಶಾಲೆ, ತಂದೆ ಶ್ಯಾಮರಾಯ ಆಚಾರ್ಯ, ತಾಯಿ ಬೇಬಿ ಶ್ಯಾಮರಾಯ ಆಚಾರ್ಯ ಉಲ್ಲಜೆ. ದಯವಿಟ್ಟು ವೇದಿಕೆ ಬಂದು ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಕಲಿಕೆಯಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದಂಥ ಮಕ್ಕಳಿಗೆ ಈ ದಿವಸ ಗೌರವಿಸುವಂಥ ಪ್ರತಿಭಾ ಪುರಸ್ಕಾರ. ಮುಂದಕ್ಕೆ ವಿಶ್ವಾಸ್ ಆಚಾರ್ಯ 92.16 ಮಹರ್ಷಿ ವಿದ್ಯಾಮಂದಿರ ಶಾಲೆ ಮುಲ್ಕಿ, ತಂದೆ ಯೋಗೀಶ್ ಆಚಾರ್ಯ, ತಾಯಿ ವಿನಯ ಯೋಗೀಶ್ ಆಚಾರ್ಯ ಕೆರೆಕಾಡು. ಇವರು ವೇದಿಕೆ ಬಂದು ಪೂಜ್ಯ ಆಸ್ರಣ್ಣರಿಂದ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾರೆ. ಸಹನಾ ಆಚಾರ್ಯ ವಾಣಿಜ್ಯ ವಿಭಾಗ 94% ಕಟೀಲು ಕಾಲೇಜು, ತಂದೆ ಸುರೇಶ್ ಆಚಾರ್ಯ, ತಾಯಿ ಸವಿತಾ ಸುರೇಶ್ ಆಚಾರ್ಯ, ಊರು ಕೊಯ್ಕುಡೆ. ಇವರು ವೇದಿಕೆ ಬಂದು ಗೌರವವನ್ನು ಪ್ರತಿಭಾ ಪುರಸ್ಕಾರವನ್ನು ಪೂಜ್ಯ ಆಸ್ರಣ್ಣರಿಂದ ಪಡ್ಕೊಳ್ಬೇಕಾಗಿ ವಿನಂತಿ. ಮುಂದಕ್ಕೆ ವರ್ಷಿತಾ ಆಚಾರ್ಯ ವಾಣಿಜ್ಯ ವಿಭಾಗ 92%
ಪಾಂಪೆ ಕಾಲೇಜು ತಂದೆ ಸುರೇಂದ್ರಾಚಾರ್ಯ, ತಾಯಿ ಯಶೋಧ ಸುರೇಂದ್ರಾಚಾರ್ಯ ಐಕಳ. ಮುಂದೆ ಆದರ್ಶ್ ಜಿ ಆಚಾರ್ಯ, ವಾಣಿಜ್ಯ ವಿಭಾಗ 91%, ಕಟೀಲು ಕಾಲೇಜು ತಂದೆ ಗಿರೀಶ್ ಆಚಾರ್ಯ, ತಾಯಿ ಸುರೇಖಾ ಗಿರೀಶ್ ಆಚಾರ್ಯ ಕೊಯ್ಕುಡೆ. ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಶೀರ್ವಚನದ ನುಡಿನ ಮನಗಳನ್ನು ನೀಡಬೇಕಾಗಿ ಪೂಜ್ಯ ಆಸರಣರು, ವೇದಮೂರ್ತಿ ಶ್ರೀ ಅನಂತ ಆಸರಣರು, ಅನುವಂಶಿಕ ಅರ್ಚಕರು ಶ್ರೀ ಕ್ಷೇತ್ರ ಕಟೀಲು ಇವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ವಾಸುರತ್ನಾಭರಣವಸನಾಲಂಕೃತೆ ಚಾರುಹಸ್ತೈಃ ಶಂಕಂ ಚಕ್ರಂ ವರದಮಭಯಂ ಸಂವಹಂತಿ ತ್ರಿನೇತ್ರೆ ಹೇಮಪ್ರಖ್ಯೆ ಪುಣತವರದೆ ಧಾತ್ರಿ ಪದ್ಮಾಸನಸ್ಥೆ ಕಾರುಣ್ಯಾಬ್ಧೆ ಭಗವತಿ ಮಹಾಲಕ್ಷ್ಮೀಂ ರಕ್ಷ ನಿತ್ಯಂ. ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಕಟೀಲು ದುರ್ಗಾ ಪರಮೇಶ್ವರಿಗೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಶಾಂತರಾಮಾಚಾರ್ಯ, ಶ್ರೀನಿವಾಸಾಚಾರ್ಯ, ಬಾಲಕೃಷ್ಣ ಆಚಾರ್ಯ, ಹಾಗೆ ನಮ್ಮ ನಿತಿನ್ ಶೆಟ್ರೆ, ಪೃಥ್ವಿರಾಜ ಆಚಾರ್ಯ, ಹಾಗೆ ಜಗದೀಶ್ ಆಚಾರ್ಯ, ಹಾಗೆ ಮಹಿಳಾ ಇದರ ಶ್ರೀಮತಿ ಪೃಥ್ವಿರಾಜ ಆಚಾರ್ಯ, ಹಾಗೆ ನಿಮ್ಮ ಅಮ್ಮಂದು ಶಶಿಕಲಾ ಆಚಾರ್ಯ, ಹಾಗೆ ನೆರೆದ ಎಲ್ಲ ಸಮಾಜ ಬಾಂಧವರೇ, ಬಹಳ ಖುಷಿ. ಏನಂತಂದರೆ ನಮಗೆ ಕಟೀಲಿಗೂ ಇಲ್ಲಿಯ ವಿಶ್ವಕರ್ಮ ಸಮಾಜದವರಿಗೂ ಬಹಳ ನಂಟಿರತಕ್ಕಂಥದ್ದು. ಕಟೀಲಿನ ನೀವು ದೇವರ ಮುಖರಂಗ ಕಾಣ್ತೀರಿ. ಆ ಮುಖರಂಗವನ್ನು ಉತ್ಸವ ಸಂದರ್ಭದಲ್ಲಿಯೂ ನವರಾತ್ರಿ ಸಂದರ್ಭದಲ್ಲಿಯೂ ಅದನ್ನು ಮುಟ್ಲಿಕ್ಕಿರುವುದು ನಮಗೆ ಬಿಟ್ಟರೆ. ಮತ್ತು ಕೊಡೆತ್ತೂರಿನ ಒಂದು ಮನೆ ಇದೆ, ಅಲ್ಲಿ ಅವರಿಗೆ ಮಾತ್ರ ಅದನ್ನು ಮುಟ್ಲಿಕ್ಕಿರೋದು, ಅದನ್ನು ತೊಳೆದು ಕೊಡ್ತಾರೆ. ಅಂತ ಒಂದು ಅಷ್ಟು ಮಾತ್ರವಲ್ಲದೆ ಪರಸ್ಪರವಾಗಿ ಕಟೀಲಂದರೆ ಅಷ್ಟು ಅನ್ಯೋನ್ಯತೆಯನ್ನು ಇಟ್ಟುಕೊಂಡಂತಹ ಒಂದು ಸಮಾಜ ಇಲ್ಲಿಯ ವಿಶ್ವಕರ್ಮ ಸಮಾಜ. ನಿಮ್ಮಲ್ಲಿರತಕ್ಕಂತಹ ಕೇವಲ ಬ್ರಾಹ್ಮಣರಾಗಿದ್ದುಕೊಂಡು ಏನು ಕರ್ಮವನ್ನು ಮಾಡಬೇಕಾ, ಅದಕ್ಕಿಂತಲೂ ಹೆಚ್ಚು ನಾವು ಹಿಂದೆ ಮೂರ್ತಿ ಪೂಜೆ ಬಂದದ್ದು ಕಲಿಯುಗದಲ್ಲಿ ಮಾತ್ರ. ಆ ಕಲಿಯುಗದಲ್ಲಿ ಯಾಕೆಂದರೆ ನಮಗೆ ಸ್ಪಷ್ಟತೆ ಬರುವುದಿಲ್ಲ, ದೇವರ ಧ್ಯಾನದಲ್ಲಿ ಸ್ಪಷ್ಟತೆ ಬರುವುದಿಲ್ಲ. ಬೇರೆ ಯುಗದಲ್ಲಿ ಆದರೆ ಸ್ಪಷ್ಟತೆ ಬರ್ತದೆ. ಆದರೆ ಸ್ಪಷ್ಟತೆ ಬರತಕ್ಕಂಥದ್ದು ಮೂರ್ತಿಯಲ್ಲಿ. ಆ ಮೂರ್ತಿಯನ್ನು ಕೆತ್ತುವುದರ ಮುಖಾಂತರ ದೇವರು ಹೀಗೆ ಅಂತ ಚಿತ್ರಿಸಿ ಲೋಕಮುಖಕ್ಕೆ ಅದರ ಪರಿಚಯ ಮಾಡತಕ್ಕಂತಹವರು ಆ ವಿಶ್ವಕರ್ಮ ಸಮಾಜದ ನೇತಾರರು. ಇವತ್ತು ಎಷ್ಟೋ ಕ್ಷೇತ್ರಗಳಲ್ಲಿ ಎಂದೊಂದು ವೈವಿಧ್ಯದ ಮೂರ್ತಿಗಳಿದೆ. ಅದರಲ್ಲಿ ಅದನ್ನು ಪೂರ್ತಿಯಾಗಿ ನಾವು ಇದಕ್ಕೆ ಹೋದರೆ ಬೇಲೂರು, ಹಳೆಬೀಡು ಎಲ್ಲ ಕಡೆಗೆ ಹೋದಾಗ ಅಲ್ಲಿ ಒಂದೊಂದು ಮೂರ್ತಿಗಳನ್ನು ನೋಡಿದಾಗ ಈ ಸಮಾಜದ ನೈಪುಣ್ಯ ಎಷ್ಟಿತ್ತು, ಅದಕ್ಕಿಂತಲೂ ಹೆಚ್ಚು ಅದರಲ್ಲಿ ಪೂರ್ಣವಾಗಿ ಆ ದೇವರ ರೂಪವನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಅವರು ಕೆತ್ತಿದ್ದಾರೆ ಅಂತ ಹೇಳಬೇಕು. ಅಷ್ಟು ಅನ್ಯೋನ್ಯ ಭಾವನೆಯಿಂದ ಕೆತ್ತಿದರೆ ಮಾತ್ರ ಅದು ಪೂರ್ಣವಾಗಿ ಬರಲಿಕ್ಕೆ ಸಾಧ್ಯತೆ ಆಗ್ತದೆ. ಅಂತಹ ಒಂದು ಸಮಾಜ ಆ ವಿಶ್ವಕರ್ಮ ಸಮಾಜ. ಅಂತಹ ಇಲ್ಲಿ ಬಹಳಷ್ಟು ಒಟ್ಟಿಗಿರ್ತಕ್ಕಂಥ ಒಂದು ಸಮಾಜ, ಬಹಳ ಪ್ರೀತಿಯಲ್ಲಿ ಎಲ್ಲರೂ ಭೇದಾಭಿಪ್ರಾಯ ಇಲ್ಲಿಲ್ಲ. ಪ್ರತಿಯೊಬ್ಬರು ಇದು ನಮ್ಮದು ಅಂತ ಇಲ್ಲಿ ನಾನು ಇಷ್ಟವರೆಗೆ ನೋಡಿದ ಕಾರ್ಯಕ್ರಮದಲ್ಲಿ ಎಲ್ಲರೂ ಇದು ನಮ್ಮ ಕಾರ್ಯಕ್ರಮ ಅಂತ
ಭಾಗವಹಿಸ್ತಾರೆ. ಆದರೆ ಸಾಕಾಗಲಿಕ್ಕಿಲ್ಲ, ಇಷ್ಟು ಜನ ಅಲ್ಲ, ಇನ್ನೂ ಜನ ಇದ್ದಾರೆ. ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು. ಇದು ಸಮಾಜದವರು ಒಟ್ಟಿಗೆ ಸೇರಿರಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಹಾಜರಿದ್ದಾಗ ಒಂದು ಮನೆಯಲ್ಲಿ ದೊಡ್ಡ ಸಂಭ್ರಮ ಆಗ್ತದೆ ಅಂತ. ಆದರೆ ನಾವು ಮದುವೆ ಇದೆಲ್ಲ ಆಗುವಾಗ ಎಲ್ಲರೂ ಕೂಡಿದಾಗ ಮಾತ್ರ ಅದಕ್ಕೆ ವೈಭವ ಬರೋದು. ಹಾಗೆ ಇದೊಂದು ಸಮಾಜದ ವೈಭವ, ಒಂದು ಸಮಾರಂಭ. ಅದಕ್ಕೆ ಇಷ್ಟು ಜನ ಸಾಕಾಗೋದಿಲ್ಲ ಅಂತ ನನಗೆ ಅನಿಸಿಕೆ. ಇಷ್ಟು ಜನ ನಮ್ಮ ಇಡೀ ಕೊಡೆತ್ತೂರು ಮಾಗಣೆಯ ಇದು ಕೊಡೆತ್ತೂರು ಮಾಗಣೆ ಸೇರೋದಲ್ವ? ಹೌದು, ಕೊಡೆತ್ತೂರು ಮಾಗಣೆಯ ಎಲ್ಲ ಕಟೀಲು ಇರುವುದು ಕೊಡೆತ್ತೂರು ಮಾಗಣೆಯ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಇಷ್ಟು ಜನ ಅಲ್ಲ, ತುಂಬ ಜನ ಇದ್ದಾರೆ. ನೀವೆಲ್ಲ ಇನ್ನು ಬರುವ ವರ್ಷಕ್ಕಾಗುವಾಗ ಎಲ್ಲರೂ ನಾವು ಒಟ್ಟಿಗೆ ಕೂಡಲೇಬೇಕು, ನಾವು ಒಂದೇ ಅಂತ ತೋರಿಸಬೇಕು. 5 ಬೆರಳು ಒಟ್ಟಿಗಿದ್ದ ಮಾತ್ರ ಅದು ಚಂದ. ಹಾಗೆ 5 ಬೆರಳು ಒಟ್ಟಿಗೆ ಇರುವ ಹಾಗೆ ಆಗಬೇಕು. ಅದಕ್ಕೆ ಕಟೀಲಮ್ಮ ಅವಳು ಎಲ್ಲರಿಗೂ ಒಳ್ಳೆ ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮ. ನಾವೆಲ್ಲ ಒಂದು ಅಂತ ತೋರಿಸಿಕೊಡತಕ್ಕಂತಹ ಸದ್ಬುದ್ಧಿಯನ್ನು ಆ ಜಗನ್ಮಾತೆ ನಿಮಗೆ ಕೊಡಲಿ. ಈ ಇನ್ನಷ್ಟು ಎಲ್ಲೋ ತುಂಬ ಜನ ಸಾಧಕರು ಒಬ್ಬೊಬ್ಬರು ಒಂದು ರೀತಿಯ ಸಾಧನೆ ಮಾಡಿದ್ದಾರೆ. ಅವರಿಗೆ ಇನ್ನಷ್ಟು ದೊಡ್ಡ ಸಾಧನೆ ಮಾಡತಕ್ಕಂತಹ ಶಕ್ತಿಯನ್ನು ಜಗನ್ಮಾತೆ ಅನುಗ್ರಹ ಮಾಡಿಕೊಡಲಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅಂತ. ಧರ್ಮಸ್ಯ ವಿಜಯೋ ಭೂಯಾತ್, ಅಧರ್ಮಸ್ಯ ಪರಾಭವಃ, ಸದ್ಭಾವಾನಾಂ ಪ್ರಣಮತಾಂ ಭೂಯಾತ್ ವಿಶ್ವಸ್ಯ ಮಂಗಳಂ. ಸರ್ವೇ ಭವಂತು ಸುಖಿನಃ, ಎಲ್ಲರಿಗೂ ಸುಖ ಉಂಟಾಗಲಿ. ಸರ್ವೇ ಸಂತು ನಿರಾಮಯಃ, ಯಾರಿಗೂ ಅನಾರೋಗ್ಯ ಬಾಧಿಸದಿರಲಿ. ಸರ್ವೇ ಭದ್ರಾಣಿ, ಎಲ್ಲರೂ ತಮ್ಮ ರಕ್ಷೆಯಲ್ಲಿ ಇರತಕ್ಕಂತಹ ಆ ಶಕ್ತಿಯನ್ನು, ಅವರದ್ದೇ ಆದಂತಹ ಜೀವನ ಸಾಗುವಂತಹ ಶಕ್ತಿಯನ್ನು ಅವರಿಗೆ ದಯಪಾಲಿಸಿ. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್, ಯಾವ ಕಾಲಕ್ಕೂ ದುಃಖ ಬರದೇ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ಎಲ್ಲರಿಗೂ ಶ್ರೇಯಸ್ಸನ್ನು ಬಯಸ್ತಾ, ಸಮಾಜ ಇನ್ನಷ್ಟು ಮೇಲಕ್ಕೆ ಬರಲಿ, ಉತ್ತರೋತ್ತರ ಶ್ರೇಯೋಭಿವೃದ್ಧಿಯನ್ನು ಕಾಣಲಿ, ಬಲಿಷ್ಠವಾದಂಥ ಸಮಾಜವಾಗಿ ರೂಪಿತ ಆಗಲಿ ಅಂತ ಕಟೀಲಮ್ಮನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತನ್ನು ಜಗದಂಬಾರ್ಪಣಮಸ್ತು. ಪೂಜ್ಯ ಆಶ್ರಯಣ್ಣನ ಆಶೀರ್ವಾದ ನಿರಂತರವಾಗಿ ವಿಶ್ವಬ್ರಹ್ಮಣ ಸಮಾಜ ಸಂಘಕ್ಕೆ ಜೊತೆಯಲ್ಲಿ ಕಾಳಿಕಾಂಬ ಮೇಳ ವೃಂದಕ್ಕೆ ಇರಲಿ ಎನ್ನುವಂಥ ಮಾತುಗಳನ್ನ ಹೇಳುತ್ತಾ ನಿಮಗಿದು ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. 40ನೇ ವಾರ್ಷಿಕೋತ್ಸವದ ಈ ಕಾರ್ಯಕ್ರಮಕ್ಕೆ ವಿಶ್ವಬ್ರಾಹ್ಮಣ ಯುವ ಬಳಗ ಕಾಟಿಪಳ್ಳ ಕೃಷ್ಣಾಪುರ ಇದರ ಅಧ್ಯಕ್ಷರಾಗೂ ಸರ್ವ ಸದಸ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಜಂಟಿ ಸಂಸ್ಥೆಗಳ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆ ಮುಣ್ಕೂರು ವಿಶ್ವಬ್ರಾಹ್ಮಣ ಸಮಾಜ ಸಂಘದ ಅಧ್ಯಕ್ಷರು ಸದಸ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸುರತ್ಕಲ್ ವಿಶ್ವಬ್ರಾಹ್ಮಣ ಸಮಾಜ ಸಂಘದ ಅಧ್ಯಕ್ಷರು ಹಾಗೂ ಸದಸ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಂದಕ್ಕೆ ಶ್ರೀಮತಿ ಶಶಿಕಲಾ ಪ್ರಭಾಕರಾಚಾರ್ಯ ಪೋಷಕ ಅಧ್ಯಕ್ಷರು ವಿಶ್ವಬ್ರಾಹ್ಮಣ ಸಂಸ್ಕೃತ ವಿದ್ಯಾಪೀಠ ಕೊಡಂಕೂರು ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿ ಮಾಡ್ತಾ ಇದೆ. ವಿಶ್ವಬ್ರಾಹ್ಮಣ ಸಮಾಜ ಸೇವಾ ಸಂಘ ಮತ್ತು ಶ್ರೀ ಕಾಳಿಕಾಂಬ ಮಹಿಳಾ ವೃಂದ ಇವರು 40ನೇ ವರ್ಷದ ವಾರ್ಷಿಕೋತ್ಸವವನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ಆಗಮಿಸಿರುವ ನಮ್ಮ ವೇದಮೂರ್ತಿ ಶ್ರೀ ಪರಮಪೂಜ್ಯ ಶ್ರೀ ವೇದಮೂರ್ತಿ ಶ್ರೀ ಅನಂತ ಅಸ್ರಣ್ಣನವರಿಗೆ ನಮಿಸುತ್ತಾ, ವೇದಿಕೆಯಲ್ಲಿರುವ ವಿರಾಜಮಾನರಾಗಿರುವ ಎಲ್ಲ ಗೌರವಾನ್ವಿತ ಗಣ್ಯಮಾನ್ಯರೇ, ನೆರೆದಿರುವ ವಿಶ್ವಕರ್ಮ ಸಮಾಜ ಬಾಂಧವರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯಾವುದೇ ಒಂದು ಕಟ್ಟಡವನ್ನು ಕಟ್ಟಬೇಕಾದ್ರೆ ಅನೇಕ ಕಡೆಗಳಲ್ಲಿ ನಾವು ನೋಡ್ತೇವೆ, ಸಂಘ ಕಟ್ಟಬೇಕಂತ ಹೇಳಿಕೊಂಡು ಒಂದು 4-5 ಜನ ಸೇರಿಕೊಂಡು ಅದನ್ನು ಸ್ವಲ್ಪ
ಅಭಿವೃದ್ಧಿಪಡಿಸ್ತಾ ಒಂದು 5-10 ವರ್ಷ ಆದಮೇಲೆ ಆ ಸಂಘವನ್ನು ಬಿಟ್ಟು ಬಿಡ್ತಾರೆ. ಆದರೆ ಈ ಸಂಘ 40ನೇ ವರ್ಷ ಆಗಿದೆ ಅಂತ ಹೇಳಿದರೆ ತುಂಬ ಸಂತೋಷವಾಗ್ತಾ ಇದ್ದೆ. ಆದ್ದರಿಂದ ಇಲ್ಲಿಯ ಮಹಿಳೆಯರೆಲ್ಲ ತುಂಬ ಕಾರ್ಯಕ್ರಮಗಳನ್ನೆಲ್ಲ ಮಾಡಿ ನೆರವೇರಿಸಿಕೊಟ್ಟಿದ್ದಾರೆ. ಅದನ್ನೇ ನೋಡುವಾಗ ನನಗೆ ಗೊತ್ತಿದೆ, ಯಾಕಂದರೆ ನನಗೆ ಕಿನ್ನಿಗೊಳ್ಳಿಯ ಬಗ್ಗೆ ಅಷ್ಟು ಆಗಿ ಗೊತ್ತಿರಲಿಲ್ಲ. ಇವತ್ತು ಈಗ ಸನ್ಮಾನ ಪಡೆದ ಮಹಿಳೆಯರು ಮಹನೀಯರನ್ನು ನೋಡುವಾಗ ಎಷ್ಟು ಇವರು ಸಾಧನೆಯನ್ನು ಮಾಡಿದ್ದಾರೆ ಅಂತ ಅನಿಸ್ತದೆ. ಆದರೆ ಮುಂದೆ ಈ ಸಂಘವು ಹಿರಿಯರು ಹಾಕಿಕೊಟ್ಟಂಥ ಮಾರ್ಗದರ್ಶನ ಹಾಗೂ ಸಂಸ್ಕಾರಗಳನ್ನು ಮುಂದಿನ ಜನರಿಗೆ ತಿಳಿಸುವಂತಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಹಾಗೆಯೇ ಈ ಸಂಘವು ಇನ್ನೂ ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ, 50ನೇ ವರ್ಷದ ವಾರ್ಷಿಕೋತ್ಸವವನ್ನು ಮಾಡಬೇಕು ಅಂತ ಹೇಳ್ತಾ ನಾನು ಆಶೀರ್ವದಿಸ್ತಾ ಇದ್ದೇನೆ. ಹಾಗೆಯೇ ನಾನು ಸಂಸ್ಕೃತ ವಿದ್ಯಾಪೀಠ ಕೊಡಂಕೂರು ಉಡುಪಿಯ ಪೋಷಕ ಅಧ್ಯಕ್ಷೆಯಾಗಿ 2 ಮಾತನ್ನು ಹೇಳ್ತೇನೆ. ಯಾಕಂತ ಹೇಳಿದರೆ ಇದು ಸಮಾಜಕ್ಕಾಗಿ ನಾವು ಮಾಡಿರುವ ಸಂಸ್ಕೃತ ವಿದ್ಯಾಪೀಠ. ನಮ್ಮ ಸಮಾಜದಲ್ಲಿ ಬಹಳಷ್ಟು ಪುರೋಹಿತರ ಕೊರತೆ ಕಡಿಮೆ ಇದ್ದದ್ರಿಂದ ಈ ಸಂಸ್ಕೃತ ವಿದ್ಯಾಪೀಠವನ್ನು ನಡೆಸಿದ್ದೇವೆ. ಇದರಲ್ಲಿ ಸಂಸ್ಕೃತ, ವೇದ, ವಿಜ್ಞಾನ ಮತ್ತು ಚಿತ್ರಕಲೆ, ಶಿಲ್ಪ, ಸಂಗೀತ ಇದೆಲ್ಲವೂ ಉಂಟು. ಇಲ್ಲಿ ನಾವು ನುರಿತ ಅಧ್ಯಾಪಕರಿಂದ ಉಚಿತವಾಗಿ 30 ವರ್ಷದಿಂದ ನಡೆಸ್ಕೊಂಡು ಬಂದಿದ್ದೇವೆ. ಈ 30 ವರ್ಷದಲ್ಲಿ ಸಾಧಾರಣ ವರ್ಷಕ್ಕೆ 10 ಮಕ್ಕಳ ಹಾಗೆ 30 ವರ್ಷದಲ್ಲಿ ಸಾಧಾರಣ 250 ಮಕ್ಕಳು ಕಲಿತು ಅವರ ಸಾಧನೆಯನ್ನು ಮಾಡಿ ಒಳ್ಳೊಳ್ಳೆಯ ಉದ್ಯೋಗದಲ್ಲಿದ್ದಾರೆ. ಕೆಲವರು PhD ಮಾಡಿದ್ದಾರೆ, ಇನ್ನವರು ವಿದ್ವತ್ ಮಾಡಿದ್ದಾರೆ. ಹಾಗೆ ಇನ್ನೊಬ್ಬರು ಸಂಗೀತದಲ್ಲಿ 24 ಗಂಟೆಯವರೆಗೆ ನಿತತವಾಗಿ ಹಾಡಿ ಗಿನ್ನಿಸ್ ರೆಕಾರ್ಡಲ್ಲಿ ಹೆಸರು ಮಾಡಿರುವಂಥ ಯಶವಂತಾಚಾರ್ಯ ಅಂತ ಹೇಳಿ ಒಬ್ಬರಿದ್ದಾರೆ. ಹಾಗೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ, ನಮ್ಮ ಇಲ್ಲಿ ಹತ್ತಿರದ ಆಸುಪಾಸಿನಲ್ಲಿ ವಿಶ್ವಕರ್ಮ ಸಮಾಜದ SSLC ಆದ ಹಾಗೂ ಇದು ಪುರೋಹಿತ್ಯ ಇದು ಅಂದರೆ ಇದು ಉಪಕರ್ಮ ಇದು ಜನಿವಾರ ಹಾಕಿದಂಥ ಮಕ್ಕಳು ಉಪನಯನ ಆದವರು ಇದ್ದರೆ ದಯಮಾಡಿ ನಮ್ಮ ಇದಕ್ಕೆ ಯಾವುದಕ್ಕೆ ಉಡುಪಿಯ ಕೊಡಂಕೂರು ವಿದ್ಯಾಪೀಠಕ್ಕೆ ಕಳಿಸ್ಬೇಕಂತ ನಾನು ಕೇಳ್ಕೊಳ್ತಾ, ಹಾಗೆಯೇ ಇವರು ಸಂಘದವರು ಇಷ್ಟೆಲ್ಲ ಕಾರ್ಯಕ್ರಮ ಮಾಡಿದ್ದಾರೆ, ತುಂಬ ಸಂತೋಷ ಆಯಿತು. ಮುಂದೆ ಇವರಿಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಇದನ್ನು ಇನ್ನೂ ಮುಂದಿನ ಪೀಳಿಗೆಯವರಿಗೆ ಇದನ್ನು ನೀಡ್ತಾ ಬರಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ತಮ್ಮ ಮಾತುಗಳಿಗೆ. ಇದೀಗ ವೇದಿಕೆಯಲ್ಲಿರುವಂಥ ಶ್ರೀ ಪೃಥ್ವಿರಾಜ್ ಆಚಾರ್ಯ ಅವರ ಬಗ್ಗೆ ವಿವರಣೆ ನಾವು ಕೊಡಲಿಕ್ಕಿಲ್ಲ. ಯಾಕಂದರೆ ಸಮಾಜದಲ್ಲಿ ಸಮಾಜಮುಖಿಯಾಗಿ ಇರುವವರಿಗೆ ತಮ್ಮ ನೆರವನ್ನು ನೀಡುತ್ತಾ ಸದಾ ಈ ಒಂದು ಕಿನ್ನಿಗೋಳಿ ಪರಿಸರದಲ್ಲಿ ಚಿರಪರಿಚಿತರಾಗಿದ್ದುಕೊಂಡು ಈ ಒಂದು ಸರ್ವಪಣ್ಯಾಚಾರ್ಯ ಸಭಾಭವನದ ಮುಖ್ಯವಾಗಿ ಒಂದು ಸುಂದರವಾದಂಥ ಕಟ್ಟಡ ಇಲ್ಲಿ ಆಗಬೇಕಾದ್ರೆ ಅವರ ಪರಿಶ್ರಮ ಭಾಳಷ್ಟು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಶ್ರೀ ಪೃಥ್ವಿರಾಜ್ ಆಚಾರ್ಯ ಇವರನ್ನು ವೇದಿಕೆಯ ಮಾತುಗಳಿಗೋಸ್ಕರ. ಓಂ ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಸಭೆಯಲ್ಲಿ ಆಸೀನರಾಗಿರುವ ಸಭಿಕರೇ ಹಾಗೂ ಸಮಾಜ ಬಾಂಧವರೇ, ವಿಶ್ವಬ್ರಾಹ್ಮಣ ಸಮಾಜ ಸೇವಾ ಸಂಘ ಇಂದಿಗೆ 40ನೇ ವಾರ್ಷಿಕೋತ್ಸವ ಆಚರಿಸುತ್ತದೆ ಅಂತ ಹೇಳಿದರೆ ತುಂಬ ನಾವು ಹೆಮ್ಮೆ ಪಡ್ತಿದ್ದೇವೆ. ಯಾಕೆಂದರೆ ಪ್ರಥಮತವಾಗಿ ಹೇಳುವುದೆಂದರೆ ನಮ್ಮದು ಸಭಾಭವನ ನಿರ್ಮಾಣ ಆಗುವ ಮೊದಲು ಸಂಘದ ಪ್ರತಿಯೊಂದು ಕಾರ್ಯಚಟುವಟಿಕೆಯು ನಮ್ಮ ಕೋವಾ ಉಡುಪರು ಅಂದರೆ ಅನಂತ ಪದ್ಮನಾಭ ಉಡುಪರ ಯುಗಪುರುಷ ಸಭಾಭವನದಲ್ಲಿ
ಪ್ರತಿಯೊಂದು ಕಾರ್ಯಕ್ರಮವು ಉಚಿತವಾಗಿ ಅಲ್ಲಿ ಜರುಗ್ತಿತ್ತು. ಅದನ್ನು ನಾನು ಹೇಳಿಕೆ ಇಚ್ಛೆಪಡ್ತೇನೆ. ಇನ್ನೊಂದು ವಿಷಯ ಏನು ಹೇಳೋದಂದರೆ, ಇಂದು ನಾವು ಪ್ರತಿಭಾ ಪುರಸ್ಕಾರ ಪಡ್ಕೊಂಡ ಮಕ್ಕಳೆಲ್ಲರೂ ಮುಂದಕ್ಕೆ ಕಲಿತು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬೆಳೆದು ಅವರು ಕೂಡ ಇದೇ ರೀತಿ ಇಂಥ ಕಾರ್ಯಕ್ರಮಕ್ಕೆ ದೇಣಿಗೆ ನೀಡಿ ಮುಂದೆ ಬರಬೇಕಾಗಿ ಕಳಕಳಿಯಿಂದ ವಿನಂತಿಸಿಕೊಳ್ತಿದ್ದೇನೆ. ನಮ್ಮ ಕಾಳಿಕಾಂಬ ಮಹಿಳಾ ವೃಂದದವರು 18ನೇ ವಾರ್ಷಿಕೋತ್ಸವ, ಅವರು ಕೂಡ ಅವರ ಬಗ್ಗೆ ಹೇಳೋದಾದರೆ ಅವರ ಒಂದು ಒಗ್ಗಟ್ಟು ನಮ್ಮ ಒಂದು ವಿಶ್ವಬ್ರಹ್ಮಣ ಸಮಾಜ ಸೇವಾ ಸಂಘದ ಒಂದು ಬೆನ್ನೆಲುಬಾಗಿ ಇದ್ದಾರೆ ಅಂತ ಹೇಳಿಕೆ ನಾನು ತುಂಬ ಇಷ್ಟಪಡ್ತೇನೆ. ಕೊನೆಯದಾಗಿ ಏನು ಹೇಳೋದಂದರೆ, ನಮ್ಮ ಸಮಾಜ ಬಾಂಧವರು ಎಲ್ಲರ ಹತ್ರ ಒಂದು ಕಳಕಳಿಯ ವಿನಂತಿ ಏನೆಂದರೆ, ನಿಮ್ಮ ಆದಾಯದಲ್ಲಿ ಸುಮಾರು 10% ಅಂದರೆ 100 ರೂಪಾಯಲ್ಲಿ 10 ರೂಪಾಯಿಯನ್ನು ಒಂದು ಬಡ ಸಮಾಜ, ನಮ್ಮ ಸಮಾಜದ ಬಡ ಫ್ಯಾಮಿಲಿಗೆ, ಅದು ವೈದ್ಯಕೀಯ ನೆರವಾಗಿರ್ಬೋದು, ಶೈಕ್ಷಣಿಕ ಆಗಿರ್ಬೋದು, ಯಾವ ಕ್ಷೇತ್ರದಲ್ಲಿ ತೀರಾ ಬಡತನದಲ್ಲಿರೋರಿಗೆ ನೀಡಿ ಅವರನ್ನು ಒಂದು ಹಂತಕ್ಕೆ ತರಲಿಕ್ಕೆ ಪ್ರಯತ್ನ ಪಡೋಣ ಅಂತಂದು ನನ್ನ ಒಂದು ಕಣಗಳಿಂದ ಒಂದು ಬೇಡಿಕೆ. ನನ್ನ ವೈಯಕ್ತಿಕ ನೆಲೆಯಲ್ಲಿ ನಾನೊಂದು ವಿಷಯ ಹೇಳಿದೆ, ನಾನು ಪ್ರಚಾರಕ್ಕಾಗಿ ಹೇಳ್ತಾ ಇಲ್ಲ. ಇಂದಿಗೆ ನಾವೊಂದು ಇಷ್ಟವರೆಗೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ನಾನೊಂದು 12 ಮನೆಯೊಂದು ನಮ್ಮ ತೀರಾ ಬಡತನದಲ್ಲಿರೋರಿಗೆ ಕಟ್ಟಿಕೊಟ್ಟಿದ್ದೇನೆ. ಈಗ ಒಂದು 13 ಇನ್ನೆರಡು ಮನೆಯ ಒಂದು ಕೆಲಸ ಕಾರ್ಯಕ್ರಮ ಇದರಲ್ಲಿ ನಡೀತಾ ಇದೆ. ಅದೇ ರೀತಿ ಎಲ್ಲರೂ ತುಂಬ ಬಡತನದವರು ಕೆಲವರು ಹೇಳೋದಿಲ್ಲ. ಅದು ನಮಗೆ ವಿಷಯ ಅಂತ ಹೇಳಿದರೆ 3ನೇ ಪಾರ್ಟಿಯವರ ಮುಖಾಂತರ ನಮ್ಮ ಕಿವಿಗೆ ಬಿದ್ದಿರ್ತದೆ. ಅವರು ಡೈರೆಕ್ಟ್ ಬಂದು ಹೇಳಲಿಕ್ಕೆ ಅವರಿಗೆ ಮುಜುಗರ ಆಗ್ತದೆ. ಅಂಥವರಿಗೆ ನಾವು ನಮ್ಮಿಂದಾದ ಸಹಕಾರವನ್ನು ಕೊಡಬೇಕಾಗಿ ಕಳಕಳಿಯಿಂದ ವಿನಂತಿ. ಸಭಾಭವನದ ಬಗ್ಗೆ ಹೇಳುವುದಾದರೆ, ಕೆಲವರು ಹೇಳ್ತಾರೆ ನಮ್ಮ ಸಭಾಭವನ ಉಚಿತವಾಗಿ ಕೆಲವರಿಗೆ ತೀರಾ ಬಡತನದವರಿಗೆ ಕೊಡಬೇಕಂತ. ಆದರೆ ಹಾಗೆ ಅದು ಆಗೋದಿಲ್ಲ. ಯಾಕೆ ಹೇಳಿದರೆ 10 ಜನರ ಇದೊಂದು ಸಭಾಭವನ ಹೇಳಿದ ಮೇಲೆ ನಾವು ರಸೀದಿ, ಅದು ಪ್ರತಿ ವರ್ಷ ನಾವು ಆಡಿಟ್ ಮಾಡುವಾಗ ಅದು ವೈಟ್, ಅದರಲ್ಲಿ 1 ರೂಪಾಯಿ ಕೂಡ ಬ್ಲ್ಯಾಕ್ ಇರುವುದಿಲ್ಲ. ಬಿಲ್ ಟು ಬಿಲ್ ನಾವು ಆಡಿಟರ್ಗೆ ತೋರಿಸ್ತೇವೆ. ಹಾಗಿರುವಾಗ ನಾವು ಎಷ್ಟೋ ಜನರು, ಈಗ ವೈಕುಂಠ ಸಮಾರಾಧನೆ ಆಗಿರ್ಬೋದು, ನಮ್ಮದೇ ಒಂದು ತಂಡ ಇರ್ತದೆ, 3-4 ಜನ ಇದ್ದೇವೆ ನಾವು. ರಸೀದಿಯಲ್ಲಿ ಎಷ್ಟು ಬೇಕೋ ಅಷ್ಟೇ ಅಲ್ಲಿ ಆಗಿರ್ತದೆ. ಬಟ್ ಆ ಹಣವನ್ನು ನಮ್ಮ ತಂಡದವರೇ ಪೋಣಿಸಿ ಸಭಾಭವನ ಸಮಿತಿಯಲ್ಲಿ ರಸೀದಿಯನ್ನು ಮಾಡ್ತಿದ್ದೆ. ಅದೊಂದು ಎಲ್ಲರ ಗಮನಕ್ಕೆ ನಾನೊಂದು ಹೇಳುವ ಒಂದು ವಿಷಯ, ಬೇರೇನಿಲ್ಲ. ಇಷ್ಟೇ ಇರುವ ಎಲ್ಲ ಸಮಾಜ ಬಂದರೂ ಒಗ್ಗಟ್ಟಿನಲ್ಲಿ ಇದ್ದುಕೊಂಡು ಮುಂದಕ್ಕೆ ಈ ಸಮಾಜ ವಿಶ್ವಬ್ರಹ್ಮಣ ಸಮಾಜ ಸಂಘ ಹಾಗೂ ಕಾಳಿಕಾಂಬ ಮೇಳ ಬಂದವು ಉತ್ತರೋತ್ತರ ಅಭಿವೃದ್ಧಿ ಒಂದು ಹಾರೈಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ 2 ಮಾತನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್. ಧನ್ಯವಾದಗಳು ಪೃಥ್ವಿರಾಜ ಆಚಾರ್ಯವರೇ. ಇದೀಗ ಈ ದಿವಸ ಅಪರಾಹ್ನ ಮಧ್ಯಾಹ್ನ 3 ಗಂಟೆಯಿಂದ ಶಿವಪ್ರಣಾಮ್ ರಿಜಿಸ್ಟರ್ಡ್ ಕಿನಿಗೋಳಿ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ನೃತ್ಯ ವೈಭವ ಕಾರ್ಯಕ್ರಮ ನಾವೆಲ್ಲ ವೀಕ್ಷಣೆ ಮಾಡಿದ್ದೇವೆ. ಈ ನೃತ್ಯ ಕಾರ್ಯಕ್ರಮದ ಪ್ರಾಯೋಜಕರಾಗಿರುವಂಥ ಶ್ರೀಮತಿ ಮತ್ತು ಶ್ರೀ ಶಾಂತರಾಮ್ ಆಚಾರ್ಯ ಮತ್ತು ಸಹೋದರರು ಕಮಲ್ ಕುಟೀರ್ 3 ಕಾವೇರಿ ಕಿನಿಗೋಳಿ ಅವರನ್ನು ಗೌರವಿಸುವಂಥ ಕಾರ್ಯಕ್ರಮ ವೇದಿಕೆಯಲ್ಲಿ ಇದೀಗ ನಡೆಯಲಿಕ್ಕಿದೆ. ದಯವಿಟ್ಟು ಶ್ರೀಯುತ ಶಾಂತರಾಮ್ ಆಚಾರ್ಯವರು ವೇದಿಕೆಯ ಗೌರವದ ಆಸನವನ್ನು ಅಲಂಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಪೂಜ್ಯ ಹಸ್ರಣ್ಣರು ಜೊತೆಯಲ್ಲಿ ವೇದಿಕೆ ಎಲ್ಲ ಗಣ್ಯರು ಈ ಒಂದು ಗೌರವಾರ್ಪಣೆಯಲ್ಲಿ ಜೊತೆಯಾಗುವಂತೆ ನಿಮ್ಮಲ್ಲಿ ವಿನಂತಿ. ಧನ್ಯವಾದಗಳು. ಇದೀಗ ಈ ಒಂದು ಕಾರ್ಯಕ್ರಮದ ಸಭಾಧ್ಯಕ್ಷನ್ನು ವಹಿಸಿರುವಂಥ ಶ್ರೀಯುತ ಶಾಂತರಾಮ್ ಆಚಾರ್ಯ ಕಿನಿಗೋಳಿ, ಸ್ಥಾಪಕ ಅಧ್ಯಕ್ಷರು ಶ್ರೀ ವಿಶ್ವಕರ್ಮ
ಸೇವಾ ಸಮಿತಿ UAE ದುಬೈ ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಓಂ ಶ್ರೀ ವಿರಾಟ್ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ. ಶ್ರೀ ಕಾಳಿಕಾಂಬಾಯೇ ನಮಃ. ವಿಶ್ವಬ್ರಾಹ್ಮಣ ಸಮಾಜ ಸೇವಾ ಸಂಘ ಹಾಗೂ ಶ್ರೀ ಕಾಳಿಕಾಂಬಾ ಮಹಿಳಾ ವೃಂದ ಕಿನ್ನಿಗೋಳಿ ಇದರ ಜಂಟಿ ವಾರ್ಷಿಕೋತ್ಸವ 40ನೇ ವಾರ್ಷಿಕೋತ್ಸವ ಹಾಗೂ ಸನ್ಮಾನ ಸಂಭ್ರಮದ ಈ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಸಮಸ್ತ ಬಾಂಧವರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನಲವತ್ತನೇ ವಾರ್ಷಿಕೋತ್ಸವ. ನಾನು ಊರು ಬಿಟ್ಟು 40 ವರ್ಷ ಆಗಿತ್ತು. ಹೊಟ್ಟೆಪಾಡಿಗೋಸ್ಕರ ಗಲ್ಫ್ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ನಡೀತಿರುವಂಥ ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅಸಾಧ್ಯವಾದುದಕ್ಕೆ ಭಾಳ ವಿಷಾದ ವ್ಯಕ್ತಪಡಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಇದು ನಮ್ಮ ಊರು, ಹುಟ್ಟೂರು. ಸಣ್ಣದ ಪ್ರಾಯದಿಂದಲೇ ನಾವು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿದ್ದಂತಹ ಆ ನೆನಪು ಈಗಲೂ ಇದೆ. ಒಟ್ಟಿನಲ್ಲಿ 40ನೇ ವಾರ್ಷಿಕೋತ್ಸವ ಇವತ್ತು ನೋಡಬೇಕಾದ್ರೆ ಬಹಳ ಬಹಳ ಖುಷಿ ಆಯಿತು. ಯಾಕಂತ ಹೇಳಿದರೆ ಎಲ್ಲರೂ ಕೂಡ ಬಹಳ ಮುತುವರ್ಜಿಯಿಂದ ತಮ್ಮ ಕೆಲಸಗಳನ್ನು ಮಾಡಿಕೊಂಡಿದ್ದಾರೆ. ಆ ಮೂಲಕ ಕಾರ್ಯಕ್ರಮ ಯಶಸ್ವಿಯಾಗುತ್ತಾ ತಮ್ಮ ಎಲ್ಲರೂ ಕೈಗಳನ್ನು ಭದ್ರಪಡಿಸುವಂಥ ಕೆಲಸ ಮಾಡಿದ್ದಾರೆ. ಇದು ಹೇಗೆ ಸಾಧ್ಯ ಆಯಿತು ಅಂತ ಹೇಳಿದರೆ ಸಿಂಪಲ್. ಇದು ನಮ್ಮದು ನನ್ನದು ಅಲ್ಲ, ನಮ್ಮದು ಅಂತ ಹೇಳುವಂಥ ಮನಸ್ಸಿಗೆ ಬಂದರೆ, ಮನಸ್ಸಲ್ಲಿ ಹಿಡ್ಕೊಂಡು ಅದನ್ನು ಹೇಳಿ ಅದನ್ನು ಎಲ್ಲರ ಜೊತೆಯಲ್ಲಿ ಸೇರಿಕೊಂಡು ಮಾಡಿದರೆ ಆ ಕಾರ್ಯಕ್ರಮ ಖಂಡಿತವಾಗಿ ಯಶಸ್ವಿ. ಈ ಒಂದು ಚಿಕ್ಕ ವಿಷಯವನ್ನು ನಾವಲ್ಲಿ ವಿಶ್ವಕರ್ಮ ಸೇವಾ ಸಮಿತಿ ಪ್ರಾರಂಭಿಸಿದಾಗ ದುಬೈಯಲ್ಲಿ ಇದನ್ನೇ ನಾನು ಮುಂದಿಟ್ಟುಕೊಂಡು ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಮಾಡಿದಂತಹ ವಿಶ್ವಕರ್ಮ ಸೇವಾ ಸಮಿತಿ ಎಲ್ಲರೂ ಸೇರಿ ಮಾಡಿದಂಥದ್ದು, ನಾವಲ್ಲ. ನಮಗೆ ಹೆಸರು ಕೊಡ್ತಾರೆ ಅಷ್ಟೇ. ಯಾಕಂದರೆ ನಾವು ಮುಂದೆ ನಿಂತುಕೊಂಡಿದ್ದೇವೆ ಅಂತ ಹೇಳೋದಷ್ಟೇ ನಮ್ಮ ಹತ್ರ. ಆದರೆ ನಿಜವಾಗಿ ಕೆಲಸ ಮಾಡುವವರು ಬೇರೆಯವರಿದ್ದಾರೆ. ಅವರು ಯಾರು ಕೂಡ ಎದುರು ಬರೋದಿಲ್ಲ. ಎಲ್ಲ ನೀವು ಅಂತ ಹೇಳೋದ್ರಿಂದ ನಾವು ಮುಂದೆ ಬರ್ತಾ ಇದ್ದೇವೆ, ಅವರು ಹಿಂದೆ ನಿಂತಿರ್ತಾರೆ. ಆದರೆ ಅವರನ್ನು ಮುಂದೆ ತರಬೇಕಾದಂಥ ವಿಷಯ, ಅವರ ಹೆಸರು ಹೇಳಿ ಅವ್ರು ಮಾಡಿದಂಥ ಕೆಲಸಗಳಿಗೆ ಅವರನ್ನು ಸನ್ಮಾನಿಸುವಂಥ ಕೆಲಸ ಮಾಡ್ತಿದ್ದಾರೆ. ಹಾಗೆ ಇಲ್ಲಿ ಮಾಡ್ತಾ ಇದ್ದಾರೆ. ಆ ಸಂದರ್ಭ ಇನ್ನೂ ಸಹ ಜಾಸ್ತಿ ಆಗಬೇಕು. ಮತ್ತೊಂದು ಏನಂತ ಹೇಳಿದ್ರೆ, ಇನ್ನೂ ನಾನು ಹೇಳಿದ ವಿಷಯ, ನಮ್ಮದು ಅಂತ ಹೇಳುವಂಥದ್ದು ನಮ್ಮಲ್ಲಿ ಯಾವತ್ತೂ ಇರಲಿ. ನಮ್ಮದು ಯಾವುದೇ ಚಿಕ್ಕ ಕಾರ್ಯಕ್ರಮ ಇರಲಿ, ದೊಡ್ಡ ಕಾರ್ಯಕ್ರಮ ಇರಲಿ, ಅದನ್ನು ನಮ್ಮದು ಅಂತ ತಿಳ್ಕೊಂಡು ಮಾಡಿದಾಗ ಆ ಕಾರ್ಯಕ್ರಮ ಸಂಪೂರ್ಣ ಯಶಸ್ವಿ ಆಗ್ತಿದೆ ಅಂತ ಹೇಳುವಂಥ ವಿಷಯವನ್ನು ಬರೆದಿಟ್ಟುಕೊಳ್ಳಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಎಷ್ಟೊಂದು ಖುಷಿ ಆಗ್ತಾಯಿದೆ ಅಂತ ಹೇಳಿದರೆ, ಪೃಥ್ವಿರಾಜ್ ಅವರು ಸಾಧಾರಣ ಒಂದು 15-20 ದಿವಸ ಮೊದಲೇ ನನಗೆ ಹೇಳ್ತಾಯಿದ್ರು, ಶಾಂತಮಣ್ಣ ನೀವು ಖಂಡಿತ ಬರಬೇಕು, ಹೀಗೀಗ ನಮ್ಮದು ವಾರ್ಷಿಕೋತ್ಸವ ಇದೆ, ನೀವು ಭಾಗವಹಿಸಬೇಕು ಹಾಗೆ ಅಂತ. ನಾನು ಭಾಗವಹಿಸ್ತೇನೆ ಬೇಡ ಅಂತ ಹೇಳಿದ್ರು, ಮತ್ತು ಆಯಿತು ಅಂತ ಹೇಳಿದೆ. ಮತ್ತು ಈ ಇದು ಆಮಂತ್ರಣ ಪತ್ರಿಕೆ ನೋಡಬೇಕಾದ್ರೆ ಅದರಲ್ಲಿ ಸಮಾರಂಭದ ಅಧ್ಯಕ್ಷರು ಅಂತ ಆಗಿದ್ದಾರೆ. ಅಧ್ಯಕ್ಷರಾಗಿ ಕೂತ್ಕೊಳ್ಳುವಂಥ ಯೋಗ್ಯತೆ ಇತ್ತ ನನಗೆ ಅಂತೇಳಿ ಭಾಳ ಆಶ್ಚರ್ಯ ಆಗ್ತಾ ಉಂಟು ನನಗೆ. ಯಾಕ ಅವರು ನಮಗೆ ನಮ್ಮ ಬಗ್ಗೆ ಒಳ್ಳೆಯ ವಿಚಾರವನ್ನು ಮಾಡಿಕೊಂಡು ಗೌರವ ಕೊಟ್ಟು ಈ ಸಮಾರಂಭದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಶ್ರೀಯುತ ಪೃಥ್ವಿರಾಜ್ ಮತ್ತು ಅವರ ಬಳಗದವರೆಲ್ಲರೂ ಕೂಡ ಅವರಿಗೆ ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಅದೇ ರೀತಿ ಇವತ್ತಿನ ಸಮಾರಂಭದಲ್ಲಿ ಆಶೀರ್ವಚನ ಮಾಡಿದಂತಹ ವೇದಮೂರ್ತಿ ಶ್ರೀ ಅನಂತ ಆಸರಣ್ಣವರು ವಿಶ್ವಕರ್ಮ ಜನಾಂಗದ ಬಗ್ಗೆ ಅವರ ಕಾರ್ಯಗಳ ಬಗ್ಗೆ ಬಹಳ ವಿಷದವಾಗಿ ಹೇಳಿದರು. ನಮಗೆ ಬಹಳ ಒಂದು ಖುಷಿಯಾಯಿತು. ನಮ್ಮ ಬಗ್ಗೆ ಇತರರು ಯಾರಾದರೂ ಹೊಗಳಿಕೆಯಿಂದ ಮತ್ತು ಗೌರವದಿಂದ ಹೇಳ್ತಾ ಇದ್ದಾರೆ ಅಂತ ಹೇಳುವಾಗ ಬಹಳ ಖುಷಿಯಾಗ್ತದೆ. ಇನ್ನಷ್ಟು ಆ ಕಾರ್ಯವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸುವಂತಹ ಒಂದು ಆ ಮನಃಶಕ್ತಿ ನಮಗೆ ಬರ್ತದೆ ಅಂತ ಹೇಳಲಿಕ್ಕೆ ಇಂಥ ಮಾತುಗಳು ಅವರ ಬಾಯಿಂದ ಬರುವಂಥ ಮಾತುಗಳು ನಮಗೆ ನಿಜವಾಗಿಯೂ ಅಂಥ ಕಾರ್ಯವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡ್ತದೆ. ಅದೇ ರೀತಿ ಇತರ ಉಪಸ್ಥಿತರಿದ್ದಂತಹ ಗಣ್ಯರು ಕೂಡ ಮಾತಾಡಿದರು. ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈ ಕೆಲವು ಮಾತುಗಳು ಈ ಧ್ವನಿವರ್ಧಕದಿಂದಾಗಿ ಕೇಳುವುದಿಲ್ಲ, ಸರಿಯಾಗಿ ಕ್ಲಿಯರ್ ಇಲ್ಲ. ಹಾಗಾಗಿ ಅವ್ನು ಏನು ಹೇಳ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಮಗೆ ಕೇಳಿಸ್ತಾ ಇಲ್ಲ. ಇಲ್ಲಂತೂ ಕೇಳಿಸ್ತಾ ಇಲ್ಲ, ಅಲ್ಲಿ ನಿಮಗೆ ಕೇಳಿಸ್ತಾ ಇಲ್ವ ಅಂತ ಗೊತ್ತಿಲ್ಲ ನನಗೆ. ಇಲ್ಲಿ ನಾನು ಕೆಲವು ಸಲ ಪಕ್ಕದಲ್ಲಿ ಕೂತ್ಕೊಂಡವ್ರ ತೆಗೆದು ಅವರು ಎಂತ ಹೇಳಿದರು ಅಂತ. ಯಾಕಂತ ಹೇಳಿದರೆ ಪ್ರತಿಧ್ವನಿಸ್ತದೆ. ಈ ಪ್ರತಿಧ್ವನಿಸೋದ್ರಿಂದ ಮಾತುಗಳು ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ, ಯಾರು ಏನು ಹೇಳ್ತಾ ಇದ್ದಾರೆ ಅಂತೇಳಿ. ಹಾಗಾಗಿ ಗೋಡೆಗೆ ಒಂದು ಆ ಶೀಟು ನಾವು ಇದು ಮಾಡಿದರೆ, ಫಿಕ್ಸ್ ಮಾಡಿದರೆ, ಈ ಪ್ರತಿಧ್ವನಿ ಆಗುವಂಥದ್ದು ಉಳಿದು ಮಾತುಗಳು ಸ್ಪಷ್ಟವಾಗಿ ಕೇಳಿಸ್ತದೆ. ನಾನು ಈಗ ಹೇಳಿದ್ರೆ ಬೇಸರ ಪಡಬೇಡಿ, ಯಾಕಂತ ಹೇಳಿದ್ರೆ ಇರುವಂಥ ವಿಷಯ ನಾನು ಹೇಳಬೇಕಾದ್ರೆ ನಮ್ಮ ಕಾರ್ಯಕ್ರಮ ಅಂತೇಳಿ ಎಣಿಸಿ ನಾನು ಹೇಳ್ತಾ ಇರೋದು ಅಷ್ಟೇ. ಹೌದು, ಹಾಗಾಗಿ ಹೌದು, ಸರಿ. ಹಾಗೆ ಇನ್ನೂ ಕೆಲವರೆಲ್ಲ ಮಾತಾಡಲಿಕ್ಕಿದ್ದಾರೆ ಇಲ್ವಾ? ಅಲ್ಲಿ ಕೆಲವರ ಹೆಸರುಗಳು ಬಾಕಿ ಉಂಟಲ್ಲ. ಸರಿ, ಆಗಲಿ. ಇಂಥ ಕಾರ್ಯಕ್ರಮಗಳು ಇನ್ನೂ 40ನೇ ವಾರ್ಷಿಕೋತ್ಸವ ಅಲ್ಲ 100ನೇ ವಾರ್ಷಿಕೋತ್ಸವ ಸಮಾರಂಭ ಕೂಡ ಇಲ್ಲಿ ನಡೀತಾ ಇರಲಿ. ಆ ಕಾರ್ಯಕ್ರಮಕ್ಕೂ ನಮಗೆ ಬರುವಾಗೆ ಆಗಲಿ ಅಂತೇಳಿ ಹೇಳಿ ಆ ದೇವರ ಹತ್ರ ಪ್ರಾರ್ಥಿಸ್ತೇನೆ. ಕೇಳಿದಂಥ ತಮಗೆಲ್ಲರೂ ಕೂಡ ನಮಸ್ಕರಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು. ಇದೀಗ ಗುರುತಿಸುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ನೇರ ಪ್ರಸಾರ ಯೂಟ್ಯೂಬ್ ಚಾನಲಲ್ಲಿ ನಡೀತಾ ಇದೆ. ಇದರ ಚಂದ್ರಕಾಂತ್ ಮತ್ತು ಸಾಗರ್ ಇವರು ವೇದಿಕೆ ಅಧ್ಯಕ್ಷರಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಈ ದಿವಸದ ವಾರ್ಷಿಕೋತ್ಸವದ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತಿಲ್ಲದ ಹಾಗೆ ಯೂಟ್ಯೂಬ್ ಚಾನೆಲ್ನಲ್ಲಿ ನೇರ ಪ್ರಸಾರವನ್ನು ಕಾಣ್ತಾ ಇದೆ. ವಿಶೇಷವಾಗಿ ಅವರಿಗೆಲ್ಲ ಒಮ್ಮೆ ಜೋರಾದ ಕೈ ಚಪ್ಪಾಳೆ ನೀಡಬೇಕಾಗಿ ವಿನಂತಿ. ಅವರು ವೇದಿಕೆ ಬಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷರಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಉತ್ತಮ ಸೌಂಡ್ಸಿನ ವ್ಯವಸ್ಥೆಯನ್ನು ಮಾಡಿದಂಥ ಪೂಜಾ ಸೌಂಡ್ಸ್ ಇದರ ಸಂದೀಪ್ ಆಚಾರ್ಯ ಇವರು ವೇದಿಕೆಯ ಅಧ್ಯಕ್ಷರಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ನಮ್ಮ 40ನೇ ವರ್ಷದ ವಾರ್ಷಿಕೋತ್ಸವದ ಇಡೀ ಕಾರ್ಯಕ್ರಮದ ನಿರೂಪಣೆಯನ್ನು ಸುಂದರವಾಗಿ ರೂಪಿಸಿದಂತಹ ಪ್ರಕಾಶಾಚಾರ್ಯ ಕಿನ್ನಿಗೋಳಿ ಇವರು ಕೂಡ ಗೌರವವನ್ನು ಸ್ವೀಕರಿಸಬೇಕೆಂದು ವಿನಂತಿಸುತ್ತೇವೆ.
ಕಾರ್ಯಕ್ರಮದ ಮುಂದಿನ ಭಾಗ ಧನ್ಯವಾದ ಸಮರ್ಪಣೆ. ಶ್ರೀಮತಿ ಅನಿತಾ ಪೃಥ್ವಿರಾಜ ಆಚಾರ್ಯ, ಅಧ್ಯಕ್ಷೆ, ಶ್ರೀಮತಿ ಶ್ರೀ ಕಾಳಿಕಾಂಬ ಮಹಿಳಾ ವೃಂದ ಕಿನ್ನಿಗೋಳಿ. ಅದಕ್ಕಿಂತ ಮುಂಚೆ ಪತ್ರಿಕಾ ಮಾಧ್ಯಮ ಮಿತ್ರರಾದಂಥ ಶ್ರೀಯುತ ನಿಶಾಂತ್ ಕಿಲೆಂಜೂರು ವೇದಿಕೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ವಿಶೇಷವಾಗಿ ಮೊನ್ನೆ ವಾರ್ಷಿಕೋತ್ಸವ ದಿವಸದಂದು ವಿವಿಧ ಸ್ಪರ್ಧಾಕೂಟಗಳನ್ನು ನಾವು ಏರ್ಪಾಡು ಮಾಡಿದ್ದೆವು. ಅದರಲ್ಲಿ ವಿಜೇತರಿಗೆ ಬಹುಮಾನವನ್ನು ನೀಡಿದ್ದಾರೆ. ಆದರೆ ಮನೆಯಲ್ಲಿ ಬರುವಾಗ ಗಂಡನಿಗೆ ಬಹುಮಾನ ಸಿಗ್ತದೆ, ಹೆಂಡತಿಗೆ ಸಿಗುವುದಿಲ್ಲ. ಇಬ್ಬರವರೆಗೆ ಚರ್ಚೆ ಪ್ರಾರಂಭ ಆಗ್ತದೆ. ಅದೆಲ್ಲ ಜಂಜಾಟ ಬೇಡ ಅಂತೇಳಿ ಕಪಲ್ಸ್ ಸ್ಪರ್ಧೆ ಇದೆ. ಅದರಲ್ಲಿ ಇಬ್ಬರು ವಿಜೇತರಾಗಿದ್ದಾರೆ. ಇಬ್ಬರು ಕೂಡ ಭಾಳ ಸಂತೋಷವಾಗಿ ಮನೆಯಲ್ಲಿ ಇರಬೇಕು. ಅಶೋಕ ಆಚಾರ್ಯ ಹಾಗೂ ಶುಭ ಅಶೋಕ ಆಚಾರ್ಯ ಬಲವನಗುಡಿ ಇವರು ವೇದಿಕೆ ಬಂದು ಈ ಒಂದು ಗೌರವವನ್ನು ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ಜೋಡಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಯಾಕಂದರೆ ವಿಶ್ವಕರ್ಮ ಸಂಘಕ್ಕೆ ಸೇರಿದವರು ಅವರ ಪತ್ನಿಯರನ್ನು ಕಾಳಿಕಾಂಬ ಮಹಿಳಾ ಮಂಡಲಕ್ಕೆ ಸೇರಿಸುವಂಥ ಹೊಸ ಪ್ರಯತ್ನ ಕೂಡ ಆಗ್ತಾ ಇದೆ. ಹಾಗಾಗಿ ಅತಿ ಹೆಚ್ಚು ಸಮುದಾಯ ಬಾಂಧವರು, ಸಮಾಜ ಬಾಂಧವರು ಜೊತೆ ಇದ್ದರೆ ಕಾರ್ಯಕ್ರಮ ಯಶಸ್ವಿ ಆಗೋದರಲ್ಲಿ ಸಂಶಯ ಇಲ್ಲ. ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುವಂಥ ನಾನು ನುಡಿಯಂತೆ ಬಹಳ ಉತ್ತಮವಾದಂಥ ಕಾರ್ಯಕ್ರಮವನ್ನು ನೀಡುವಂಥ ಇರಾದೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮುಂದಕ್ಕೆ ಸಮಾಜದಲ್ಲಿ ಸಮಾಜಮುಖಿಯಾಗಿದ್ದುಕೊಂಡು ಸಮಾಜದ ಅಶಕ್ತರ ನೆರವಿಗೆ ಸದಾ ಸ್ಪಂದನೆಯನ್ನು ಮಾಡುವಂಥ ಒಂದು ಆದರ್ಶ ದಂಪತಿಗಳೆಂದು ಗುರುತಿಸಿಕೊಂಡಿರುವಂಥ ಶ್ರೀಮತಿ ಅನಿತಾ ಪೃಥ್ವಿರಾಜ್ ಆಚಾರ್ಯ ದಂಪತಿಗಳು ವೇದಿಕೆಯಲ್ಲಿ ಗೌರವವನ್ನು ಸ್ವೀಕರಿಸಬೇಕು. ಅವರಿಗೂ ಕೂಡ ಪ್ರಶಸ್ತಿ ಬಂದಿದೆ. ಅವರು ಕೂಡ ಈ ಒಂದು ಪ್ರಶಸ್ತಿಯನ್ನು ವೇದಿಕೆಯ ಗಣ್ಯರಿಂದ ಸ್ವೀಕರಿಸಬೇಕು. ಪೂಜ್ಯ ಅಸ್ರಣ್ಣರು ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕಾಗಿ ನಾನು ವಿನಂತಿ. ಒಮ್ಮೆ ಜೋರಾದ ಕೈಚಪ್ಪಳಿ ಇರಲಿ. ಯಾಕಂದರೆ ತನ್ನ ಪತಿ ಹೋಗುವಂಥ ದಾರಿಯಲ್ಲಿ ಪತ್ನಿ ಸದಾ ಪ್ರೋತ್ಸಾಹಕಳಾಗಿ, ಸದಾ ಯಾವುದೇ ಒಂದು ಕಾರ್ಯಕ್ರಮ ಮಾಡೋದಲ್ಲಿ ಬೇಡ ಎನ್ನುವಂಥ ಮಾತುಗಳನ್ನು ಹೇಳದೆ ಸಮಾಜದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಬಂದಿರುವಂಥ ಇಂಥ ದಂಪತಿಗಳಿಗೆ ವಿಶೇಷವಾದ ಅಭಿನಂದನೆ, ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದೀಗ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ಸಮರ್ಪಿಸಬೇಕಾಗಿ ಶ್ರೀಮತಿ ಅನಿತಾ ಪೃಥ್ವಿರಾಜ್ ಆಚಾರ್ಯ ಅಧ್ಯಕ್ಷರು ಶ್ರೀ ಕಾಳಿಕಾಂಬ ಮಹಿಳಾ ವೃಂದ ಕಿನ್ನಿಗೋಳಿವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಸೋತೆ ಎಂದು ನೀ ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ. ಯಾರಿಗೆ ಗೊತ್ತು, ಆ ಹೆಜ್ಜೆ ನಿನ್ನ ಇತಿಹಾಸವನ್ನೇ ಸೃಷ್ಟಿ ಮಾಡುವ ಹೆಜ್ಜೆಯಾಗಿರಬಹುದು. ಎಲ್ಲರಿಗೂ ಶುಭ ಸಂಜೆ. ಇದೀಗ ನಾವು ನಮ್ಮ ಸಭಾ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿದ್ದೇವೆ. ವಿಶ್ವಬ್ರಾಹ್ಮಣ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಹಾಗೂ ಶ್ರೀ ಕಾಳಿಕಾಂಬ ಮಹಿಳಾ ವೃಂದ ಕಿನ್ನಿಗೋಳಿ ಇದರ ಜಂಟಿ ವಾರ್ಷಿಕೋತ್ಸವದ ಪ್ರಯುಕ್ತ ಜರುಗಿದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ದುಬೈ ವಿಶ್ವಕರ್ಮ ಸಮಿತಿಯ ಸ್ಥಾಪಕ ಅಧ್ಯಕ್ಷರಾದ ಶ್ರೀ KB ಶಾಂತರಾಮ್ ಆಚಾರ್ಯರು ನಮಗೆಲ್ಲ ಮಾರ್ಗದರ್ಶನದ ನುಡಿಗಳನ್ನು ನುಡಿದು ಅಭಿನಂದಿಸಿದ್ದಕ್ಕಾಗಿ ಹಾಗೂ ಈಗ ತಾನೇ ನಡೆದಂತಹ ಶಿವಪ್ರಣಾಮ್ ಸಂಸ್ಥೆಯ ನೃತ್ಯ ವೈಭವ ಕಾರ್ಯಕ್ರಮದ ಪ್ರಾಯೋಜಕತ್ವ ವಹಿಸಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಕಾರ್ಯಕ್ರಮದ ಯಶಸ್ವಿಗಾಗಿ ಆಶೀರ್ವಚನವನ್ನು ಗೈದ ಶ್ರೀ ಕ್ಷೇತ್ರ ಕಟೀಲಿನ ಅನುವಂಶಕ ಅರ್ಚಕರಾಗಿರುವಂಥ ವೇದಮೂರ್ತಿ ಶ್ರೀ ಅನಂತ ಅಸ್ರಣ್ಣರಿಗೆ ಹೃತ್ಪೂರ್ವಕ ವಂದನೆಗಳು. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಕೊಡುಗೈ ದಾನಿ, ನಮ್ಮ ಸಂಸ್ಥೆಯ ಬೆನ್ನೆಲುಬಾಗಿರುವ ಸುರತ್ಕಲ್ ನಿರ್ಮಲ್ ಜ್ಯುವೆಲ್ಲರ್ಸ್ನ ಮಾಲಕರಾದ ಶ್ರೀ ಎಂ ಶ್ರೀನಿವಾಸ ಆಚಾರ್ಯರಿಗೆ, ಹಾಗೆ ಮೂಡುಬಿದ್ರೆ ಶ್ರೀ ಗುರುಮಠ ಕಾಳಿಕಾಂಬ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾಗಿರುವಂಥ ಶ್ರೀ ಬಾಲಕೃಷ್ಣ ಆಚಾರ್ಯರಿಗೂ ಅನಂತ ವಂದನೆಗಳು. ಕೊಡೆತ್ತೂರು ಗುತ್ತು ಶ್ರೀ ನಿತಿನ್ ಶೆಟ್ಟಿ ಗುತ್ತಿನಾರು ಇವರಿಗೂ ನಮ್ಮ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಉಡುಪಿ ಕೊಡಗೂರು ಸಂಸ್ಕೃತ ವಿದ್ಯಾಪೀಠದ ಪೋಷಕ ಅಧ್ಯಕ್ಷರಾದ ಶ್ರೀಮತಿ ಶಶಿಕಲಾ ಪ್ರಭಾಕರ ಆಚಾರ್ಯ ಇವರಿಗೂ ಹೃದಯಾಂತರಾಳದ ಧನ್ಯವಾದಗಳು. ನಮ್ಮಿಂದ ನೀಡಲಾದ ವಾರ್ಷಿಕ ಸನ್ಮಾನವನ್ನು ಸ್ವೀಕರಿಸಿದ ತಾಳಿಪಾಡಿಯ ಹಿರಿಯರಾದ ಶ್ರೀ ವಿಠ್ಠಲಾಚಾರ್ಯ, ಹಾಗೆ ನೀಲಾವರದ ಖ್ಯಾತ ಕಲಾವಿದೆ ರಂಜಿತಾ ಜಿ ಆಚಾರ್ಯ ಹಾಗೂ ಪ್ರತಿಭಾ ಪುರಸ್ಕಾರದ ನೆಲೆಯಲ್ಲಿ ರಾಜ್ಯಕ್ಕೆ 8ನೇ ಸ್ಥಾನವನ್ನು ಗಳಿಸಿರುವ ಕುಮಾರಿ ಅನ್ಯಾ ಆಚಾರ್ಯ, ಈ ಮೂವರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ.
ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ಸುರಗಿರಿ ಜಗದೀಶ್ ಆಚಾರ್ಯ, ಸಭಾಭವನ ಸಮಿತಿ ಅಧ್ಯಕ್ಷರಾದ ಶ್ರೀ ಎಂ ಪೃಥ್ವಿರಾಜ್ ಆಚಾರ್ಯ ಇವರಿಗೂ ಧನ್ಯವಾದಗಳು. ನಮ್ಮ ಕರೆಗೆ ಓಗೊಟ್ಟು ಆಗಮಿಸಿದಂಥ ಬೇರೆ ಬೇರೆ ಸಂಘ ಸಂಸ್ಥೆಗಳ ಅಧ್ಯಕ್ಷರಿಗೂ ಸದಸ್ಯರಿಗೂ ತುಂಬು ಹೃದಯದ ಧನ್ಯವಾದಗಳು. ಆಗಮಿಸಿದಂತಹ ಮಾಧ್ಯಮ ಮಿತ್ರರಿಗೂ ವಂದನೆಗಳು. ನಮ್ಮ ಈ ಕಾರ್ಯಕ್ರಮವು ಎಲ್ಲರ ಮನೆ ತಲುಪುವಂತೆ ನೇರ ಪ್ರಸಾರದಲ್ಲಿ ಸಹಕರಿಸಿದ ಚಂದ್ರಕಾಂತ್ ಮತ್ತು ಸಾಗರ್ ತಂಡ ಇವರಿಗೂ ವಂದನೆಗಳು. ಅತ್ಯಂತ ಸೊಗಸಾಗಿ ನಮ್ಮ ಈ ಕಾರ್ಯಕ್ರಮವನ್ನು ನಿರೂಪಿಸಿದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಾಗೂ ಜನನಿ ಮೆಲೋಡಿಯಸ್ನ ಪ್ರಕಾಶ್ ಆಚಾರ್ಯ ಕಿನ್ನಿಗೋಳಿ ಇವರು ಮೊನ್ನೆ ತಾನೇ ನಡೆದಂಥ ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ನಲ್ಲಿ ಗೆದ್ದಿರುವಂಥ ಪ್ರಕಾಶ್ ಆಚಾರ್ಯ ಕಿನ್ನಿಗೋಳಿ ಇವರಿಗೂ ಅನಂತ ವಂದನೆಗಳು. ಈ ಇಡೀ ಕಾರ್ಯಕ್ರಮಕ್ಕೆ ಉತ್ತಮವಾದ ಧ್ವನಿವರ್ಧಕ ಹಾಗೂ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಪೂಜಾ ಸೌಂಡ್ಸ್ನ ಸಂದೀಪ್ ಆಚಾರ್ಯ ಇವರಿಗೂ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನನ್ನ ಧನ್ಯವಾದ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತೇನೆ. ವಂದನೆಗಳು. ಧನ್ಯವಾದಗಳು ಅನಿತಾ ಪೃಥ್ವಿರಾಜಾಚಾರ್ಯ ಅವರಿಗೆ. ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನು ತೆರವುಗೊಳಿಸಬೇಕಾಗಿ ವೇದಿಕೆಯ ಗಣ್ಯರಲ್ಲಿ ನಲ್ಮೆಯಿಂದ ವಿನಂತಿ ಮಾಡ್ತಾ ಇದೆ. ಈಗ ವಿಶಿಷ್ಟವಾದ ಕಾರ್ಯಕ್ರಮ ನಮಗೆಲ್ಲ ಸಂಪನ್ನವಾಗಲಿಕ್ಕಿದೆ. ಈಗಾಗಲೇ ನಮ್ಮಿಂದ ಗೌರವವನ್ನು ಸ್ವೀಕರಿಸಿದಂಥ ರಂಜಿತಾ ಜಿ ಆಚಾರ್ಯ ಖ್ಯಾತ ಕಲಾವಿದೆ ನೀಲವರ ಇವರಿಂದ ಸ್ಪೀಡ್ ಪೇಂಟಿಂಗ್ 5 ನಿಮಿಷದ ಅವಧಿಯಲ್ಲಿ ಒಂದು ಸುಂದರವಾದ ಕಲಾಕೃತಿಯನ್ನು ನಿಮ್ಮೆದುರು ರಚಿಸುವಂಥ ಒಂದು ಉತ್ತಮ ಕಾರ್ಯಕ್ರಮ ವೇದಿಕೆಯಲ್ಲಿ ಸಂಪನ್ನವಾಗಲಿಕ್ಕಿದೆ. ಈ ಕಾರ್ಯಕ್ರಮವನ್ನು ನಾವೆಲ್ಲ ವೀಕ್ಷಣೆ ಮಾಡಿ ರಂಜಿತಾ ಜಿ ಅವರಿಗೆ ಅರಸಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಹಲೋ. ठीक है. हेलो.
ಈಗಾಗಲೇ ನಮ್ಮಿಂದ ಗೌರವವನ್ನು ಸ್ವೀಕರಿಸಿದಂಥ ರಂಜಿತಾ ಜಿ ಆಚಾರ್ಯ, ಖ್ಯಾತ ಕಲಾವಿದೆ ನೀಲಾವರ, ಇವರನ್ನು ವೇದಿಕೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಎಲ್ಲ ಒಮ್ಮೆ ಜೋರಾದ ಕೈ ಚಪ್ಪಾಳೆ ಮೂಲಕ ವೇದಿಕೆಯ ಮೇಲೆ ಸ್ವಾಗತಿಸುವಂಥ ವಿನಂತಿ. ಪೂಜ್ಯ ಅಸರಣರ ಆಶೀರ್ವಾದದೊಂದಿಗೆ ಇದೀಗ ರಂಜಿತಾ ಜಿ ಆಚಾರ್ಯ, ಖ್ಯಾತ ಕಲಾವಿದೆ ನೀಲವರ, ಮತ್ತೊಮ್ಮೆ ಜೋರಾದ ಕೈಚಪ್ಪಾಳಿ ಬರಲಿ. ಈ ನಮ್ಮ ಸಮಾಜದ ಒಂದು ಬಹಳ ಕೀರ್ತಿಯ ಪ್ರತಿಭೆಗೆ ಇದೀಗ ವೇದಿಕೆ. ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರವಿಂದ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇ ಶಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ಧಿನಿ ರಮ್ಯ ಕಪರ್ಧಿನಿ ಶೈಲಸುತೆ
ತಮ್ಮ ಅದ್ಭುತ ಕಲೆಯಿಂದ ನಮ್ಮನ್ನೆಲ್ಲ ಒಂದೊಮ್ಮೆಗೆ ಮೂಕವಿಸ್ಮಿತರಾಗಿ ಮಾಡಿದಂಥ ಕಲಾವಿದೆ ರಂಜಿತಾ ಜಿ ಆಚಾರ್ಯ ಅವರಿಗೆ ವಿಶೇಷವಾಗಿ ವಿಶ್ವ ಬ್ರಾಹ್ಮಣ ಸಮಾಜ ಸೇವಾ ಸಂಘದ ಹಾಗೂ ಕಾಳಿಕಾಂಬ ಮೇಳವೃಂದ ಎಲ್ಲ ಪದಾಧಿಕಾರಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ವಿಶೇಷವಾದ ಕೈ ಚಪ್ಪಾಳೆಯವರಿಗೆ ಈ ಒಂದು ಸಂದರ್ಭದಲ್ಲಿ ಸಿಗುವಂತಾಗಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಧನ್ಯವಾದಗಳು. ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕುಮಾರಿ ಶ್ರೀಯಾ ಯು ಆಚಾರ್ಯ ಮಾರಾಡ್ಕ ಇವರಿಂದ ನೃತ್ಯ ಕಾರ್ಯಕ್ರಮ ವೇದಿಕೆಯಲ್ಲಿ ಸಂಪನ್ನಗೊಳ್ಳಲಿದೆ. ದಯವಿಟ್ಟು ನೃತ್ಯ ಕಾರ್ಯಕ್ರಮ ನೀಡುವಂಥ ಎಲ್ಲ ಕಲಾವಿದರು ವೇದಿಕೆಯ ಬದಿ ಸಿದ್ಧರಿರುವಂತೆ ನಿಮ್ಮಲ್ಲಿ ಈ ಮೂಲಕ ವಿನಂತಿಸ್ತಾ ಇದ್ದೇನೆ. ಜನನ ಜನನ ತನನ ತನನ ತೋಂ ಜನನ ಜನನ ತನನ ತನನ ಜನನ ಜನನ ತನನ ತನನ ತೋಂ ತೋಂ ಜನನ ಜನನ ತನನ ತನನ ತೋಂ ತೋಂ ಜನನ ಜನನ ತನನ ತನನ. ನೃತ್ಯ ಕಾರ್ಯಕ್ರಮ ನೀಡುವಂಥ ಎಲ್ಲರೂ ಕೂಡ ತಮ್ಮ ಸಿದ್ಧತೆಯಲ್ಲಿರುವಂತೆ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಇದೀಗ ಪ್ರಥಮವಾಗಿ ಕುಮಾರಿ ಶ್ರೇಯಾ ಯು ಆಚಾರ್ಯ ಮಾರಾಡ್ಕ ಇವರು ತಮ್ಮ ನೃತ್ಯ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ವಿನಂತಿ. ತಾನ ಗಾವೆ ತಕತಲ್ ತೈ ತೈ ತಾನ ಗಾವೆ ತಕತಲ್ ತೈ 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 ತಕತನ ಧೀಂ ತಕಿಡದಕ ಧೀಂ ಧೀಂ ತಕಿಡದಕ ಧೀಂ ಧೀಂ ತಕಿಡದಕ ಧೀಂ ಹದತೋ ಹದಗೀತ ಧುನಿ ಕುತಕ ಧೀಂ. शरणायो सोहमारो तुम हरो ताप संकट शरणायो सोहमारो तुम हरो. तदीं तदीं तिरना उदनित तानि तानि तदीं तदीं तिरना तदीं तदीं तिरना उदनित तानि तानि तदीं तदीं तिरना अलरि गलरि तदगदाचार तदगमां तानि तदगदां कार दिं 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 तकतन अलरि तों 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 तकतन तनि अलरि गीत धुनि कुतक धीं नाद्र केट तों नाच रहे गोरी तानि तै तै तदों तिरगतों गीत धुनि कुतक धीं नाद्र केट तों नाच रहे गोरी तानि तै तै तदों तिरगतों गारि तै तै तदों तिरगतों गारि तै तै तदों तिरगतों गीत धुनि कुतक धीं निकुतक धीं निकुतक धीं.
ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರತರ ಪಿರಾಗಧರ ಸುಂದರತರ ಪಿರಾಗ ಧರ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. जातमापदनं गङ्गाचन्द्रसमागमतीर्थं प्रणवं नादमयुणरुं तुडियो वेदकलामृतपुण्यं प्रकृतियुं निन्निल विकृतियुं निन्निल स्वरங்களிലായി ലയങ്ങളിലായി ശക്തി സ്വരൂപം. शिवोऽहं श्री शिवोऽहं ॐ शिवोऽहं रुद्रं श्रीकरम्. ಪುರಳಲಿ ವಸಿಮರುದ್ರಾಕ್ಷವು ಧರಿಸಿದ ಪರಮ ವೈಷ್ಣವನು ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ഹരിചന്ദന മലരിലെ മധുവായി ഹരമിളകും മൃഗമദലയമായി മാറിലിടയും മാരകേളി ലാലസാവേറും. ഹരിചന്ദന മലരിലെ മധുവായി ഹരമിളകും മൃഗമദലയമായി മാറിലിടയും മാരകേളി ലാലസാവേറും. നീലനിലാ കുളിരിലുലാവും നെയ്യാമ്പൽ പൂങ്കനവായി നീ നിന്തളങ്ങൾ കൺതുറക്കെ കാമനുണർന്നല്ലോ.
കലി തുള്ളും മിന്നലോ കടമിഴിയിൽ വീശുമഴകാണോ വിങ്ങുമലിവാണോ മാറിലേ തേങ്ങലിൽ പരിഭവമുറയുന്നു പ്രാണനാഥനെ നീത്യു നൽകിയ പരമാനന്ദരസത്തെ പർവ്വതിനെഴുതാമോ ഹരിചന്ദന മലരിലെ മധുവായി ഹരമിളകും മൃഗമദലയമാ Hey, I was doing just fine before I met you. I drink too much and that's an issue, but I'm okay. Hey, you say your friends, so it's nice to meet them, but I hope I never see them again. I know it breaks your heart, moved to the city in a broke down car, and 4 years no calls, now we're looking pretty in a hotel bar, and I can't stop, I just wanna love you, baby. No, I can't stop. Pasani sasani ni pakarambuja pashavijapuram, karambuja pashavijapuram, karambuja pashavijapuram, gapaga bagari sari gari gari sari karambuja pashavijapuram, gapaga gapaga gari 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 nere karambuja pashavijapuram, pani ni baga baga gari gari sani sari karambuja pashavijapuram, pani pasani sa gapaga ni pani re gare paga pasani sa gare kani ni sa sa ni re re sa sa ga gare re papa gani papa gari sari karambuja pashavijapuram, kalusha viduram bhudagaram haradi guru ತೋಷಿದ ಬಿಂಬಂ ಹಂಸಧ್ವನಿ ಭೂಷಿದ ಹೇರಂಬಂ ಹರಾದಿ ಗುರುಗುಗ ತೋಷಿದ ಬಿಂಬಂ ಹಂಸಧ್ವನಿ ಭೂಷಿದ ಹೇರಂ. So baby, pull me closer in the backseat of your Rover that I know you can't afford. By the tattoo on your shoulder, let's reach right off the corner of the mattress that you stole from your roommate back in Bordeaux. We ain't ever getting older. No, we ain't ever
तब से झनकार से है दिल के तार में तब से तुम हो मेरी जानता हूँ मगर पहुँचाओ तुम तक ये कैसे खबर कब से हूँ मैं उम्मीद में जो सुन लो अगर
तुझे छोड़ूं तो कुछ मुझे हो जाएगा, जो मैं चाहता ना हो मुझको, तुझे मिलके ये दिल मेरा बह जाएगा, इसी बात का डर है मुझको कि हो न जाए प्यार तुमसे मुझे, कर देगा बर्बाद इश्क मुझे, हो न जाए प्यार तुमसे मुझे, बेहद बेशुमार तुमसे।
मुझसे ये हर घड़ी मेरा दिल करे तुम ही हो उसकी आरज़ू मुझसे ये हर घड़ी मेरी लब करे मेरी ही हो सब गुफ्तगू जुदा के भी तुम मुझ में कहीं बाकी है पलकों में बन के आंसू तू चली आती है जुदा के भी जुदा के भी जुदा के भी
नदियाँ बारिशां जुड़ के दिल चोट लगे नैना नदियाँ बारिशां तेरे हाथ बदला चाहते काली काली खाली रातों से होने लगी है दोस्ती खोया खोया इन राहों में अब मेरा कुछ भी नहीं हर पल हर लम्हा मैं कैसे सहता हूँ हर पल हर लम्हा मैं खुद से ये कैसा रहता हूँ तुझे भुला दिया तुझे भुला दिया तुझे भुला दिया फिर क्यों तेरी यादों ने तुझे भुला दिया तुझे भुला दिया जो पल तुझसे जुड़ा था ऐसे फिर रास्ता मुड़ा था तुझसे मैं खोने लगा जुदा जैसे होने लगा मुझसे कुछ मेरा तुझे भुला दिया हो तुझे भुला दिया हो तुझे भुला दिया हो फिर क्यों तेरी यादों ने तुझे भुला दिया हो तुझे भुला दिया Just be Just be
सहराओं की इन हवाओं में कैसे आएगी बहार, कहाँ से ये हवा आई, घटाएं खाली क्यों छाई, खफा हो गए हम, जुदा हो गए हम। वो भीगी भीगी यादें। Cheers. ವಿಶ್ವಬ್ರಾಹ್ಮಣ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಕಿನ್ನಿಗೋಳಿ ಹಾಗೂ ಶ್ರೀ ಕಾಳಿಕಾಂಬ ಮಹಿಳಾ ವೃಂದ ಕಿನ್ನಿಗೋಳಿ ಇದರ ಕಾರ್ಯಕ್ರಮ ಮುಂದುವರಿಯುತ್ತದೆ. ಎಲ್ಲರೂ ವೇದಿಕೆಯಲ್ಲಿ ತಮ್ಮ ತಮ್ಮ ಆಸನಗಳನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ತೇನೆ. ಮೊದಲಿಗೆ ನೃತ್ಯ ಕಾರ್ಯಕ್ರಮ ಕುಮಾರಿ ಶ್ರೀಯಾಯು ಆಚಾರ್ಯ ಮಾರಾಡ್ಕ ಇವರಿಂದ.
తిరి పదలో నారాని నువ్వేలే గిలి 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 హా 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 గిలి గిలి माटी के चल घरांदे बनाएंगे रे हरी भरी अम्बी अम्बी की डाली मिलके झूले झुलाएंगे रे हो धन बैजू गजने हल जोते सबने बैलों की घंटी बजी और ताल लगे भरने रे तैर के चली मैं तो पार चली रे तैर के चली मैं तो पार चली पार वाले पर लेके नार चली रे बेगा नन्ना रे 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 పొడినకల వచ్చిన తవలాడిక మచ్చన పాకు తిక్కిరనే మచ్చన పాకు తిక్కిరనే మచ్చన పాకు తిక్కిర అడి ఎత్తను సప్పన ఉన్నా సేత రావ పాతు విక్రనే ఇంద రాత్రి పాతు విక్రనే చలమానేనే సితప్పు చిక్కన చిక్కన వారాలే 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 ముట్టన ముట్టన దారాలే వారాలే కటిక కరుపు పక్కన వారాలే వారాలే ఉసిర ఎడిత వచ్చిక వారాలే అడిగిటి తోల పట్టే అడిగిటి మేళ పట్టే అవ తోల ఇంగ యారే కాటే పెరబెట దూరి తాటే అవ వచ్చావాన వెట్టే కిసవిటే నాన ஒத்தாயடி பாதையில தாவி ஓடுறான் அத்த பெத்த பூங்குயில தேடி வாடுறான் சந்தன மாலை அள்ளுது மாலை வாசம் ஏறுது என் கிளி மேல சங்கிலி போல சேர தோணுது சக்கர ஆல சொக்குது ஆல மாலை மாத்த மாம வரட்டுமா கண்மணியே சாதனிசா கனிசா மாக மாக சாதனிசா கதசா தாபக சகக ओके बाय तो इश्क तुम्हें देखो बदतमीज हो गया बिना बात के ही मुझ पे ये फ्रीज हो गया रिफ्यूज किया सवारी फिर भी करना चाहे यारी वैष्णो तेरे लिए मेरा इंक्रीज हो गया मुझे दे लगे मुझे मेरी नाइट लगे मुझे फ्यूचर मेरा तेरे संग टाइट लगे तुझसे भी ज्यादा सोना कोई हैंडसम बंदा होना लेके जाएगा सोने में तोल ताल के तुझे ले जाऊंगा मैं तो यहाँ झंडे गाड़ के आया दिल्ली वाली गर्लफ्रेंड छोड़ छाड़ के क्या मेरे लिए सिक्के हैंड तोड़ ताड़ के आया दिल्ली वाली गर्लफ्रेंड छोड़ छोड़ के ಧನ್ಯವಾದಗಳು ಕುಮಾರಿ ಶ್ರೀಯ. ಮುಂದಿನ ನೃತ್ಯ ಕಾಳಿಕಾಂಬ ಮಹಿಳಾ ಮಂಡಳಿಯ ಸದಸ್ಯರಿಂದ.
ಧನ್ಯವಾದಗಳು ಕಾಳಿಕಾಂಬ ಮಹಿಳಾ ವೃಂದ. ಮುಂದಿನ ಕಾರ್ಯಕ್ರಮ ಪ್ರಹಸನ ಕಾಳಿಕಾಂಬ ಮಹಿಳಾ ಮಂಡಳಿ ಸದಸ್ಯರಿಂದ. ಈಗ ಕಾಳಿಕಾಂಬ ಮಹಿಳಾ ವೃಂದ ಸದಸ್ಯರಿಂದ ಪ್ರೀತಿಯಿಂದ ಬಾಳೋಣ ಪ್ರಹಸನ, ರಚನೆ ಶಶಿ ಸುರೇಶ್ ಪಕ್ಷಿಗೆರೆ.
ಬಾಟಲಿಯಲ್ಲಿ ಪ್ಲಾಸ್ಟಿಕ್ ತುಂಬಿ ರಸ್ತೆಯಲ್ಲಿ ಹರಿಯುವ ನೀರು ಸವಾರರಿಗೆ ಸಂಕಷ್ಟ. ಬೊಕ ದಾದಾವು ಹೊರ ಗುಂಡಿ ತೋಡುನಿ ಹೊರ ಗುಂಡಿ ಮುಚ್ಚಿನಿ ಒಂದು ಹೂವೇಣು ಮೊಗಲೆಗೆ. ನೀರಿನ ಪೈಪ್ಲೈನ್ಗಾಗಿ ಆಗಿದ್ದು ಕಿನ್ನಿಗೋಳಿ ಎಸ್ಕೋಡಿಯಿಂದ ಕೆಂಚನ್ಕೆರೆವರೆಗೂ ಸಂಚಾರಕ್ಕೆ ಭಾರೀ ಸಮಸ್ಯೆಯಾಗಿದೆ. ಹೆಚ್ಚಿನ ಮನ್ಪನೆ ಫುಲ್ಲು ಓದಚ್ಚ ಕಿನ್ನಿಗೋಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಕಾಟ ಹೆಚ್ಚಾಗಿದ್ದು ಶಾಲಾ ಮಕ್ಕಳಿಗೆ ನಾಗರಿಕರಿಗೆ ತೊಂದರೆಯಾಗುತ್ತಿದೆ. ಹೆಂಚಿನ ಒಂಜಿ ನಾಯಿ ಉಂಡು ಪಂಡ ಮಾರ್ಗಡ ಪೋಯರ ಗೊತ್ತಿದ್ದಿ. ಕಿನ್ನಿಗೋಳಿಯಲ್ಲಿ ಚಿರತೆ ಕಾಟ. ಕಿನ್ನಿಗೋಳಿ ಕಾಳಿಕಾಂಬ ಮಹಿಳಾ ವೃಂದ ಅಧ್ಯಕ್ಷರ ಒಂದೊಂದು ಕನ್ನಡಕ್ಕೊಂದು ದಾಲ ತೋಚಿ ಮಯ ಹಾಕೊಂಡು ಈ ಸತ್ಯ ಅಂಡಲ ಬೇತೆ ಮಲ್ಪವಡು ಕನ್ನಡಕ್ಕ. ಕಿನ್ನಿಗೋಳಿ ಚಿರತೆ ಕಾಟ. ಕಿನ್ನಿಗೋಳಿಯಲ್ಲಿ ಚಿರತೆ ಕಾಟ. ಕಿನ್ನಿಗೋಳಿ ಕಾಳಿಕಾಂಬ ಮಹಿಳಾ ವೃಂದದ ಅಧ್ಯಕ್ಷರ ಮನೆಯ ಗೇಟಿನ ಬಳಿ ಸುಳಿದಾಡಿದ ಚಿರತೆ. ಮನೆಯ ಸಿಸಿ ಕ್ಯಾಮೆರಾದಲ್ಲಿ ಚಿರತೆಯ ಚಲನವಲನ ಸೆರೆಯಾಗಿದ್ದು ಅಧ್ಯಕ್ಷರು ಗಾಬರಿಯಾಗಿದ್ದಾರೆ. ಆರು ಸಿಸಿ ಕ್ಯಾಮೆರಾ ಪಾಟ್ನೆ ಟಾಂಡ್ ಎಡ್ಡೆ ಮಲ್ತೇರು. ನಮ್ಮ ಇಲ್ಲದೆದ್ರು ಏಸತಿ ಪೋತುಂಡ ದೇವರಿಗೆ ಗೊತ್ತು. SLC ಫಲಿತಾಂಶ ಕನ್ನಡ ದಕ್ಷಿಣ ಕನ್ನಡ ಪ್ರಥಮ, ದ್ವಿತೀಯ ಉಡುಪಿ ದ್ವಿತೀಯ. ಈ ಬಾರಿಯೂ ಬಾಲಕಿಯರದ್ದೇ ಕೈ ಮೇಲು. ಮುಲ್ಪರೆಡ್ಡುಲ್ಲ ಇಡೀ ದಿನ ಮೊಬೈಲೇ ಆಂಡ್ ನಿಕ್ಲೆಗ್ ಒಂಜಿ ಓದುನ ಒಂದೇ ಹೆಜ್ಜೆ ನಿಕ್ಲೆಗ್ ಮೊಬೈಲ್ ಹೆಚ್ಚಿನ ಓದುನಿ ನಿಕ್ಲು. ಓ ದೇವರೇ, ಮೊಲಡೊಂಜಿ ಚಾಕನರ ಬಂದು ಏತ್ತು ಕೊರ್ತಾಂಡು ಒಡೆ ಪೋತಲ್ಲ ಒಂದಿಲ್ಲಡು ಚಾಕನರ್ ಇದು ಒತ್ತಾಡ ಮೊಲೆಗೆ ಆನ್ಲೈನ್ ದೊಂಡೆ ಮೆಲ್ಲ ಬಿಚಾರ ಬಿಜೆ ಇಡೀ ಲೋಕದ ಕೇಳಲೆಕ್ಕ ಚಾ 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 ಎಂಕ್ಲ ಇಲ್ಲದ ಬೇಲೆ ಪೂರ ಮಂತು ಮಂತು ಸಾಕ ಅದು ಹೋಗುದು ಎಂಕ್ಲ ಮಂತು ಮಂತು ಸಾಕ ಅದು ಹೋಗುದು ನಿಕ್ಲಿಂದ ಜೋಕಲು ಕಾಂಡೆ ಭಯ ಅಂತಲ್ಲ ಮೊಬೈಲ್ ಜೋಕ್ಲೆ ಗುಂಡತ ಮೊಬೈಲ್ ತಗೊಂಡ ಅಪ್ಪ ಅಮ್ಮಲ್ಲ ನೋಡ್ತೀನಿ ಮೊಬೈಲ್ ತಿಳಿ ನಿಂಗೊಂದು ಸಾಕ ಅದು ಕೊಡು ಈ ಇಲ್ಲಡಿ ಇತ್ತಿದ್ದು ಹೆಚ್ಚಿನ ನಿನ್ನ ಬೇಲೆ ಬಾರಿ ಬೇಲೆ ಮಲ್ಕೋತೇನೆ. ನಿನ್ನ ಬೇಲೆ ಮಿಕ್ಕಿಲ್ಲಲು ಮಕ್ಕ ಹೆಚ್ಚಿನ ಬಂತುಕ ಒಂಜಿ ಚಾಮಲ್ ಬರೀ ಈತು ಬರ್ತಾನೆ ಅವನ ಕೊನಕ್ಕೆ ದಿಯ ಹೆಂಚಾಯಿ ಮೆಲ್ಲಗೆ ಒಂಜಿ ಚಾ ಒಂಜಿ ತಿನ್ಪುನಿ ಒಂಜಿ ಟೀ ತೂಪುನಿ ಜಪ್ಪುನಿ ಅತ್ತನೆ ಬೊಕ್ಕ ನಿಕ್ಕೆ ದಾದ ಉಂಡು ಪೂರ ಜೋಕ್ಲನ ಮನ್ ಕೊಡೆ ಎಂಕ ಉಂಡೆ ಬೇಲೆ ಮೊಬೈಲ್ ತೂಪುನಿ ಆನು ಟಿವಿ ತೂಪುನಿ ಜೇಪುನಿ ಉಂದುವೆ ಆಂಜನಕ್ಕೆ ಕನ್ಪುನಿ ಗೊಂಜನಕ್ಲೆನ ಏತೆ ಬೇಲೆಲ ಆಂಜನಕ್ಕೆ ತೋಜುನೆ ತೆಕ್ಕಲೆ ನಿಕ್ಲೆನ ಜೋತಲೆ ಅಂತಲೆ ಯಾನ್ ಕೋಪೆ ರಗಾಲೆಗೆ ಕೋಪನೆ ರಗಾಲೆಗೆ ಉಂದಿ ಕಾಲ ಬಣ ನೆಂಚಿ ಯಾರು ಕೋಪೆ ಇಂಚಿನ ಕೋಪನಿ ಒಡೆ ಕೋಪ ಒಡೆ ಹೋಗಲ್ಲ ಒಡೆ ಹೋಪ ನನ್ನ ಅಪ್ಪನ ಕೋಪೆ ನನ್ನ ಅಪ್ಪನ
ఈ లగేజ్ పుల్లే 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 എനിക്ക് ബെച്ച ബെച്ച ചാപ്പത്തൊന്ന് വരട്ടെ പുള്ളി പുള്ളി ಅಂಚೆ ಬೆಲ್ಲ ಸಾದಿಗೆ ಹೆಂಚಿನ ಪಣರಿಗೆ ಪೋಪೆ വർഷ പറയുന്നുണ്ട് വെച്ച വെച്ച കോടി പോടാ കോടി കോടി മണ്ടതാ തർക്കെ ಪಾತ್ರ ಮಂತಿ ಅವು ಕೂಡ್ಲೇ ಅವು ಊರಲ್ಲಿ ಇಲ್ಲದ ಅಂಚನೆ ಕಂಡನಿ ಬಡಿದಿನ ಪಾತ್ರ ಒಂದು ಚೂರು ಯಾನು ಪೇಂಟೆಗೆ ಬೋದು ಬರಡೆ ಒಂಚೂರು ಕಾಸು ಕೊಡ್ತಾರೆ ಒಂದು 1,000 ರೂಪಾಯಿ ಕೊಡ್ತಾರೆ ಎಂಗೊಂಚೂರು 1,000 ರೂಪಾಯಿ 1,000 ರೂಪಾಯಿ ಕೊರ್ಲಿ ಪೇಂಟೆಗೆ ಹೋಯರಂಡು ಸರಿ ನನ್ನ ಮಗಲ್ಲ ಬೋದು ಬರ್ತಾವೆ ಅವು ಏರ ಬರ್ತೇನೆ ಏರ ಅಯ್ಯೋ ಕಂಬದ ಲೆಕ್ಕ ಕಂಬದ ಲೆಕ್ಕ ಏರಿಯ ಕಂಬದ ಲೆಕ್ಕ ಇಲ್ಲದ ಬಾಕಿ ಹೇಳ್ದು ಉಂಟುದೀನಿ ಅವ್ರು ಏರಿಯಾ ನಿನ್ನನ್ನು ಕೇಳೋ ಬರ್ತೀರಿ ಏನು ತೂಲಕ್ಕೆ ಎನ್ನನ್ನು ಕೇಳೋದು ಬರ್ತೀನಿ ಹಿಂದೆ ಹೋದು ಬಾಕಿ ತೆಪ್ಪಿಯ ಅಪ್ಪ 4 ಜನ ಏರು ಬಿಟ್ಟಿಂದೆ ಸಂಪತ್ತು ಸಂತೋಷ ಒಕ್ಕ ಯಶಸ್ಸು ಒಕ್ಕ ಪ್ರೀತಿಗೆ ಅಪ್ಪನ 4 ಜನ ಒಟ್ಟಿಗೆ ಬರ್ಪುಜರಿಗೆ ಇಲ್ಲ ಎರಡು ಒತ್ತಿ ಬರ್ತೀನಿ ಇದು ಏರೇನಿಲ್ಲ ಏರಲ್ಲೇ ಪುಣೆ 4 ಜನ ಉಳ್ಳೇರತ ಯಶಸ್ಸು ಇಲ್ಲೇ ಪುಡನೆ ಯಶಸ್ಸು ಅಂಡ ಎಂಗ್ಲಿ ಮಾತ ಬೇಲೆ ಪೂರ ಯಶಸ್ಸು ತಿಕ್ಕೊಂಡು ಎಂಗ್ಲಿ ಓದಿನಟ್ಟು ಪೂರ ಯಶಸ್ಸು ತಿಕ್ಕೊಂಡು ಬಪ್ಪ ಯಶಸ್ಸು ಬೋಡ್ಚಿ ಆಯ್ತು ಸಂಪತ್ತಿ ಎಡ್ಡೆ ಸಂಪತ್ತು ಇಲ್ಲಿ ನಿರೀಕ ಸಂಪತ್ತು ಸಂಪತ್ತು ಕಾಸು ಕೇಳು ನಲ್ಲ
ಸಂತೋಷ ಲೆಪ್ಪುಗ ನಮ್ಮ ಒಂದು ಏಪತ್ತುಡಲಿಲ್ಲ ಲಡಾಯಿ ಇತ್ತಿನ ಏಪತ್ತುಡಲ ಲಡಾಯಿ ಅವು ಉಂದು ಉಪ್ಪುಡತ ಯಾಕೆ ನಮ್ಮ ಸಂತೋಷ ಸಂತೋಷ ಉಡುಪುಗ ಮಾತಿರ್ಲ ಪೂಜ ಬೊಡ್ಚಿ ಬೊಡ್ಚಿ ಎಂಕು ಪ್ರೀತಿ ಇಲ್ಲ ಪೂಗ ಮಾತಿಲ್ಲ ಪ್ರೀತಿ ಉಪ್ಪು ಅಲ್ಲಿ ನಮ್ಮ ಪ್ರೀತಿ ಇಲ್ಲ ಅರೆ ನಿಖಿಲು ಬೇರೆನೂ ಲೆತ್ತಂದಲ್ಲ ಒರಿ ಬರ್ತೀನಿ ಎತ್ತಡು ಅಂಡಲ್ಲ ನಿಖಿಲ್ ಆಯ್ಕೆ ಮಾಡ್ತೀನಿ ಪ್ರೀತಿನತೆ ಅಂತ ಅದು ಆ ಪ್ರೀತಿ ದೊಡ್ಡದು ಸಂತೋಷ ಸಂಪತ್ತು ಯಶಸ್ಸು ತಾನಾದೇ ಬರ್ತದೆ ಅದಕ್ಕೋಸ್ಕರ ನಮ್ಮ ಮಾತೆಲ್ಲ ಪ್ರೀತಿ ಹುಟ್ಟಿದ ಪ್ರೀತಿ ಬಂದು ಅಂದು ನನ್ನ ಮಿತ್ತಿಗೆ ನಮ್ಮ ಮಾತೆಲ್ಲ ಸಂಸಾರ ಎಂಬ ನೌಕೆ ಸಾಗಲು ಇಬ್ಬರ ಕಡೆಯಿಂದಲೂ ಸಮಾನ ಪ್ರಯತ್ನ ಬೇಕು. ಹೊಂದಾಣಿಕೆ ಎಂದರೆ ಸೋಲಲ್ಲ, ಪ್ರೀತಿಯೇ ಗೆಲುವು ಎಂಬ ಮಾತಿನೊಂದಿಗೆ ನಮ್ಮನ್ನು ರಂಜಿಸಿದ ಕಾಳಿಕಾಂಬ ಮಹಿಳಾ ವೃಂದ ಸದಸ್ಯರಿಗೆ ಧನ್ಯವಾದಗಳು. ಈಗ ಮುಂದಿನ ನೃತ್ಯ ಕುಮಾರಿ ಶ್ರೀಯಾ ಯು ಆಚಾರ್ಯ ಮಾರಾಡ್ಕ ಇವರಿಂದ ವೆಸ್ಟರ್ನ್ ನೃತ್ಯ. कातिल है नजर एक माह जबी एक नूर नगी रब की रुबाई क्या है तबाही गर्दन जुराही बोली इलाही अफगान जलेबी माशूक फरेबी खायल है तेरा दीवाना भैया भैया बंदूक दिखा के क्या प्यार करेगी चेहरा भी कभी दिखाना भैया मेरी ख्वाहिश
वजह से மச்சானே என்ன அம்பலத்த சானே என்ன கட்டி புடிச்சு தூங்க வச்சானே ஊரில் கண்டதும் இல்ல யாரும் ஒன்னாட்டம் பாரி தந்ததும் இல்ல இந்த கண்ணாட்டம் ஜோடி கட்டுனதில்ல யாரும் ஒன்னாட்டம் கோடி சந்திர உண்டு நள்ளிரவு விடியும் மட்டும் के कमीनों अगे आई जानी है नी डैल मोर वांगू तरसाई जानी है वांग जैगर दे मस्ती चढ़ाई जानी है नीट गुरु नू तू नैना चुप लाई जानी है बिल्लो सब नू कबूल जिए हाय नी गिल नू कबूल जिए नी तेरा कोई मुकाबला नहीं हाय नी ओल्ड स्कूल जिए नी बोतले असूल दिए हाय नी बोतले असूल दिए नी बोतले असूल दिए हाय नी बोतले असूल Atrevida no caô, ela quer sentar maneiro. Fogo, fogo, fogo no poder. Norte, taca ela dentro do taca ela dentro do baile. Taca ela dentro do baile. Norte, taca ela dentro do baile. Taca ela dentro do baile. Taca ela dentro do baile. Norte, taca ela dentro do baile. Norte, taca ela dentro do baile. Norte, taca ela dentro do baile. गुट तेरे हिते बिलो डायमंड दा डायल तेरी हील दी ठक 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 देवे डोपामीन बेबी नी बेबी तेरी अख देवे डोपामीन हल्का जा सानू तेरा टच देवे डोपामीन गैरा तो लंघ दियां वट वट घूरियां सानू तू बिलो हस हस देवे डोपामीन बेबी नी बेबी तेरी अख देवे डोपामीन Girls like to party like the bad ones. Drop it down, shawty, let me back some. Girls दुनिया दी सुने दी ना बहरी जवानी मस्ती च मस्ताई जहरी जवानी दुनिया दी सुने दी ना बहरी जवानी मस्ती च मस्ताई जहरी जवानी रातों के इरादे से क्या बचना मैंने तो तेरे नाल नचना 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 तेरी आंखों का इशारा समझे है दिल हमारा कभी ख्वाबों में आके जरा मिल तेरे पीछे ये बेचारा फिरता है मारा मारा मेरी सांसों की तू है मंजिल फिर भी कूल है ये भी तू बहुत ही ब्यूटीफुल है मूवी तेरी तोड़े रूल है तू है डिस्को दीवानी हाँ ये वक्त नशा तेरा कर कर के करता है रात ये पूरी बेबी स्लो अब नींद नहीं आनी डांस मेरी रानी नाच 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 मेरी रानी नाच 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 मेरी रानी नाच 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 मेरी रानी नाच 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 डांस मेरी रानी ಧನ್ಯವಾದಗಳು ಕುಮಾರಿ ಶ್ರೀಯ. ಬಂಧಿಸಿಟ್ಟ ಬೇಲಿ ಮುರಿದು ಸಿಂಹದಂತೆ ಗರ್ಜಿಸೋ ಗಳಿಗೆ ಇದು. ಎರಡೆಜ್ಜೆ ಹಿಂದೆ ಇಟ್ಟ ಹುಲಿರಾಯನು ಹೊರಟಿದೆ ಜಿಗಿದು ಬೇಟೆಯಾಡಲು. ನನ್ನ ಪ್ರಾಣಪಕ್ಷಿ ಹಾರಿ ಹೋಗುವ ಅಷ್ಟರೊಳಗೆ ಬಿಡದೇನೆ ನಾನು ನಿಮ್ಮ ರುಂಡ ಚೆಂಡಾಡುವೆ. ನನ್ನ ಈ ದೇಹ ಮಣ್ಣು ಸೇರೋ ಅಷ್ಟರೊಳಗೆ ಬಿಡದೇನೆ ನಾನು ಹೋರಾಡುವೆ. ಈ ವರ್ಷದ ಸೂಪರ್ ಹಿಟ್ ಚಿತ್ರ ದುರಂದರ್. ಇದರ ಎಲ್ಲ ಹಾಡುಗಳನ್ನು ರಿಮಿಕ್ಸ್ ಆಗಿ ನಿಮ್ಮ ಮುಂದೆ ನೃತ್ಯ ಮಾಡಿ ತೋರಿಸಲಿದ್ದಾರೆ ಕುಮಾರಿ ಅನ್ಯ ಆಚಾರ್ಯ ಮತ್ತು ಬಳಗ.
शरारत सिखावा जदों नैना लड़ावा तैनू शरारत सिखावा जदों नैना लड़ावा Good girls like to party like the bad ones. Pop it down, shawty, let me bag some. Good girls like to party like the bad ones. Pop it down, shawty, let me bag some. Good girls. दुनिया दी सुनदी ना बहरी जवानी मस्ती च मस्ताई जहरी जवानी दुनिया दी सुनदी ना बहरी जवानी मस्ती च मस्ताई जहरी जवानी रातों के रात से क्या बचना मैंने तो तेरे नाल नचना 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 Wanna get down for the night here, D-man. I just wanna feel, wanna breathe, wanna live it. Well, is it true that your love is a blessing? I just wanna feel, wanna love, wanna breathe it. Living it all out, I got no religion. I just wanna feel, wanna love, wanna breathe it. Is it on now? Is it on now? Get it on now. It's a showdown. तेरी मोहब्बत में जलना भी है और तुझसे बच के ही चलना भी है कुछ रंग अपना बदलना भी है मैंने ढलना तेरे रंग में है सदा तू चांद है एक धड़कता हुआ चोरी से मुझको ही तकता हुआ सीने से लग के चमकता हुआ मेरी जन्नत का रास्ता तू ही तू हुआ तू अगर मेरी ये हवाएं तेरी तू अगर मेरी सारी राहें तेरी तू अगर मेरी मैं हूँ तेरा आंधी बन के आया हूँ मेरा हौसला भी अय्याश है ना तो कारवा की तलाश है ना तो कारवा की तलाश है ना तो हम सफर की तलाश है ना तो कारवा की तलाश है
ಧನ್ಯವಾದಗಳು ಅನ್ಯ ಆಚಾರ್ಯ ಮತ್ತು ಬಳಗ ಹಾಗೂ ಕಾಳಿಕಾಂಬ ಮಹಿಳಾ ವೃಂದ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು. ಇಲ್ಲಿಗೆ ನಮ್ಮ ವಿಶ್ವಬ್ರಾಹ್ಮಣ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಹಾಗೂ ಶ್ರೀ ಕಾಳಿಕಾಂಬ ಮಹಿಳಾ ವೃಂದ ಕಿನ್ನಿಗೋಳಿ ಇದರ 40ನೇ ವರ್ಷದ ವಾರ್ಷಿಕೋತ್ಸವ ಸನ್ಮಾನ ಸಮಾರಂಭ ಮುಕ್ತಾಯವಾಗುತ್ತಿದೆ. ಎಲ್ಲರಿಗೂ ಧನ್ಯವಾದಗಳು.